ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೆಯೇ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ 20 ಜೂನ್ 2026 ಶನಿವಾರ ದಿನ. ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 6ನೆಯ ಬ್ಯಾಚಿನ 41ನೆಯ ದಿನ ಇದಾಗಿದೆ. ಅಂದರೆ ಇಲ್ಲಿಗೆ ನಮ್ಮ 6ನೆಯ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ. ತದನಂತರ 1 ವಾರಗಳ ಅಥವಾ 10 ದಿನಗಳ ಒಂದು ಆರಾಮವನ್ನ ತಕೊಂಡು ಆ ನಂತರ ನಾವು ಹೊಸ ಮಂಡಲವನ್ನ ಪ್ರಾರಂಭ ಮಾಡತಕ್ಕಂಥದ್ದು, ಅಂದ್ರೆ 7ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡತಕ್ಕಂಥದ್ದು. ಈ ದಿನ ಶನಿವಾರ ಆಗಿದ್ದು ಎಲ್ರಿಗೂ ಗೊತ್ತಿದ್ದ ಹಾಗೆ ನಾವು ಯೂಶುವಲಿ ನಮ್ಮಲ್ಲಿರತಕ್ಕಂತಹ ಕಲಾ ಪ್ರದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಇವತ್ತು ಈ ಮಂಡಲದ ಕೊನೆಯ ದಿನ ಆಗಿರುವ ಕಾರಣ ಈ ಒಂದು ಮಂಡಲದಲ್ಲಿ ತಾವೇನು ಪ್ರಯೋಜನವನ್ನ ಪಡ್ಕೊಂಡ್ರಿ, ಏನಾಯಿತು, ಏನಾದರೂ ತಮಗೆ ಈ ಮಂಡಲದಲ್ಲಿ ಮುಂದಿನ ಮಂಡಲದಲ್ಲಿ ಏನಾದರೂ ಬದಲಾವಣೆ ತರಬೇಕಾ ಅಂದರೆ, ಒಂದು ವೇಳೆ ಯಾವುದಾದ್ರೂ ಸಬ್ಜೆಕ್ಟ್ನ ಬಗ್ಗೆ ನಿಮಗೆ ಟಾಕ್ ಬೇಕು ಅಂತಂದ್ರೆ ಅದನ್ನ ಸಹ ತಾವು ಸಜೆಸ್ಟ್ ಮಾಡಬಹುದು. ಇಂಥ ವಿಷಯದಲ್ಲಿ ನಮಗೆ ಬೇಕು ಅಂತ. ಯಾಕಂತಂದ್ರೆ ಮುಂದಿನ 7ನೆಯ ಬ್ಯಾಚ್ ಅನ್ನ ಪ್ರಾರಂಭ ಮಾಡುವಾಗ ನಾವು ಮಾಸ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ವಿಷಯದ ಬಗ್ಗೆ ನಮಗೆ ಮಾಹಿತಿ ಬೇಕು, ನಮಗೆ ಜ್ಞಾನ ಬೇಕು, ಅದಕ್ಕೋಸ್ಕರ ಇದನ್ನ ಮಾತಾಡಿ ಅಂತ ಹೇಳತಕ್ಕಂಥದ್ದನ್ನ ನಾವು ಕೇಳಬಹುದು. ಅದೇ ರೀತಿ ಸಾಕಷ್ಟು ಜ್ಞಾನವನ್ನ ಪಡ್ಕೊಂಡ್ವಿ, ಧ್ಯಾನವನ್ನ ಸಹ ಮಾಡ್ಕೊಂಡ್ವಿ. ಇದರಿಂದ ಏನು ಪ್ರಯೋಜನ ಆಯಿತು ಅಂತ ಹೇಳತಕ್ಕಂತಹ ಒಂದು ಅಭಿಪ್ರಾಯವನ್ನ ಸಹ ತಾವು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸೊ ಹ್ಯಾಂಡ್ ರೈಸ್ ಮಾಡಿದರೆ ತಮ್ಮ ಅಭಿಪ್ರಾಯವನ್ನ ಹೇಳಿ. ಮೊದಲನೇದಕ್ಕೆ ಅಭಿಪ್ರಾಯಕ್ಕೆ ಫಸ್ಟ್ ಪ್ರಿಫರೆನ್ಸ್, ಆ ನಂತರ ಹಾಡು ಹೇಳೋದ ಕತೆ ಹೇಳೋದಂತನ ಮಾಡೋಣ. ಯಾಕಂತಂದ್ರೆ ಪ್ರತಿ ಶನಿವಾರ ಅದಕ್ಕೆ ಅವಕಾಶ ಇದೆ. ಬಟ್ ನಾನು ಹೇಳ್ತಾ ಇದ್ದೇನೆ, ಮುಂದಿನ ಮಂಡಲದ ಮುಂದಿನ ಬ್ಯಾಚಿಗೆ ಏನಾದರೂ ಸುಧಾರಣೆ ತರಬೇಕು ಅಂದ್ರೆ ತಾವು ಯಾವುದೇ ಸಂಕೋಚ ಬೇಡ, ತಾವು ತಮ್ಮ ಅಭಿಪ್ರಾಯವನ್ನ ಕೊಡಬಹುದು. ಹೀಗೆ ಮಾಡಿದ್ರೆ ಒಳ್ಳೇದಿತ್ತು, ಇಂಥದನ್ನ ಸೇರಿಸಬಹುದು ಅಂತ ಹೇಳತಕ್ಕಂಥದ್ದು ಜ್ಞಾನ ಹಂಚಿಕೆಯಲ್ಲಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಹೇಳತಕ್ಕಂಥವ್ರು ಹೆಚ್ಚಿನವ್ರ ಅಭಿಪ್ರಾಯವನ್ನು ಕೊಡಿ. ಇನ್ನೊಂದೇನು ಅಂತಂದ್ರೆ, ಹೊಸಬ್ರು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲರೂ ಸಹ ಹೇಳ್ತಾರೆ ಹೊಸಬ್ರು ಬನ್ನಿ, ಹೊಸಬ್ರು ಬನ್ನಿ, ಹೊಸಬ್ರು ಬನ್ನಿ ಅಂತ. ಹೊಸಬ್ರಿಗೆ ಹ್ಯಾಂಡ್ ರೈಸ್ ಗೌರಿ ಗೌಡ, ನೀವು ಆನ್ಲೈನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲಿ ಹಾರ್ಟ್ ಶೇಪ್ ಅನ್ನ ಒತ್ತಿ ಆಗ ಹ್ಯಾಂಡ್ ರೈಸ್ ಅಂತ ಬರುತ್ತೆ, ಅದಕ್ಕೆ ಮುಟ್ಟಿದ್ರೆ ನಿಮ್ಮ ಹ್ಯಾಂಡ್ ರೈಸ್ ಬರುತ್ತೆ. ಮಾತಾಡ್ತೀರಾ ಮೇಡಮ್? ಮುಟ್ಟಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡಿ, ಬ್ಲೂ ಕಲರ್ ಅಲ್ಲಿ ಬಂದಿದೆ, ಅದನ್ನ ಜಸ್ಟ್ ಮುಟ್ಟಿ. ಅನ್ಮ್ಯೂಟ್ ಅಂತ ಇದೆಲ್ಲ ಅದನ್ನ ಮುಟ್ಟಿ. ಆಗ್ತಾ ಇಲ್ವಾ? ಬ್ಲೂ ಕಲರ್ ಅಲ್ಲಿ ಅನ್ಮ್ಯೂಟ್ ಬಂದಿದ್ರೆ ಅದನ್ನ ಮುಟ್ಟಿತಾವು. ಇಲ್ಲಾಂದ್ರೆ ಅಲ್ಲಿ ಹಾರ್ಟ್ ಶೇಪ್ ಇದೆ, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ರೈಸ್ ಅಂತ ಕೇಳುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಹ್ಯಾಂಡ್ ರೈಸ್ ಆಗುತ್ತೆ. ಅನುರಾಧ ಮೇಡಮ್ ಅವ್ರಿಗೊಂದು ನೋಡು, ಅನ್ಮ್ಯೂಟ್ ಕೊಡಿ ನೋಡುವ. ನಾನು ಕೊಟ್ಟಿದ್ದೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹೊಸ ಮಾಸ್ಟರ್ ಮೇಡಮ್, ಬ್ಲೂ ಕಲರ್ ಅಲ್ಲಿ ಬಂದಿರುತ್ತೆ, ಅದಕ್ಕೆ ಜಸ್ಟ್ ಟಚ್ ಮಾಡಿ, ಅದು ಅನ್ಮ್ಯೂಟ್ ಆಗುತ್ತೆ ಮ್ಯಾಮ್. ಆಗ್ತಾ ಇಲ್ಲ. ಅನುರಾಧ ಮೇಡಮ್ ಅನ್ಮ್ಯೂಟ್ ಮಾಡಿದ್ರಾ ಮೇಡಮ್ ಅವರಿಗೆ? ಇಲ್ಲ ಮೇಡಮ್, ಪಟ್ಟೆ ಇಲ್ಲ ಅದ್ರಲ್ಲಿ. ಅಲ್ಲಿ ಗೌರಿ ಗೌಡ ಅಂತ ಇದೆ ನೋಡಿ, ಗೌರಿ ಗೌಡ ಕಾಣ್ತದ ನಿಮಗೆ? ಹಾ, ಅದಕ್ಕೆ ಅನ್ಮ್ಯೂಟ್ ಮಾಡಿ ನೋಡುವ. ಬರ್ತಿಲ್ಲ, ಆಗ್ತಾ ಇಲ್ಲ.
ಹಾ ಸರಿ, ಅವ್ರದ್ದೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹಾ ನೀವು ಬಿಡಿ, ನಾನು ಇನ್ನೊಮ್ಮೆ ಅವರಿಗೆ ಅನ್ಮ್ಯೂಟ್ ಮಾಡ್ತಾನೆ, ನೋಡೋಣ. ಆಯ್ತು, ಓಕೆ. ಮೇಡಮ್ ಬಂತಾ? ಬ್ಲೂ ಕಲರ್ ಅಲ್ಲಿ ಬರ್ತಾ ಇಲ್ವಾ? ಅನ್ಮ್ಯೂಟ್ ಅಂದ್ರೆ ಅದಕ್ಕೆ ಜಸ್ಟ್ ಬೆರಳನ್ನು ಹೀಗೆ ಟಚ್ ಮಾಡಿ. ಆಗ್ತಾ ಇಲ್ಲ, ಮೇಡಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ತಾವು ಬೇಕಾದ್ರೆ ಮೆಸೇಜ್ ಮಾಡಿ ಮೇಡಮ್, ಪರವಾಗಿಲ್ಲ. ಹಾ ಆಯ್ತು, ಅನ್ಮ್ಯೂಟ್ ಆಯ್ತು, ಮಾತಾಡಿ. ಎಸ್ ಮೇಡಮ್, ಈಗ ನಾವು ಶುರು ಮಾಡಿ ಒಂದ್ ಸ್ವಲ್ಪ ನೀವು ಈ ವಿಮ್ ಆಫ್ ಹೇಳಿದ್ರಲ್ಲ, ವಿಮ್ ಆಫ್ ಅಂತ ಹೇಳಿದ್ರಲ್ಲ, ಅವಾಗಿನಿಂದ ನೋಡ್ತಾ ಇದ್ದೀನಿ. ಆಕಸ್ಮಿಕವಾಗಿ ನೋಡಿದ್ದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ತುಂಬಾ ತಲೆನೋವಿತ್ತು, ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೆ, ಕಡಿಮೆ ಆಗಿರ್ಲಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಕಾಲ್ ನೋವು, ಮಂಡಿ ನೋವು ಎಲ್ಲ ಇತ್ತು, ಎಲ್ಲ ಕಡಿಮೆ ಆಗಿದೆ. ಇದನ್ನ ಹಾಗೆ ಮುಂದುವರ್ಸಿ ಮೇಡಮ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟು ಮಾಡಕ್ ಆಗಲ್ಲ, ಕೆಲವರೆಲ್ಲ ಮಾಡ್ತಾರೆ, ಆಮೇಲೆ ಅನೌನ್ಸ್ ಮಾಡ್ಬಿಟ್ಟು ಇಷ್ಟು ದುಡ್ಡು ಅಂತಾರೆ. ಆದ್ರೆ ನೀವು ಫ್ರೀ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟೋ ಜನಕ್ಕೆ ತುಂಬಾ ಉಪಯೋಗ ಆಗಿದೆ ಮೇಡಮ್. ಮತ್ತೆ ಮೂತ್ರ ಚಿಕಿತ್ಸೆದು, ಶಿವಂಬು ಚಿಕಿತ್ಸೆದು ಒಂದ್ಸರಿ ಕೇಳಿದ್ದೆ, ಎಲ್ಲೋ ನೋಡಿದ್ದೆ. ಆಮೇಲೆ ಅದು ಮಾಡ್ಲಿಲ್ಲ, ಯಾಕೆಂದ್ರೆ ಸ್ವಲ್ಪ ಅದು ಮಾಡಕ್ಕೆ ಕಷ್ಟ ಆಯ್ತಿತ್ತು. ಮನ್ಸ್ ಮಾಡ್ಬೇಕು, ದೊಡ್ಡ ಮನ್ಸು ಮಾಡ್ಬೇಕು. ಫಸ್ಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಒಂದ್ ಸ್ಪೂನ್ ಅಲ್ಲಿ ಸ್ಟಾರ್ಟ್ ಮಾಡಿ. ಅಂದ್ರೆ ಮಂಡಿ ನೋವೆಲ್ಲ ಸೌರ್ದೆ, ಮಂಡಿ ನೋವೆಲ್ಲ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಬಲ್ದ ಕಾಲು ನೀಡಕ್ಕೆ ಆಯ್ತಿರ್ಲಿಲ್ಲ. ಯೋಗನು ಮಾಡ್ತಿದ್ದೆ, ಆದ್ರೂನು ಮಾಡಕ್ ಆಯ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ ಮೇಡಮ್, ಎಲ್ಲ ಸ್ಟೆಪ್ ಬೈ ಸ್ಟೆಪ್. ನಾನು ಸ್ವಲ್ಪ ಬರ್ಕೊಂಡಿದ್ದೀನಿ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ. ರಂಗನಾಥ್ ಸಾರು ತುಂಬಾ ಚೆನ್ನಾಗಿ ಹೇಳ್ತಾರೆ. ತುಂಬಾ ಖುಷಿ ಆಯ್ತು ನನ್ಗೆ ಅದು ಎಲ್ಲ ಇದ್ ಮಾಡಿದ್ದು. ಮತ್ತೆ ಧ್ವನಿನೂ ಸಹ ತುಂಬಾ ಹಿಡಿದು ಮಾತಾಡ್ತಿದ್ದೆ, ಅದು ಸ್ವಲ್ಪ ಕಡಿಮೆ ಆಗೈತೆ ಈಗ. ಮಾಡ್ತಾ ಅದು ಕಡಿಮೆ ಆಯ್ತು. ಏನ್ ಮಾಡಿದ್ರು ಕಡಿಮೆನೆ ಆಯ್ತಿರ್ಲಿಲ್ಲ. ಯೋಗ, ಪ್ರಾಣಾಯಾಮ, ನಾಡಿ ಶೋಧನ ಎಲ್ಲ ಮಾಡ್ತಿದ್ದೆ, ಆದ್ರೂ ಕಡಿಮೆ ಆಗ್ಲಿಲ್ಲ. ನೀವು ಚಕ್ರಧ್ಯಾನ ಮಧ್ಯಾಹ್ನ ಮಾಡಿಸ್ತಾರಲ್ಲ, ನಿಮ್ಗೆ ನೆಕ್ಸ್ಟ್ ಮಂಡಲದಲ್ಲಿ ಚಕ್ರಧ್ಯಾನ ಮಾಡಿಸುವ. ವಿಶುದ್ಧ ಚಕ್ರಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೇಡಮ್, ಅದು ನಿಮ್ಗೆ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಬರ್ತದೆ. ಮಾತಾಡಕ್ ಬರುತ್ತೆ. ಈ ಮಂಡಲದಲ್ಲಿ ಮಾಡಿಸ್ಲಿಲ್ಲ, ಮುಂದಿನ ಮಂಡಲದಲ್ಲಿ ಚಕ್ರಧ್ಯಾನ ಮಾಡಿಸೋಣ ರಾತ್ರಿ. ಇದು ಡಾಕ್ಟರ್ಗೆ ಎಲ್ಲ ತೋರಿಸ್ತೆ, ಆಯುರ್ವೇದಿಕ್ ತೋರಿಸ್ತೆ, ಸುಮಾರು ನ್ಯೂರಾಲಜಿಸ್ಟ್ ತೋರಿಸ್ತೆ, ಅವ್ರೇನು ಇಲ್ಲ ಅಂದ್ರು. ಕೊನೆಗೆ ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಮಸಾಜ್ ಇದಕ್ಕೆ ಹೋಗಿ ಅವರು ಪಿನ್ ಸೂಜಿ ಇದು ಆಕ್ಯುಪಂಚರ್ ಮಾಡ್ತಾರಲ್ಲ, ಅದು ಮಾಡಿಸ್ದೆ. ಮಾಡಿಸ್ಬಿಟ್ಟು ಸುಮ್ನೆ ಬಂದು ಬೇಜಾರು ಮಾಡ್ಕೊಂಡು ನೋಡ್ತಾ ಇದ್ದೆ, ನಿಮ್ದು ಬಂತು ಪ್ರೋಗ್ರಾಮು. ತುಂಬಾ ಖುಷಿ ಆಯ್ತು ಮೇಡಮ್ ನನ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ತಾವು ಎಲ್ಲಿಂದ ಮೇಡಮ್ ಜಾಯಿನ್ ಆಗಿದ್ದು? ಮೈಸೂರು ಮೇಡಮ್. ಮೈಸೂರು. ಬೆಂಗಳೂರಿಗೆ ಬಂದ್ರೆ ಒಂದ್ಸಲ ಮಹಾವತಾರ್ ಫೌಂಡೇಶನ್ ಗೆ ಭೇಟಿ ಕೊಡಿ. ಬರೋಣ ಅಂತಿದ್ದೀನಿ ಮೇಡಮ್. ಅದೇ ಮಹಾವತಾರ್ ಫೌಂಡೇಶನ್ಗೆ ಬರೋಣ ಅಂತಿದ್ದೀನಿ. ನಾ ಮೊದ್ಲು ಸುದರ್ಶನ ಕ್ರಿಯೆ ಮಾಡ್ತಿದ್ದ, ಆಮೇಲೆ ಇನ್ನೊಬ್ರು ಯಾವ್ದೋ ಇದ್ರದ್ದು ಬೆರಳು ಮುದ್ರೆದು ಹೇಳ್ಕೊಟ್ಟಿದ್ರು, ರೇಖಿಗೆ ಹೋದೆ. ಅವರು ನೈಟ್ ಮಾಡೋದು ಇದ್ರದ್ದು ಅಂದ್ರು. 3 ಸ್ಟೇಜ್ ಇತ್ತು, 3 ಸ್ಟೇಜ್ ತಗೊಂಡೆ. ಅದು ಹಂಗೂ ಆಗ್ಲೇ ಇಲ್ಲ, ತಲೆನೋವು ವಿಪರೀತ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್ ಎಲ್ರಿಗೂ. ಮಹಾವತಾರ್ ಫೌಂಡೇಶನ್ ಗೆ ಬಂದ್ರೆ ಬೇರೆ ಬೇರೆ ಥೆರಪೀಸ್ ಇದೆ. ಶನಿವಾರ ಬಂದ್ರೆ ಥೆರಪಿಸ್ಟ್ಗಳು ಇರ್ತಾರೆ, ಎಕ್ಸ್ಪರ್ಟ್ಸ್. ಅವರು ನೋಡ್ಬಿಟ್ಟು ತಮ್ಮ ಸಮಸ್ಯೆಗೆ ಯಾರು ಯಾವ್ದನ್ನ ಟ್ರೀಟ್ಮೆಂಟ್ ಅಥವಾ ಯಾವ ಥೆರಪಿಯನ್ನ ಮಾಡ್ಕೊಂಡ್ರೆ ಸರಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದ್ಸಲ ಶನಿವಾರ ನೀವು ಫೋನ್ ಮಾಡ್ಬಿಟ್ಟು ಬರ್ತೇನೆ ಅಂತ ಹೇಳಿ ನಿಮ್ಮ ಹೆಸರು ಕೊಟ್ರೆ, ಅಲ್ಲಿ ಥೆರಪಿಸ್ಟ್ಗಳು ತಮ್ಮನ್ನ ನೋಡಿ ತಮ್ಮ ಸಮಸ್ಯೆಗೆ ಯಾವ್ದು ಆಗ್ಬಹುದು ಅಂತ ಅವ್ರು ಹೇಳ್ತಾರೆ, ಅದನ್ನ ಮಾಡಿ. ಓಕೆ. ರಂಗನಾಥ್ ಸರ್ ಅವ್ರು ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ, ನೀವು ಹೇಳ್ತಿರ್ತೀರಿ, ಎಲ್ರು ಹೇಳ್ತಾರೆ, ಎಲ್ಲಾ ಮಾಸ್ಟರ್ಸ್ ಹೇಳ್ತಾರೆ. ಹಾಗೆ ನೀವು ಬರ್ಬೇಕು. ಕೇಳ್ತಾ ಇರ್ತೀವಿ. ಸುಮ್ನೆ ನಾವ್ ಮನೇಲಿ ಕೂತ್ಕೊಬಿಟ್ಟು ಏನು ಇರಲ್ಲ, ಸುಮ್ನೆ ನಿದ್ದೆ ಮಾಡ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ. ಇಲ್ಲ ಅಂದ್ರೆ ಅದೊಂದ್ ಸ್ವಲ್ಪ ವಾಕ್ ಹೋಗಿ ಬರ್ತಿದ್ದ. ಈಗಂತೂ ತುಂಬಾ ವಿಷಯ ತಿಳಿದಂಗ ಆಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಮುಂದುವರಿಸಿ ಆಯ್ತಾ, ಧ್ಯಾನ ಮುಂದುವರಿಸಿ.
ಸಾಧ್ಯ ಆದ್ರೆ ನೀವು ಯೂರಿನ್ ಥೆರಪಿಯನ್ನ ಮಾಡ್ಕೊಂಡ್ರೆ ಬಹಳ ಬಹಳ ನಾನು ಒಳ್ಳೇದು. ಒಂದಿಬ್ರಿಗೆ ಹೇಳ್ದೆ, ಕಾಲು ಊತ ಬಂದ್ಬಿಟ್ಟಿತ್ತು. ಅವರು ಸ್ವಲ್ಪ ಹಾಕಕ್ಕೆ ಹಿಂಜರಿತಿದ್ರು. ಅದಕ್ಕೆ ಬೆಳಗಿನ ಜಾವ ಆದ್ರೆ ಮಲಗಿರ್ತಾರೆ ಎಲ್ರು, ಆ ಟೈಮಲ್ಲಿ ಇದ್ ಮಾಡಿ, ಆಗ್ಲೊತ್ತಾದ್ರೆ ಯಾರು ಬರ್ತಾ ಹೋಯ್ತಾ ಇರ್ತಾರೆ. ಬೆಳಿಗ್ಗೆ 5ರಿಂದ 6 ಒಳಗಡೆ ಮಾಡ್ಕೊಬಿಟ್ರೆ, ಮಾಡ್ಕೊಂಡು 6:30 ಮೇಲೆ ಸ್ನಾನ ಮಾಡಿದ್ರೆ ಅವಾಗ ಯಾರು ಇರಲ್ಲ ಎಸ್. ಅಂತ ಹೇಳ್ತಾರೆ. ಓಕೆ ಮ್ಯಾಮ್, ಅವ್ರಿಗೆ ಥ್ಯಾಂಕ್ ಸ್ವಲ್ಪ ಯು, ಥ್ಯಾಂಕ್ ಕಾಲು ಯು, ನೋವು ಥ್ಯಾಂಕ್ ಯು. ಕಡಿಮೆ ಆಗದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನಿಮ್ಮ ಫೌಂಡೇಶನ್ ಎಲ್ರಿಗೂ ತುಂಬಾ ಖುಷಿ ಎಲ್ಲರ ಆಯ್ತು. ಫೌಂಡೇಶನ್, ನಮ್ಮ ನಿಮ್ಮದಿಲ್ಲ, ಇದು ಎಲ್ಲರ ಫೌಂಡೇಶನ್. ಎಲ್ಲರ ಮಹಾವತಾರ ಫೌಂಡೇಶನ್. ಎಸ್. ಮಹಾವತಾರ ಬಾಬಾಜಿ ನೆನ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ನೋಡಿ, ಇವಾಗ Okay. ಸಿಕ್ತು ನನ್ಗೆ. ಅದಕ್ಕೂ Okay. ಬೇಕು, ಸಿಗ್ಬೇಕಾದ್ರೂ ಟೈಮಿಂಗ್ಸ್ ಅನ್ಕೊಂಡೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು, ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಬೇರೆ ಮಾಸ್ಟರ್ಸ್ ಯಾರಿಲ್ವಾ? ಇಲ್ಲ ಮೇಡಮ್. ಹ್ಯಾಂಡ್ ರೈಸೇ ಇಲ್ಲ. ಶಾರದಾ ಪಾಟೀಲ್ ಮ್ಯಾಮ್ ಮಾಡಿದ್ದಾರೆ ನೋಡಿ, ಅವರಿಗೊಂದು ಅನ್ಮ್ಯೂಟ್ ಮಾಡಿ. ಎಲ್ಲ ಮೌನ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಧ್ಯಾನ ಮಾಡಿದ್ಮೇಲೆ ಮೌನ ಆಗ್ಬೇಕು ಅಂತೆಲ್ಲ ಮೌನ ಆಗ್ಬಿಟ್ಟಿದ್ದಾರೆ. ಆಗಿಲ್ವಾ? ಅನ್ಮ್ಯೂಟ್ ಆಯ್ತಾ? ಹಾ, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಅನುರಾಧ ಮೇಡಮ್, ನಮಸ್ತೆ. ನಮ್ದು ವೇದಿಕೆ ಹೆಂಗಿದೆ ಅಂದ್ರೆ, ನಾವು ಬಸವಣ್ಣವ್ರದ್ದು ಅನುಭವ ಮಂಟಪ ನೋಡ್ಲಿಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ ಅದನ್ನ. ಆ ತರ ಇದೆ ಮೇಡಮ್. ಖಂಡಿತ ಬಹಳಷ್ಟು ಜನಕ್ಕೆ ಇವಾಗ ಒಬ್ರು ಮೇಡಮ್ ಮಾತಾಡಿದ್ರಲ್ಲ, ನನ್ಗಂತೂ ಬಹಳ ಖುಷಿ ಆಯ್ತು. ಸಾಕು, ಇಷ್ಟು ಒಬ್ಬೊಬ್ರು ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿ ಅದ್ರಿಂದ ಏನೋ ಒಂದ್ ತಗಂತಿದ್ದಾರೆ ಅಂತ ಅಂದ್ರೆ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಮೇಡಮ್. ನಿಜವಾಗ್ಲೂ ಇದಕ್ಕೆ ರಂಗನಾಥ್ ಗುರುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅಂತದೊಂದು ದೊಡ್ಡ ಸೇವೆ ಮಾಡ್ತಿದ್ದಾರೆ. ಸೇವೆ ಅಂದ್ರೆ ನನ್ಗೂ ಒಂದ್ ಕನ್ಸಿತ್ತು ಸಮಾಜ ಸೇವೆ ಅನ್ನೋದು. ಆದ್ರೆ ಈಗ ಅನ್ನಿಸ್ತಿದೆ, ಈ ತರ ಸೇವೆ ಮಾಡಿದ್ರು ಸಾಕು, ನಾವು ಮನೆಯಲ್ಲೇ ಕುತ್ಕೊಂಡು ಮನೆಯವ್ರ ಸೇವೆ. ಇವಾಗೇನು ಗುರುಗಳು ಎಲ್ಲರ ಸೇವೆ ಮಾಡ್ತಿದ್ದಾರೆ, ನಾವು ಮನೆಯವ್ರ ಸೇವೆ ಫಸ್ಟ್ ಮನೆಯಿಂದ ಸ್ಟಾರ್ಟ್ ಮಾಡಿ ಮನೆಯವ್ರ ಸೇವೆ ಮಾಡ್ಕೊಂಡು, ಅದ್ರಿಂದ ಫಸ್ಟ್ ನಾನ್ ಟ್ರಾನ್ಸ್ಫಾರ್ಮೇಶನ್ ಆಗಿ ನನ್ನ ಜೀವನನೇ ಇನ್ನೊಬ್ರಿಗೆ ಅದು ಹೇಳ್ಬೇಕು. ಅದನ್ನ ನೋಡಿ ಅವ್ರ ತರ ನಾನ್ ಇರ್ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು, ಆತರ ನಾನ್ ಬಾಳ್ಬೇಕು ಅನ್ನೋದ್ ಮಾತ್ರ ಇದರಿಂದ ಕಲ್ತಿದೀನಿ ಮೇಡಮ್. ನನ್ಗೆ ಆ ಮೇಡಮ್ ಮಾತಾಡ್ತಿದ್ರೆ ಬಹಳ ಖುಷಿ ಆಯ್ತು. ಬಹಳಷ್ಟು ಜನ ಈ ತರ ನನ್ನ ಎದುರುಗಡೆನೆ ಬಹಳಷ್ಟು ಜನ ಈ ತರ ನೋವಿಂದ ಬಳಲ್ತಿದ್ದಾರೆ ಮೇಡಮ್. ನಾನು ಬಹಳಷ್ಟು ಹೇಳ್ತಿರ್ತೀನಿ, ಬಟ್ ಅದು ಇನ್ನೂ ಟೈಮ್ ಬೇಕು ಬರಕ್ಕೆ ಅನ್ಸುತ್ತೆ. ಬರುತ್ತೆ ಅನ್ನೋ ನಿರೀಕ್ಷೆನಲ್ಲೇ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಬಹಳಷ್ಟು ಕೊಟ್ಟಿದೆ. ನೀವು ನೋವು ಅಂತ ಹೇಳೋದನ್ನ ರಿಪೀಟ್ ಮಾಡಬೇಡಿ, ಇದೆಲ್ಲವೂ ಸಹ ಅನುಭವ, ಕಲಿಕೆ. ಅದೇ ಅಲ್ಲ, ಇಲ್ಲಿ ಆತರ ಹೇಳ್ತಾರೆ ಬೇರೆಯವ್ರು, ಈಗ ಇರ್ತಾರೆ. ನಾನಿಲ್ಲ ಮೇಡಮ್, ನನ್ಗೆ ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗಿದೆ ಅಂದ್ರೆ ಬಟ್ ಓಕೆ, ಬರ್ತಿದ್ಯಾ? ಬರುತ್ತೆ, ದೇಹಕ್ಕೆ ಬರ್ತಿದೆ ಅಂತ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಹ್ಯಾಂಡ್ ರೈಸ್ ಯಾರು ಮಾಡ್ತಾ ಇಲ್ಲ ಮೇಡಮ್. ಅದೇ ಹೇಳಿದೆ, ಎಲ್ಲ ಮೌನ ಮಾಡಿದ್ರು ಇವಾಗ. ನಳಿನಿ ಮ್ಯಾಮ್, ನಳಿನಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗಿಲ್ವಾ? ಕೊಟ್ಟಿದ್ದೇನೆ, ಪುನಃ ಕೊಡ್ತೇನೆ ಮ್ಯಾಮ್. ಹಾ, ಆಯ್ತು, ಆಯ್ತು ಮ್ಯಾಮ್, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ನಮಸ್ತೆ, ಮಾತಾಡಿ. ಮೇಡಮ್, ನಾನು 4 ಗಂಟೆಗೆ ಧ್ಯಾನ ಮಾಡಕ್ಕೆ ಅಂತ 3 ಗಂಟೆಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಸುಮಾರು ದಿವಸದಿಂದ 3ರಿಂದ 6 ಗಂಟೆವರೆಗೂ. ಹಂಗಾಗಿ ಮತ್ 4 ಗಂಟೆಗೆ ಜಾಯಿನ್ ಆಗ್ತಿದ್ದೆ, ಮತ್ ನಂಗೆ ಎಚ್ಚರ ಆಗ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದೀವಿ ಮೇಡಮ್. ನಮ್ ಫೌಂಡೇಶನ್ ನಲ್ಲಿ ಧ್ಯಾನ, ಸ್ವಾಧ್ಯಾಯ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಈ ಫೌಂಡೇಶನ್ ಅಲ್ಲಿ ಜಾಯಿನ್ ಆದ್ಮೇಲೆ ತುಂಬಾ ಕಲ್ತಿದೀನಿ ಮೇಡಮ್. ಮತ್ತೆ ಎಲ್ಲರೂ ಸಹ ಇದ್ರಲ್ಲಿ ಬಂದು ಮಾತಾಡಿದ್ರೆ ಕೇಳಿಸ್ಕೊಳ್ಳೋರ್ಗು ಒಂಥರ ನಾವು ಏನು ಚಿಕಿತ್ಸೆ ಮಾಡ್ಕೋಬಹುದು ಅಂತ. ಪಾಪ ರಂಗನಾಥ್ ಸರ್, ನೀವು ಎಲ್ಲ ಮುಂದೆ ಬನ್ನಿ ಹೊಸಬ್ರೆಲ್ಲ ಬರ್ರಿ ಅಂತೇಳಿ ಅಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ. ಅದೆಲ್ಲರೂ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕಂತೀನಿ ಮೇಡಮ್. ಎಲ್ಲರಲ್ಲೂ
ಮೇಡಮ್ ಎಲ್ರಿಗೂ ಮಾತಾಡ್ಬೇಕು ಅಂತ ಆಸೆ ಐತೆ ಮೇಡಮ್. ನಾವ್ ಏನ್ ಮಾತಾಡ್ತೀವೋ ಅಂತ ಭಯ ಇರುತ್ತೆ ಮೇಡಮ್. ಎಲ್ರಿಗೂ ಅಷ್ಟೇ, ಒಂದ್ಸರಿ 2 ಸರಿ ಮಾತಾಡೋರ್ಗು ಭಯ ಇದ್ದೇ ಇರುತ್ತೆ ಮೇಡಮ್. ಆಮೇಲೆ ಎಲ್ರಿಗೂ ಸರಿ ಹೋಗುತ್ತೆ. ಅದೊಂದ್ ಅರ್ಥ ಮಾಡ್ಕೊಂಡು ಎಲ್ಲರೂ ಮುಂದೆ ಬರ್ಬೇಕು ಮೇಡಮ್. ಗುಡ್, ವೆರಿ ಗುಡ್, ವೆರಿ ಗುಡ್. ಹೌದೇ? ಮತ್ತೆ ನಮ್ಮ ಫೌಂಡೇಶನ್ ಅಲ್ಲಿ ಯಾರ್ ತಪ್ಪು ಮಾತಾಡ್ಲಿ ಸರಿ ಮಾತಾಡ್ಲಿ ಎಲ್ಲರೂ ಖುಷಿ ಪಟ್ಕೊಂಡ್ ಕೇಳ್ತಾರೆ ಮೇಡಮ್. ಅದು ನೋಡಿದ್ರೆ ನಂಗೆ ಖುಷಿ ಆಗುತ್ತೆ ಮೇಡಮ್. ಹೊಸಬ್ರು ಬಂದ್ರೆ ಅದ್ ಎಷ್ಟು ಖುಷಿ ಪಡ್ತಾರೆ ಅಲ್ಲವಾ. ನಾನು ಹೊಸ್ದಾಗ್ ಬಂದಾಗ ಎಲ್ಲ ಅಷ್ಟೊಂದ್ ಪ್ರೋತ್ಸಾಹ ನೀಡಿದ್ರು ನನ್ಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಅಂತ ನಾನು ಹಿಂದೆ ಕೂತಿದ್ರೆ ನನ್ಗೂ ಇಷ್ಟೊಂದು ನನಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ಎಲ್ಲರೂ ಅಷ್ಟೊಂದ್ ಜನ ಜಾಯಿನ್ ಆಗ್ತಾರೆ, ಒಬ್ರು ಮಾತಾಡಲ್ವಲ್ಲ ಅಂತ ತರ ಬೇಜಾರಾಗುತ್ತೆ ಮೇಡಮ್. ಪಾಪ ಸರ್ ನೀವು ಎಲ್ಲರೂ ಅಷ್ಟೊಂದು ದೊಡ್ಡ ಮಾಸ್ಟರ್ಸ್ ಅಲ್ಲವಾ, ಒಂದೊಂದ್ ಟಾಪಿಕ್ ಬಗ್ಗೆ ಅಷ್ಟೊಂದು ಮಾತಾಡ್ತಾರೆ ಮೇಡಮ್. ಅಷ್ಟು ಹೇಳ್ಕೊಡ್ತಾರೆ, ಅಷ್ಟು ಮಾಡ್ತಾರೆ. ಅದಕ್ಕಾಗಿ ಎಲ್ಲರೂ ಮುಂದೆ ಬರ್ಬೇಕು, ಎಲ್ಲರೂ ಮಾತಾಡ್ಬೇಕು. ಗುಡ್, ಎಲ್ರು ಗುಡ್. ನಿಮ್ಗೆ ಅನ್ಸಿದ್ದನ್ನ ಹೇಳಿದ್ರೆ ಸಾಕು, ಎಲ್ರಿಗೂ ಅರ್ಥ ಆಗುತ್ತೆ. ಇವಾಗ ಹೌದು, ಹೌದು. ಹೇಳಿದ್ರಲ್ಲ ಮೇಡಮ್, ನೋಡ್ರಿ ಅವರು ಪಾಪ ಮಾತಾಡಕ್ಕೂ ಅವ್ರಿಗೆ ಇವತ್ತೊಂದ್ ದಿವಸ ಆಗುತ್ತೆ, ಮುಂದೆಲ್ಲ ಅವ್ರು ಚೆನ್ನಾಗ್ ಮಾತಾಡ್ತಾರೆ ಅಲ್ವಾ ಮೇಡಮ್? ಇನ್ನೊಂದೇನಂದ್ರೆ, ನನಗೆ ಮಾತಾಡಕ್ ಆಗಲ್ಲ ಅಂತ ಮನ್ಸಲ್ಲಿ ಇಟ್ಕೋಬಾರ್ದು, ಮಾತಾಡಕ್ಕೆ ಪ್ರಯತ್ನ ಹ್ಮ್ ಮಾಡ್ಬೇಕು. ಎರಡು ಹ್ಮ್ ಮಾತಾಡ್ಕೊಂಡ್ರೆ ಮೇಡಮ್. ಧೈರ್ಯ ಬರುತ್ತೆ, ಹಂಗೆ ಮುಂದುವರ್ಸ್ಕೊಂಡು ಹೋಗುದಲ್ಲ. ಎಲ್ಲರೂ ಹಾಗೆ ಅಲ್ವಾ? ಎಲ್ರು ಈಗ ಎಷ್ಟು ದೊಡ್ಡ ಮಾಸ್ಟರ್ಸ್ ಇದಾರೆ, ಎಲ್ಲರೂ ಎಲ್ಲರೂ ಹಾಗೇನೆ. ಅದನ್ನ ದಾಟಿನೇ ಬಂದಿರೋದು ಮೇಡಮ್. ಕರೆಕ್ಟ್. ಫಸ್ಟ್ಗೆ ಎಲ್ಲರಿಗೂ ಎಲ್ಲಾಗುತ್ತೆ ಮೇಡಮ್. ಅದೇ. ಹಂಗಾಗಿ ಫಸ್ಟ್ ಮಾತಾಡ್ತಾ ಎಲ್ರಿಗೂ ಬರುತ್ತೆ. ಅದು ಎಲ್ರು ಜಾಯಿನ್ ಆಗಿರ್ತೀರ, ಮಾತಾಡಿ ಏನ್ ಅನ್ಸಿರುತ್, ನಿಮ್ಗೆ ಏನ್ ಉಪಯೋಗ ಆಗಿರುತ್ತೆ ಅದನ್ನ ಹೇಳಿದ್ರೆ ಎಲ್ರಿಗೂ ಮತ್ ಸಾಕು. ಮಾಡ್ತಾರೆ. ಇದು ಕಿವಿ ಕೇಳಲ್ಲ ಅಂತ ನಮ್ಮೂರಲ್ಲೂ ಒಬ್ರಿಗೆ ಶಿವಂಬು ಚಿಕಿತ್ಸೆ ಸ್ಟಾರ್ಟ್ ಮಾಡಿದೀವಿ ಮೇಡಮ್. ಓಕೆ, ವೆರಿ ಗುಡ್, ವೆರಿ ಗುಡ್. ಅವ್ರಿಗೆ 21 ದಿವಸ ಮಾಡಿ ಅಂತೆಲ್ಲ ಹೇಳಿದೀವಿ, ಮಾಡ್ತಿದ್ದಾರೆ ಮೇಡಮ್. ಈಗ ನಾಳೆ ಪ್ರೋಗ್ರಾಮ್ಗೆ ಉಡುಪಿಯಿಂದ ಸುಲೋಚನಾ ಮೇಡಮ್ ಅವರು ಬರ್ತಾ ಇದ್ದಾರೆ, ನಾಳೆ ಯೋಗ ಕ್ಲಾಸ್ಗೆ. ಅದೆಲ್ಲವೂ ಸಹ ವಿಡಿಯೋ ಮಾಡಿ ಹಾಕ್ತೇವೆ. ಆವಾಗ ಎಲ್ಲರೂ ಸಹ ಅದನ್ನ ನೋಡ್ಬೇಕು, ಆ ವಿಡಿಯೋನ. ನಾಳೆ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ಪ್ರೋಗ್ರಾಮ್ ಅಲ್ಲಿ. ಅವ್ರು ಆಲ್ರೆಡಿ ನಾನು ಬಂದಿದ್ದಾರೆ. ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದೀನಿ ಮೇಡಮ್, ನಾನು ಓ, ಬರ್ತೀನಿ. ಸರಿ ಸರಿ ಸರಿ. ಓಕೆ, ಮೇಡಮ್. ನಾಳೆ ಸಿಗೋಣ ಹಾಗಾದ್ರೆ ನಾವೆಲ್ಲರೂ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ವೆರಿ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು. ಮೇಡಮ್. ಇನ್ನೊಬ್ರು ಯಾರೋ ವಿವೋ ಅಂತ ಮಾಡಿದ್ರಲ್ಲ, ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ವಿವೋ. ನಿಮ್ಮ ಹೆಸರು ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ. ವಿವೋ. ಅನುಪಮಾ ಮ್ಯಾಮ್ ಮಾಡಿದ್ದಾರೆ, ಹುಲ್ಲೂರು. ಎಸ್, ಹಾ, ಮಾತಾಡಿ ಮ್ಯಾಮ್. ಅನುಪಮಾ ಮ್ಯಾಮ್ ಅನುಪಮಾ ಮ್ಯಾಮ್ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ. ಆಯ್ತು. ಎಸ್, ಮಾತಾಡಿ ಮೇಡಮ್, ಮಾತಾಡಿ. ನಮಸ್ತೆ, ಮಾತಾಡಿ. ಕೇಳ್ತಾ ಇದೀಯಾ? ಬಹಳ ಸಣ್ಣ, ಗೊತ್ತಿಲ್ಲ ನನಗೆ. ಲೋ ವಾಯ್ಸ್ ಇದ್ದಂಗಿದೆ ನನಗೆ, ಉಳಿದವರಿಗೆ ಹೇಗೆ ಗೊತ್ತಾಗ್ತಾ ಇಲ್ಲ. ಲೋ ವಾಯ್ಸ್ ಹೌದು. ಇದೆ ಅಲ್ವಾ? ಸ್ವಲ್ಪ ಜೋರ್ ಮಾತಾಡಿ. ಮೈಕ್ರೋಫೋನಿಗೆ ಹತ್ರ ಬಂದು ಜೋರಾಗಿ ಮಾತಾಡಿ. ಹಾ, ಮೇಡಮ್ ಆದ್ರೂ ಲೋನೆ ತುಂಬಾ ಕೇಳೋದಿಲ್ಲ. ಸೌಂಡ್ ಕೊಟ್ಕೊಳ್ಳಿ. ಎಲ್ಲೋ ಕಮ್ಮಿ ಮಾಡಿದ್ದಾರೆ. ವಾಲ್ಯೂಮ್ ಫುಲ್ ವಾಲ್ಯೂಮ್ ಕೊಡಿ. ಹೌದು, ಮಾತಾಡಿ. ನಮಸ್ತೆ ಮೇಡಮ್, ಕೇಳ್ತಾ ಇದೀಯಾ? ನಮಸ್ತೆ. ಸಾಧಾರಣ ಕೇಳುತ್ತೆ. ನಿಮ್ಮ ವಾಲ್ಯೂಮ್ ಅನ್ನ ಮೇಲೆ ಇದ್ರನ್ನ ಪ್ರೆಸ್ ಮಾಡಿದ್ರೆ ಜಾಸ್ತಿ ಬರುತ್ತೆ ನೋಡಿ ವಾಲ್ಯೂಮ್, ಅದು ಮಾಡ್ಕೊಳ್ಳಿ. ಆಯ್ತಾ? ಹಾ, ನಮಸ್ತೆ, ಮಾತಾಡಿ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಮೇಡಮ್. ನೀವು ಮಾತಾಡೋ ಮಾತ್ ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕು ಅನ್ಸುತ್ತೆ. ನಿಮ್ ತರ ಯಾವಾಗ ಆಗ್ತೀವ ಏನೋ ಮೇಡಮ್ ನಾವು. ಅಯ್ಯೋ, ನೀವು ನನಗಿನ್ನ ನನ್ನನ್ನು ಮೀರಿಸಿದೀರಾ. ನಿಮ್ ಮಾತು ಕೇಳುವಾಗ್ಲೂ ನಮಗೆ ಕೇಳೋಣ ಅನಿಸುತ್ತೆ. ಇಲ್ಲ ಮೇಡಮ್, ಹೌದು, ಹಂಗ ಅನ್ಕೊಳ್ಳೋದು. ನಾನ್ ಮಾತಾಡೋದು ಚೆನ್ನಾಗಿಲ್ಲ, ಇನ್ನೊಬ್ರು ಮಾತಾಡೋದೇ ಚಂದ, ದೂರದ ಬೆಟ್ಟ ನೊಣ್ಣೆಗೆ ಅಂತ. ನಿಮ್ದು ಮಾತುನು ಹಂಗೆ ಇದೆ, ನೀವು ಮಾತಾಡುವಾಗ ಕೇಳೋಣ ಅನ್ಸುತ್ತೆ. ಹೇಳಿ ಮೇಡಮ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬಹಳ ಇದರಿಂದ ನಾನು BP ಬಹಳ ಕಂಟ್ರೋಲ್ ಆಗ್ಯದ ಮೇಡಮ್. ವೆರಿ ನೈಸ್, ವೆರಿ ನೈಸ್. 3 kg ವೇಟ್ 69 ಇತ್ತು, 66 ಆಗಿದೆ. ನೈಟ್ ಊಟ ವಾವ್, ಬಿಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಟೀ ಕಾಫಿ ಬಿಡ್ಲಿಕ್ಕೆ ಬಹಳ ಟ್ರೈ ಮಾಡ್ತಾ ಇದ್ದೀನಿ.
ಭಾಳ ಕಂಟ್ರೋಲ್ ಮಾಡ್ಕೊಂತಾ ಇದ್ದೀನಿ. ಮುಂದಿನ ಮಂಡಲ ಮುಗಿಯೋಷ್ಟರಲ್ಲಿ ನೀವು ಕಾಫಿ ಟೀ ಬಿಡ್ತೀರಾ? ಬಿಡ್ತೀನಿ ಮೇಡಮ್, ಬಿಡ್ತೀನಿ. ಬಹಳ ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಏನು ವೇದಿಕೆ ಒಳಗೆ ಇಂಥದಿಲ್ಲ ಅಂತ ಹೇಳಂಗಿಲ್ಲ ಮೇಡಮ್. ಇದನ್ನ ಅಳವಡಿಸ್ಕೊಳ್ಳಿದೆ ಇರುದೇ ಒಬ್ಬ ಅದು ತಪ್ಪು. ಇಂಪಾರ್ಟೆಂಟ್, ಅದು ಹೌದು. ಹಾ, ತುಂಬಾ ಚೆನ್ನಾಗಿದೆ ಅಂದ್ಮೇಲೆ ಚೆನ್ನಾಗಿರುವುದನ್ನ ಅಳವಡಿಸ್ಕೋಬೇಕು ನಾವು. ಅದು ತುಂಬಾ ಚೆನ್ನಾಗಿದೆ ಮೇಡಮ್. ಎಷ್ಟು ಹೊಗಳಿದ್ರು ನಾವು ಏನೂ ಅಲ್ಲ ಇದ್ರೊಳಗ. ಹೊಗಳಬೇಡಿ ಮೇಡಮ್, ಹೊಗಳಬೇಡಿ. ನೀವು ಅಳವಡಿಸ್ಕೊಂಡು ನಾನು ಹಿಂಗಾಗಿದ್ದೇನೆ ಅಂತ ಹೇಳಿ ಅದೇ ನಮ್ಗೆ ಹೊಗಳಿಕೆ. ಫೌಂಡೇಶನ್ಗೆ ಹೋಗ್ಲಿಕ್ಕೆ ನಮ್ಗೆಲ್ಲ. ಓಕೆ, ಗುರುಜಿ ಅವರು ತುಂಬಾ ಚೆನ್ನಾಗಿ, ರಂಗನಾಥ್ ಗುರುಜಿ ಅವರು ಪತ್ರಿಕೆಗಳಿಗೆ ಎಲ್ಲ ಏನು ಆತ್ಮ ಬಂಧುಗಳಿಗೆ ತುಂಬಾ ಶರಣಾರ್ಥಿಗಳು ಮೇಡಮ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೇದಾವತಿ ಮ್ಯಾಮ್, ಧನ್ಯವಾದಗಳು. ನಮಸ್ತೆ ಮೇಡಮ್. ಅನುಪಮ ಹುಲ್ಲೂರ್ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಬೆಳಿಗ್ಗೆನು ನಂಬರ್ ಕೇಳ್ದೆ ಕೊಟ್ಟಿಲ್ಲ. ಯಾರ್ದು? ಅನುಪಮ ಮೇಡಮ್. ಅನುಪಮ ಹುಲ್ಲೂರ್ ಒಂದು ಇನ್ಫಾರ್ಮೇಶನ್. ನಾಳೆ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲಿ ಒಂದೊಂದು ಬೆಗರ್ಸ್ ಕಾಲೋನಿ ಅಂತ ಇದೆ, ಅಲ್ಲಿ ಪ್ರೋಗ್ರಾಮ್ ಇದೆ, ನೀವು ಬರ್ಬೇಕಂತೆ ನಂದಾ ಮೇಡಮ್ ಹೇಳಿದ್ರು. ಹುಬ್ಳಿಯಲ್ಲಿಯಾ? ಹುಬ್ಳಿಯಲ್ಲಿ. ಹುಬ್ಳಿನಲ್ಲಿ ನಾಳೆ ಯೋಗ ಕಾರ್ಯಕ್ರಮ ಇದೆ ಅನುಪಮ ಮೇಡಮ್, ನೀವಲ್ಲಿ ಹೋಗಿ ಅಂತ ವೇದಾವತಿ ಮೇಡಮ್ ಹೇಳ್ತಾ ಇದ್ದಾರೆ. ಹೌದ್ ಮೇಡಮ್, ನನ್ ಮಗಳದು ಗದಗಲ್ಲಿ ನಾಳೆ ಆಕಿಳ್ದು MBBS ಕಂಪ್ಲೀಟ್ ಆತ್ ಮೇಡಮ್. ಹಂಗಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ತಗೊಂಡ್ಬರ್ಲಿಕ್ಕೆ ಹೋಗ್ತಾ ಇದೀನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಹಾಗಾಗಿ ಓಕೆ, ಆಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬರ್ತಾರೆ. MBBS ಕಂಗ್ರಾಟ್ಸ್. MBBS ಓದ ಮಗಳಿದ್ದಾಳೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಶಶಿಕಲಾ ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ. ಮೇಡಮ್, ನಾನು ಒಂದ್ ನಿಮಿಷ ಹೇಳ್ತೀನಿ. ಹೇಳಿ. ಓಕೆ. ಇವತ್ತು ನಮ್ಮ ಮಾವ ನನ್ಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ, ಯಂಗ್ ಲೇಡಿ ಅಂತ ಹೇಳಿ. ಯಂಗ್ ಲೇಡಿ? ನಾವೇ ಹೇಳ್ತೇವಲ್ಲ, ಯು ಆರ್ ಎ ಸ್ವೀಟ್ 16 ಅಂತ. ನಾನು ಈಗ ತುಂಬಾ ಸಣ್ಣಾಗಿ ಸ್ಲಿಮ್ ಆಗಿ ತುಂಬಾ ಚೆನ್ನಾಗಿರ್ತೀನಂತೆ. ಹಾಗಾಗಿ ನನಗೆ ಒಂದು ಯಂಗ್ ಲೇಡಿ ಅಂತೇಳಿ ಇವತ್ತೊಂದು ಅವಾರ್ಡ್ ಕೊಟ್ಟಿದ್ದಾರೆ. ವೆರಿ ನೈಸ್, ಗುಡ್. ನೀವೇನು ಅಂತ ಹೇಳಿದ್ರಿ ಅದಕ್ಕೆ? ಹೇಗೆ ಆಗಿತ್ತು ಅಂತ ಹೇಳಿದ್ರಾ? ಅವ್ರ ವೈಫ್ ಅಂದ್ರೆ ಅವ್ರ ಅತ್ತೆ ಮೊನ್ನೆ ಬಂದಿದ್ರು. ಬಂದಾಗ ನಾನೆಲ್ಲ ಅಡಿಗೆ ಒಬ್ಳೆ ಅಡಿಗೆ ಮಾಡಿ ಅವರಿಗೆ ಚಪಾತಿಗೆ ಎಲ್ಲ ಮಾಡಿ ಬಡಿಸಿದ್ದೆ ಒಬ್ಳೇನೆ. ಅದನ್ನೆಲ್ಲ ನೋಡಿ ಅದು ಹೇಳಿದ್ದಾರೆ ಅವರು, ಎಷ್ಟು ಆಕ್ಟಿವ್ ಆಗಿದ್ದಾಳೆ, ಸಪೂರ ಆಗಿದ್ದಾಳೆ ಅಂತ ಹೇಳೆಲ್ಲ. ಅದ್ ಕೇಳಿಸ್ಕೊಂಡು ನನ್ಗೆ ಇವತ್ತು ಫೋನ್ ಮಾಡಿ ಹೇಳಿದ್ರು, ನಿನ್ ಬಗ್ಗೆ ತುಂಬಾನೇ ಹೇಳಿದ್ಲು, ನೀನ್ ಹೆಂಗ್ ಲೇಡಿ ಆಗ್ಬಿಟ್ಟಿದೀಯಂತೆ, ನೆಕ್ಸ್ಟ್ ವೀಕ್ ಬಂದ್ ನಿಮ್ಮನ್ನ ನೋಡ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು. ಸರಿ ಅಲ್ಲ, ನೀವು ಹೇಗೆ ಹಂಗಾಗಿದೆ ಅಂತ ನೀವು ಅವ್ರಿಗೆ ರಿಪ್ಲೈ ಕೊಟ್ರಾ? ಬಂದ್ ಹೇಳ್ತಾರೆ, ಬರ್ತಾರಂತೆ ನೆಕ್ಸ್ಟ್ ವೀಕ್. ಸರಿ, ಗುಡ್. ಅವಾಗ ನಾನು ಹೇಳ್ಬೇಕಂತೆ ಏನು ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಶಶಿಕಲಾ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಎಲ್ಲರೂ ಅವರವರ ಅನುಭವ ಹೇಳೋದು ಕೇಳಿ ತುಂಬಾ ಖುಷಿ ಆಗತ್ತೆ ಮೇಡಮ್. ಎಲ್ಲರೂ ಮೇಲೆ ಬರ್ತಾ ಇದ್ದಾರೆ. ರಂಗನಾಥ್ ಸರ್ ಎಲ್ಲರಿಗೂ ಕೈ ಹಿಡಿದು ಮೇಲೆ ಕರ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗತ್ತೆ ಎಲ್ಲರಿಗೆ. ಅಂದ್ರೆ ಎಲ್ಲೋ ಮೂಲೆಯಲ್ಲಿದ್ದು ಎಲ್ಲೋ ಹೊರಗಡೆ ಒಂಥರ ಕವರ್ಡ್ ಆಗಿದ್ದವ್ರನ್ನೆಲ್ಲ ಹೊರಗಡೆ ತರ್ತಾ ಇರೋದು ತುಂಬಾ ಖುಷಿ ಆಗತ್ತೆ ಮೇಡಮ್. ಯಾಕೆಂತಂದ್ರೆ ಇದೊಂದು ವೇದಿಕೆ, ಎಲ್ಲರೂ ಅವ್ರವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ. ಅದು ಆಮೇಲೆ ಅವರಿಗೆ ಅವ್ರವ್ರನ್ನ ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ಅವರಿಗೆ ಜ್ಞಾನನೂ ಸಿಗ್ತಾ ಹೋಗ್ತಾ ಇದೆ. ಈ ತರದೊಂದು ಜ್ಞಾನ ಇದೆ, ಈ ತರ ಕಲಿಬಹುದು. ಈ ಒಂದ್ ಸ್ವಲ್ಪ ವಯಸ್ಸಾದವ್ರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ನನ್ ಮಗ MBBS ಮಾಡಿದ್ದಾನೆ, ನನ್ ಮಗಳು ಅಲ್ಲಿದ್ದಾಳೆ, ನಿನ್ ಮಗಳು ಇಲ್ಲಿದ್ದಾಳೆ. ಎಲ್ಲರೂ ಒಂದು ವಯಸ್ಸು ದಾಟಿದವ್ರೆ, 45-50 ಮೇಲಿರೋರೆ ಎಲ್ಲರೂ. ಇಂಥವರಿಗೆ ಈ ಬ್ರೈನ್ ಆಕ್ಟಿವೇಶನ್ಗೆ ಇದು ಹೊಸದು ಕಲಿತಾ ಹೋದ್ರೆ, ತಿಳಿತಾ ಹೋದ್ರೆ ಬಹಳ ಉಪಯೋಗ ಆಗತ್ತೆ. ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಆಮೇಲೆ ನಮ್ಮ ಆಯಸ್ಸು ಚೆನ್ನಾಗಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಇದ್ರಲ್ಲಿ ಇರೋದ್ರಿಂದ ತುಂಬಾ ಖುಷಿಯಾಗೂ ಇರ್ತಾರೆ. ಅಂದ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಲ್ವಲ್ಲ, ಚಿಂತೆ ಬರೋದು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿದಾಗ. ಅವ್ರದನ್ನ ಮಾತ್ರ ಫೋಕಸ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಅವರಲ್ಲಿ ಏನು ಇಲ್ಲ. ಸೊ ಹಾಗಾಗಿ ಇದು ಒಂದು ಒಳ್ಳೆ ವೇದಿಕೆ ಅಂತ ನನ್ಗನ್ಸುತ್ತೆ ಮೇಡಮ್. ನಾನು ಸ್ವಲ್ಪ ಮಾತುಗಳನ್ನ ಕಡಿಮೆ ಮಾಡಿದ್ದೇನೆ. ನೀವು ಹೇಳ್ತಾ ಇದ್ದಲ್ಲ ಎಲ್ಲ ಮೌನಕ್ ಜಾರಿದ್ದಾರೆ ಅಂತ ಕಾಣುತ್ತೆ ಅಂತ, ಮಾತನ್ನ ಸ್ವಲ್ಪ ಜಾಸ್ತಿ ಆಡ್ತಿದ್ದೆ ಅಂತ ಅನ್ಸುತ್ತೆ.
ಈಗ ಮಾತು ಕಡಿಮೆ ಆಗಿದೆ, ಮಾತಲ್ಲಿ ಹಿಡಿತ, ಆಮೇಲೆ ರಿಯಾಕ್ಟ್ ಮಾಡೋದ್ರ ಬದಲು ರೆಸ್ಪಾಂಡ್ ಮಾಡೋದನ್ನ ಚೆನ್ನಾಗಿ ವೆರಿ ನೈಸ್, ವೆರಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನೈಸ್. ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ತುಂಬಾ ಯೋಚಿಸಿ ಅದು ನಾನು ಹೀಗೆ ಮಾಡಿದ್ರೆ ಹೇಗೆ, ನಾನು ಆ ಪೊಸಿಷನ್ ಅಲ್ಲಿ ಆ ವ್ಯಕ್ತಿ ಕಡೆ ನಾನಿದ್ರೆ, ನಾನು ಆ ವ್ಯಕ್ತಿ ಪೊಸಿಷನ್ ಅಲ್ಲಿ ನಾನಿದ್ರೆ ನನ್ನ ಮಾತು ಅವ್ರಿಗೆ ಹೇಗ್ ಕೇಳುತ್ತೆ ಅನ್ನೋದನ್ನ ನಾನು ಸ್ವಲ್ಪ ಅನಲೈಸ್ ಮಾಡಿ ಆಮೇಲೆ ಮಾತಾಡೋದು. ನಾನು ಸ್ವಲ್ಪ ಮೊದ್ಲು ಹಾಗೆ ಇದ್ದೆ, ಈಗ ತುಂಬಾ ಆಗಿದೆ. ಪ್ರತಿಯೊಂದು ಮಾತಿಗೂ ಆಗತ್ತೆ. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೂ ಬಹಳ ಅಲರ್ಟ್. ನಾನು ಇಲ್ಲೇ ಇಲ್ಲ ಅಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದೀನಿ ಇವಾಗ. ನೋ ಗಾಸಿಪ್, ಗಾಸಿಪ್ ಬಗ್ಗೆ ಅಲ್ಲೇ ಫುಲ್ ಸ್ಟಾಪ್. ಯಾರಾದ್ರೂ ಹೇಳಕ್ ಬಂದ್ರೆ ಫೋನಲ್ಲಿ ಗೀನಲ್ಲಿ ಅಲ್ಲಲ್ಲೇ ತುಂಡಾಕ್ಬಿಟ್ಟು ಅವ್ರ ಸುದ್ದಿ ಬೇಡ ಅಂತ ಬಿಡೋದು. ಅವೆಲ್ಲ ನನ್ನಲ್ಲೇ ಆಗಿರೋ ಬದಲಾವಣೆ, ನಾನೇ ಗಮನಿಸಿರೋದು. ಅದು ತುಂಬಾ ಖುಷಿ ಕೊಡುತ್ತೆ ಮೇಡಮ್. ನಾನು ಒಂದು ಸಣ್ಣ ಕತೆ ಹೇಳ್ತೇನೆ, ಸಣ್ಣದು. ಒಬ್ಬ ಈ ಸೌದಿ ಅರೇಬಿಯಾದಲ್ಲಿ ಒಬ್ಬ ಹೆಬ್ಬಾವನ್ನ ಸಾಕ್ತಾ ಇದ್ನಂತೆ. ಅವ್ನು ತುಂಬಾ ಪ್ರೀತಿಯಿಂದ ಸಾಕ್ತಿದ್ನಂತೆ. ಅದಕ್ಕೆ ಅವನ್ ಊಟ ಮಾಡಿದಾಗ ಅದಕ್ಕೂ ಏನಾರ ತಿನ್ಸೋದು, ಅವನ್ ಮಲಗ್ದ ಅವನ್ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋದು, ಹಂಗೆ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ನಂತೆ. ಅದು ತಿಂಗಳುಗಳು ಕಳೆದಂತೆ ಸ್ವಲ್ಪ ದೊಡ್ಡದಾಗ್ತಾ ಹೋಯ್ತಂತೆ. ಒಂದ್ ಫೈನ್ ಡೇ ಅದು ಊಟನೂ ಬಿಡ್ತಂತೆ, ಹಂಗೆ ಅವ್ನ್ ಸುತ್ತ ಓಡಾಡೋದು, ಅಲ್ಲೇ ಅವನ್ ಪಕ್ಕ ಬಂದ್ ಮಲ್ಕೊಳ್ಳೋದು ಶುರು ಮಾಡ್ತಂತೆ. ಇದು ಏನಾಯ್ತು, ಅವನಿಗೆ ತುಂಬಾ ಪ್ರೀತಿಯಿಂದ ಸಾಕಿದ್ದಲ್ವಾ, ತುಂಬಾ ಬೇಜಾರಾಯ್ತಂತೆ. ಏನ್ ಮಾಡೋದು. ಆಮೇಲೆ ವೆಟರ್ನರಿ ಡಾಕ್ಟರ್ ಹತ್ರ ತಗೊಂಡೋದ್ನಂತೆ. ಅದನ್ನ ತಗೊಂಡೋದಾಗ ಅವ್ರು ವೆಟರ್ನರಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿ, ಇದೇನು ಇಲ್ಲ, ಹುಷಾರಾಗಿದೆ, ಏನು ತೊಂದ್ರೆ ಇಲ್ಲ, ಅದ್ ಯಾಕೆ ಹಂಗ ಮಾಡ್ತಿದೆ ಅಂತ ಹೇಳಲ್ಲ ಅಂತ ಕೇಳಿದಂತೆ. ಹೇಳಿ ನನ್ಗೆ ನಿಜವಾಗ್ಲೂ ಅದೇ ಬೇಕಾಗಿರೋದು ಅಂತ ತುಂಬಾ ಆಸೆಯಿಂದ ಕೇಳ್ತಾನಂತೆ. ಕೇಳಿದಾಗ ಅವನೇ ಡಾಕ್ಟರ್ ಹೇಳ್ತಾನಂತೆ, ಈ ಹಾವು ಇವನನ್ನ ಯಾವಾಗ ನುಂಗ್ಲಿ ಅಂತ ಪ್ಲಾನ್ ಮಾಡ್ತಾ ಇದೆ. ನನಗೆ ಇವನನ್ನ ನುಂಗಕ್ಕೆ ಎಷ್ಟು ದೊಡ್ಡ ಹೊಟ್ಟೆ ಬೇಕು, ಎಷ್ಟು ನಾನ್ ದೊಡ್ಡದಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಆಮೇಲೆ ನನ್ ಹೊಟ್ಟೆಲಿ ಎಷ್ಟು ಜಾಗ ಬೇಕು ಅದನ್ನ ನಾನ್ ಮಾಡ್ಕೋಬೇಕು ಅಂತ ಊಟ ಬಿಟ್ಟಿದೆ ಅಂತ ಹೇಳಿದ್ನಂತೆ. ಅವಾಗ ಅವನಿಗೆ ತಲೆ ಬಿಸಿ ಆಗೋಯ್ತಂತೆ. ಇಷ್ಟು ಪ್ರೀತಿಯಿಂದ ಸಾಕಿದ್ದು ಹೀಗೂ ಆಗಬಹುದಂತ ತುಂಬಾ ತಲೆ ಬಿಸಿ ಆಯ್ತಂತೆ. ಹಾಗೇನೆ ನಾವು ತುಂಬಾ ಪ್ರೀತಿಯಿಂದ ಎಷ್ಟೊಂದ್ ಜನನ್ನ ಸಾಕಿರ್ತೀವಿ, ತುಂಬಾ ಅವ್ರಿಗೆ ಸಹಾಯ ಮಾಡಿ ಬೆಳೆಸಿರ್ತೀವಿ. ಅವ್ರೇನಾದ್ರೂ ಈ ತರ ನೆಗೆಟಿವ್ ಥಾಟ್ ನಮ್ ಬಗ್ಗೆ ಅವ್ರ ಏನಾದ್ರು ಈ ತರ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಅಥವಾ ಅವ್ರೇನಾದ್ರೂ ನಮಗೆ ಬ್ಯಾಡ್ ಆಗಿ ರೆಸ್ಪಾಂಡ್ ಮಾಡಿದಾಗ ಅಥವಾ ರಿಯಾಕ್ಟ್ ಮಾಡಿದಾಗ ನಮಗ್ ತುಂಬಾ ಬೇಜಾರಾಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಾವು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಮ್ ಬದುಕನ್ನ ನಾವು ನೋಡ್ಕೊಳ್ಳೋದು ಒಳ್ಳೇದು ಅಂತ ಹಿರಿಯರಿಗೆ ಒಂದು ಪಾಠ ಅಂತ. ವೆರಿ ನೈಸ್, ವೆರಿ ನೈಸ್. ಓಕೆ, ಅದಕ್ಕೆ ಹೇಳುದು ಈ ಗ್ರಾಟಿಟ್ಯೂಡ್ ಅಂತ ನಮಗೆ ಆಗಾಗ ನೋಡಿ ಜ್ಞಾನ ಹಂಚಿಕೆ ಮಾಡ್ತಾರಲ್ಲ, ನೀವು ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಬೇರೆದನ್ನ ಆಲೋಚನೆ ಮಾಡಕ್ಕೆ ಪುರ್ಸೊತ್ತಿಲ್ಲ ಅಲ್ಲಿ. ಖಂಡಿತ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ಯಾವ ನೆಗೆಟಿವ್ಸ್ ಆಗ್ಲಿ ಅಥವಾ ಬೇರೆದ ಆಲೋಚನೆ ಮಾಡ್ಲಿಕ್ಕೆ ಪುರ್ಸೊತ್ತೇ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಾನಿದ್ದೇನೆ, ನಿಮಗೂ ಗ್ರಾಟಿಟ್ಯೂಡ್ ಥ್ಯಾಂಕ್ ಅಂತ ಹೇಳ್ಬೇಕು, ಈ ಪುಸ್ತಕಕ್ಕೆ ಹೇಳ್ಬೇಕು, ಈ ಲ್ಯಾಪ್ಟಾಪ್ಗೆ ಹೇಳ್ಬೇಕು, ಈ ಪೆನ್ನಿಗೆ ಹೇಳ್ಬೇಕು, ಮೊಬೈಲ್ಗೆ ಹೇಳ್ಬೇಕು. ಸೊ ಎಲ್ಲಿ ಬೇರೆದನ್ನ ಆಲೋಚನೆ ಮಾಡ್ಲಿಕ್ಕೆ ಅಥವಾ ಮಾತಾಡಕ್ಕೆ ಪುರ್ಸೊತ್ತಿಲ್ಲ. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಕತೆ ಹೇಳಿದ್ರಿ. ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಮಸ್ತೆ. ತುಂಬಾ ಅದ್ಭುತವಾದ ವೇದಿಕೆ. ಪದೇ ಪದೇ ನಮ್ಮ ಅನುಭವನ ಹಂಚ್ಕೊತಾ ಇದೀವಿ. ತುಂಬಾ ಧ್ಯಾನದ ಬಗ್ಗೆ ಮತ್ತೆ ಇದ್ರಿಂದ ನಾವು ತುಂಬಾನೇ ಕಲ್ತಿದೀವಿ. ಎಲ್ಲರ ಅನುಭವನ ಕೇಳಿದ್ರೆ ಎಷ್ಟೊಂದು ಬದಲಾವಣೆ ಎಲ್ಲರಲ್ಲೂ ಅಂತ ಅನ್ಸುತ್ತೆ. ಮತ್ತೆ ನಾವು ನೀವ್ ಹೇಳ್ದಾಗೆ ಬೇರೆಯವ್ರ ಆಲೋಚನೆ ಕಡಿಮೆ ಆಗಿ ನಮ್ಮ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸೋದನ್ನ ಕಲ್ತ್ಕೊಂಡ್ವಿ. ಇದರಿಂದ ನಮ್ಮ ಬಗ್ಗೆ ನಾವು ಅನ್ಕೋತಾನೆ ಇರ್ಲಿಲ್ಲ, ಬೇರೆಯವ್ರ ಬಗ್ಗೆನೆ ನಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹೇಗ್ ಬದಲಾವಣೆ ಆಯ್ತಿದೀವಿ, ಏನ್ ಆತರ ನಮ್ಮ ಬಗ್ಗೆನೆ ನಾವು ಸೂಕ್ಷ್ಮವಾಗಿ ಗಮನಿಸೋದ್ ಕಲ್ತ್ಕೊಂಡ್ವಿ. ಮತ್ತೆ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ. ನೀವ್ ಹೇಳ್ದಾಗ ಎಲ್ಲ ಗ್ರಾಟಿಟ್ಯೂಡ್ ಹೇಳ್ಕೊಂಡು ನೀವ್ ಅದಕ್ಕೆ ಸಮಯ ಕೊಡ್ತೀವಿ. ಮತ್ತೆ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡಿದ್ರು ನಾವ್ ಅಷ್ಟು ಕೇಳಿಸ್ಕೊಳಕ್ಕೆ ಹೋಗಲ್ಲ. ಬೇರೆಯವ್ರ ಬಗ್ಗೆ ಆಲೋಚನೆ ಬಂದ್ರುವೆ ಅಯ್ಯೋದ್ ಏನಕ್ಕೆ ಇದು, ನಾವು ಸುಮ್ನೆ ವೇಸ್ಟ್ ಅದು ಅಂದ್ಬಿಟ್ಟು ಅಷ್ಟು ಬೇಗ ತೆಗ್ದಾಕ್ತಿವಿ. ನಮ್ಮ ಅದೇ ತುಂಬಾ ಕಲ್ತೀವಿ ಮೇಡಮ್. ತುಂಬಾ ಅದ್ಭುತವಾದ ವೇದಿಕೆ. ತುಂಬಾ ಇದಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸಣ್ಣದೊಂದು ಹಾಡು ಹೇಳ್ಬೋದು? ಟೈಮ್ ಆಗಲ್ಲ? ಹೇಳಿ 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 ಹೇಳಿ. ಓಕೆ ಓಕೆ ಓಕೆ. ಗೃಹಿಣಿಯ ಬಗ್ಗೆ ಮೇಡಮ್. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ,
ಸಂಬಳಕ್ಕಾಗಿ ದುಡಿದವಳಲ್ಲ, ನಿವೃತ್ತಿಯೆಂದು ಬಯಸಲೇ ಇಲ್ಲ, ವೃತ್ತಿಯೇ ಇವಳ ಪಾಲಿಗೆ ಎಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ. ಮಕ್ಕಳ ಪಾಲನೆ ಇವಳದೆ ಖಾತೆ, ಪತಿ ಸೇವೆಯಲ್ಲಿ ಇವಳೆ ಸಂಪ್ರೀತೆ. ಉತ್ತ ಖಾತೆಯ ಅನುಭವ ಬೇಕು, ದುಂದು ವೆಚ್ಚಕ್ಕೆ ಕಡಿವಾಣ ಬೇಕು. ಶಿಕ್ಷಣದರಿವು ಇವಳಿಗಿರಬೇಕು, ಮಕ್ಕಳಿಗದನು ಕೊಡುತ್ತಿರಬೇಕು. ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿದವಳಾಗಿರಬೇಕು. ಮನೆ ಮನ ಬೆಳಗಲು ತಿಳಿದಿರಬೇಕು, ಅಂದದ ಬಾಳಿಗೆ ಗೃಹಿಣಿಯ ಬೆಳಕು. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ವೆರಿ ನೈಸ್. ಕೆಲ್ಸಕ್ಕೆ ಹೋದ್ರೆ ನೀವು ಯಾವ ಕೆಲ್ಸ, ಟೀಚರ್, ಇಂಜಿನಿಯರ್ ಅಂತ ಕೇಳ್ತಾರೆ. ಮನೇಲಿ ಕೆಲಸ ಮಾಡೋರ್ಗೆ ಅವರು ಕೆಲ್ಸದವ್ರು ಅಲ್ಲ ಅನ್ನೋ ರೀತಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಇನ್ನೂ ಜನರ ಹತ್ರ ಇದೆ, ಇನ್ನೂ ಈ ತರದ ಒಪಿನಿಯನ್ ಇನ್ನೂ ಜನರ ಹತ್ರ ಇದೆ, ಉಳಿದಿದೆ ಸುಮಾರು ಜನರು. ಒಳ್ಳೆ ಹಾಡು ಹೇಳಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಅನುರಾಧ ಮೇಡಮ್ ಮತ್ತೆ ರೇವತಿ ಮೇಡಮ್ ಇಬ್ಬರಿಗೂ ನಮಸ್ತೆ. ನಾನು ಇವತ್ತೊಂದು ಸಣ್ಣ ನಗೆ ಹನಿ ಹೇಳ್ತೀನಿ. ಒಂದು ಊರಿರುತ್ತೆ, ಒಂದು ಊರಲ್ಲಿ ಒಂದು ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಲ್ಲಿ ಇಬ್ಬರು ಡಾಕ್ಟರ್ಗಳಿರ್ತಾರೆ. ಇಬ್ರು ಅಂದ್ರೆ ಸುಮಾರು ಡಾಕ್ಟರ್ಗಳಿರ್ತಾರೆ. ಅದರಲ್ಲಿ ಇಬ್ರು ಫ್ರೆಂಡ್ ಆಗಿರ್ತಾರೆ. ಅವರಿಬ್ರು ಯಾರು ಅಂತಂದ್ರೆ ಮೂಳೆ ಡಾಕ್ಟ್ರು ಮತ್ತೆ ನರ ಡಾಕ್ಟ್ರು ಇಬ್ರು ಫ್ರೆಂಡ್ ಆಗಿರ್ತಾರೆ. ಮೂಳೆ ಡಾಕ್ಟರ್ ಹೆಸರು ಮುರಹರಿ ಅಂತ, ನರ ಡಾಕ್ಟರ್ ಹೆಸರು ನರಹರಿ ಅಂತ. ನರಹರಿ ಮುರಹರಿ ಇಬ್ರುನು ಒಂದ್ ದಿವಸ ಹಿಂಗೆ ಭಾನುವಾರ ಹೋಗಿ ಒಂದು ಪಾರ್ಕ್ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾರೆ, ಫ್ರೆಂಡ್ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಅವ್ರಿಬ್ರು ಡಾಕ್ಟರ್ ಆಗಿರೋದು ಏನು ಅಂತಂದ್ರೆ MBBS ಏನ್ ಮುಗಿಸಿರಲ್ಲ, ಏನೂ ಇಲ್ಲ, ಅದೇನೋ ದುಡ್ಡು ಕೊಟ್ಬಿಟ್ಟು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡಿರ್ತಾರಂತಲ್ಲ, ಆ ತರ ಡಾಕ್ಟರ್ಗಳು ಇಬ್ರು. ಏನ್ MBBS ಕ್ಲಿಯರ್ ಆಗಿ ಮಾಡಿರಲ್ಲ, ಆ ತರ ಓದ್ಕೊಂಡು ಸುಮ್ಮನೆ ಒಂದು ಡಾಕ್ಟರ್ಗಿರಿ ಮಾಡ್ಕೊಂಡೆಲ್ಲ ಮುಗಿಸಿರ್ತಾರೆ. ಆ ತರ ಇರ್ಬೇಕಾದ್ರೆ ಕ್ಲಾರಿಟಿ ಬರ್ತಾ ಇಲ್ಲ, ಒಂದ್ ಸ್ವಲ್ಪ ನಿಧಾನಕ್ಕೆ ಹೇಳಿ. ಒಂದಿನ ಪಾರ್ಕ್ ಎಲ್ಲ ಕುತ್ಕೊಂಡು ಮೊದ್ಲಿಂದ ಹೇಳ್ಬೇಕಂದ್ರೆ ಹೇಳಿ ಹೇಳಿ. ಇಲ್ಲ ಇಲ್ಲ, ಈಗ ಹೇಳಿ, ಅದು ಅಷ್ಟೇ ಬೇಡ, ಈಗ ಹೇಳುದನ್ನ ಹೇಳಿ. ಪಾರ್ಕ್ ಅಲ್ಲಿ ಹೋಗಿ ಇಬ್ರು ಡಾಕ್ಟರ್ಗಳು ಫ್ರೆಂಡ್ ಆಗಿರ್ತಾರೆ, ಇಬ್ರು ಹೋಗಲ್ ಕೂತ್ಕೊಂಡಿರ್ತಾರೆ ಪಾರ್ಕ್ ಅಲ್ಲಿ. ಆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ಇಬ್ರು ಸರ್ಟಿಫಿಕೇಟ್ ತಗೊಂಡಿರೋ ಡಾಕ್ಟರ್ ಅಂತಂದ್ರೆ ಓದಿ ಸರ್ಟಿಫಿಕೇಟ್ ತಗೊಂಡಿರಲ್ಲ, ಇಬ್ರು ಸುಮ್ನೆ ಅದೇಂತ ದುಡ್ಡು ಕೊಟ್ಕೊಂಡು ತಗೊಂಡಿರ್ತಾರೆ. ಆ ತರ ಆಗ್ಬೇಕಾದ್ರೆ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಒಂದಿನ ಪಾರ್ಕ್ ಅಲ್ಲಿ ಯಾರಪ್ಪ ಆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಅವನ್ನ ನೋಡ್ಬಿಟ್ಟು ಅಂತಾರೆ, ಏನಯ್ಯ ನೀನು, ಏನು ಎಲ್ಲ ಓದ್ಬಿಟ್ಟು ಸುಮ್ನೆ ಎಲ್ಲ ವೇಸ್ಟ್ ಆಗಿ ಕುತ್ಕೊಳ್ಳೋದಲ್ಲ, ದುಡ್ಡು ಸಂಪಾದನೆಗೆ ಏನಾರ ಒಂದ್ ದಾರಿ ನೋಡ್ಬೇಕನಯ್ಯ ಅಂತ ಇರ್ತಾರೆ. ಏನ್ ದುಡ್ಡು ಸಂಪಾದನೆ ಮಾಡೋದು, ಹಾಸ್ಪಿಟಲ್ ಡಾಕ್ಟರ್ ಆಗಿದೀವಿ, ಹೆಂಗೋ ಮಾಡಿದ್ರಾಯ್ತು ಬಿಡಿ ಆ ಜೀವನ ಅಂತ ಇರ್ತಾರೆ. ಅದು ನಾನೇನ್ ಗೊತ್ತಾ, ತುಂಬಾ ಎಕ್ಸ್ಪೀರಿಯನ್ಸ್, ನನ್ನ ಹಾಸ್ಪಿಟಲ್ ತುಂಬಾ ಜನ ಬರ್ತಾರೆ ಅಂತ ಒಬ್ರಿಗೊಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಂದಿನ ಅಂತಾನೆ, ನಾನು ಮುಟ್ಟಿದ ತಕ್ಷಣ ಹೇಳ್ಬಿಡ್ತೀನಿ ಅವ್ರಿಗೆ ಏನ್ ಕಾಯಿಲೆ ಅಂತ ಹೇಳ್ಬಿಡ್ತೀನಿ, ಅನ್ಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ ಡಾಕ್ಟ್ರು, ತುಂಬಾ ಒಳ್ಳೆಯವರು ಅಂತ ಎಲ್ಲ ಅಂತಾರೆ ಅಂತ. ನರ ಡಾಕ್ಟರ್ ಅಂತಾನೆ. ಇವನಂತಾನೆ, ಏನಪ್ಪ ಮಹಾ ಹೇಳ್ಬಿಡ್ತೀಯಾ, ಹಂಗ ನಾನು ಏನ್ ಹೇಳ್ತೀಯ ಹೇಳು ನನ್ಗೆ, ಒಬ್ರು ಪೇಷಂಟ್ ಅಂತ ತೋರಿಸ್ತೀನಿ ಅಂತಾರೆ. ಮತ್ತೆ ಇನ್ನೊಂದಿನ ಏನ್ ಮಾಡ್ತಾನೆ, ಇನ್ನೊಬ್ಬ ಇದ್ದವನ್ ಏನ್ ಮಾಡ್ತಾನೆ, ನಾನ್ ಅಷ್ಟೇಪ್ಪ, ನಾನ್ ನಿನಗಿಂತ ಎಕ್ಸ್ಪರ್ಟ್, ನಾನು ತುಂಬಾ ಚೆನ್ನಾಗಿ ಪೇಷಂಟ್ಗಳನ್ನ ನೋಡ್ತೀನಿ ಅಂತ ಹೇಳ್ತಿರ್ತಾನೆ. ಮೂಳೆ ಡಾಕ್ಟ್ರು, ನಾನು ಮುಟ್ಟಿದ ತಕ್ಷಣ ಇಲ್ಲೇ ಮುರಿದೋಗಿದೆ ಅಂತ ಹೇಳ್ತೀನಿ ಅಂತ ಅವನದು ಬಗ್ಗೆ ಅವನು ಹೇಳ್ಕೊತಾ ಇರ್ತಾನೆ. ಅವಾಗ ಬರ್ತಾ ಇಬ್ರು ಪಾರ್ಕಲ್ಲಿ ಕೂತಿರ್ತಾರಲ್ವಾ, ಒಂದ್ ಚಿಕ್ಕ ರೋಡಲ್ಲಿ, ಮುಂದ್ಗಡೆ ರೋಡಲ್ಲಿ ಒಬ್ಬ ಕುಂಟ್ಕೊಂಡ್ ಕಾಲ್ ಹೇಳ್ಕೊಂಡ್ ಬರ್ತಿದ್ದಾರೆ. ಕುಂಟ್ಕೊಂಡ್ರೆ ಕಾಲ್ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಅವನ್ನ ನೋಡ್ಬಿಟ್ಟು ಇಬ್ರು ಅಂತಾರೆ, ಹೌದಾ ಇವಾಗ ಇಬ್ರಿಗೂ ಒಂದ್ ಪರೀಕ್ಷೆ ಇಡೋಣ, ಅಲ್ಲಿ ಬರ್ತಾ ಇದ್ದಾನಲ್ಲ ಅವ್ನಿಗೆ ಏನ್ ಕಾಯಿಲೆ, ಅದೇನಾಗಿದೆ ಅವನಿಗೆ ಅಂತ ನೀನ್ ಹೇಳು ಅಂತ ಕೇಳ್ತಾನೆ. ಅವಾಗ ಈ ನರ ಡಾಕ್ಟರ್ ಅಂತಾನೆ, ಏನಾಗಿದೆ ಗೊತ್ತಾ, ಅವನ್ ಕಾಲಲ್ಲಿ ಯಾವ್ದೋ ಒಂದ್ ನರ ಒಂದ್ರ ಮೇಲೆ ಒಂದು ಕುತ್ಕೊಂಡ್ಬಿಟ್ಟು ಒಂದ್ ನರ ಏನೋ ಬ್ಲಾಕೇಜ್ ಆಗ್ಬಿಟ್ಟಿದೆ, ಅದಕ್ಕೆ ಅವನು ಆ ತರ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತಾನೆ. ಸುಮ್ನೆ ನಿನ್ಗೇನ್ ಗೊತ್ತು, ನಾನ್ ಹೇಳ್ತೀನಿ ಸುಮ್ನೆ ಇರು ಅಂತ ಅಂದ್ಬಿಟ್ಟು ಅಂತಾನೆ. ಏನಾಗಿದೆ ಹೋಗ್ಲಿ ಹೇಳಪ್ಪ, ಅವನಿಗೆ ಒಂದ್ ಮೂಳೆ ಮುರಿದೋಗಿದೆ ಕಾಲ ಹತ್ರ, ಅದಕ್ಕೆ ಅವ್ನ ಕಾಲ್ ನಿಧಾನಕ್ಕೆ ಕೇಳ್ಕೊಂಡ್ ಬರ್ತಾ ಇದ್ದಾನೆ ಅಂತ ಅವನಂತಾನೆ.
ಅವಾಗ ಇಬ್ರು ಮಾತಾಡ್ಬಿಟ್ಟು ಆ ಯಪ್ಪನ ಇಬ್ರು ಮಾತಾಡ್ತಾ ಹಂಗೆ ಕೂತ್ರಷ್ಟು ಆ ಯಪ್ಪ ನಡ್ಕೊಂಡ್ ಹತ್ರನೇ ಬರ್ತಾರೆ. ಹತ್ರ ಇವ್ರಿಬ್ರು ಕೂತಿರ್ತಾರ. ಅಲ್ಲಿ ಬಂದಾಗ ಅವ್ರಂತಾನೆ ಏನ್ ಇಬ್ರು ಮಾತಾಡ್ತಾ ಕೂತ್ಬಿಟ್ಟಿದೀರಾ ಸರ್ ಡಾಕ್ಟರ್ಗಳ ಅಂತ ಕೇಳಿದ್ರೆ, ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ಕಣಯ್ಯ ಅಂತಾರೆ. ಆಮೇಲೆ ಏನ್ ಸರ್ ನನ್ನ ಬಗ್ಗೆ ಮಾತಾಡ್ತಿದ್ದು, ಈಗ ನೀನೇ ನಾವಿಬ್ರಿಗೂ ಒಂದ್ ಜಗಳ ಬಂದಿದೆ, ನೀನೇ ಅದಕ್ಕೆ ಉತ್ತರ ಕೊಡ್ಬೇಕು ಅಂತಾರೆ. ಸರ್ ನೀವು ಬುದ್ಧಿವಂತರು, ನಿಮ್ಗೆ ನಾನು ಉತ್ತರ ಕೊಡೋದೆ ಅಂತ ಅಂದ್ಬಿಟ್ಟು ಅವನಂತಾನೆ ಏನ್ ಸರ್ ಪ್ರಾಬ್ಲಮ್ಮು, ಏನ್ ಹೇಳಿ ಅಂತ ಅಂತಾನೆ. ಅವಾಗ ಅಂತಾರೆ, ನಿನ್ಗೆ ಈಗ ನಿಜವಾಗ್ಲೂ ನೀನ್ ಯಾಕೆ ಈ ತರ ನಡ್ಕೊಂಬತ್ತಾ ಇದೀಯ ಅದ್ ನನ್ಗೆ ಹೇಳ್ಬೇಕು ಅಂತ ಇವನ್ ಅಂತಾನೆ. ಅವಾಗ ಮೂಳೆ ಡಾಕ್ಟರ್ ಅಂತಾನೆ, ಇಲ್ಲ ಮೂಳೆ ಏನೋ ಮುರಿದೋಗಿರ್ಬೇಕು, ನಿನಗೆ ಅರ್ಥ ಅಲ್ವಯ್ಯ ಅಂತಾನೆ. ಇಲ್ಲ ಸರ್ ಅಂತಾನೆ. ಅಷ್ಟ್ರಲ್ಲಿ ಇವನ ಹಂಗ ನರ ಒಳ್ಳಿದ್ಯಾ, ಹಂಗ ನರ ಏನೋ ಆಗ್ಬಿಟ್ಟಿದೆ, ಅದಕ್ಕೆ ನರ ಆ ತರ ಆಗಿರೋದಕ್ಕೆ ನೀನ್ ಆ ತರ ನಡ್ಕೊಂಡ್ಬಿಡ್ತಾ ಇದೀಯ ಅಂತ ನರ ಡಾಕ್ಟರ್ ಅಂತಾನೆ. ಆವಾಗ ಇಬ್ರು ಒಬ್ರಿಗೊಬ್ರೆ ಸುಮ್ಮನೆ ನಾನು ನೋಡ್ತೀನಿ ಅವ್ರನ್ನ, ನಾನ್ ಹೇಳ್ತೀನಿ ಅಂತ ಇವನು ಒಬ್ರಿಗೊಬ್ರು ಹಿಂಗ್ ಜಗಳ ಆಡ್ತಾ ಇರ್ತಾರೆ. ಆ ಜಗಳ ನೋಡ್ತಾ ಮಧ್ಯ ನಿಂತಿದ್ದವನು ಸ್ವಲ್ಪ ನಿಧಾನ ನಡ್ಕೊಂಡ್ಬರ್ತಿದ್ದವನು ಏನಂತ ಗೊತ್ತಾ, ಸರ್ ನೀವಿಬ್ರು ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ, ನಾನ್ ನಡ್ಕೊಂಬರ್ತಾ ಇರೋದು ಯಾತಕ್ಕೆ ಈ ತರ ಗೊತ್ತಾ, ನನ್ ಚಪ್ಲಿ ಕಿತ್ತೋಗಿತ್ತು, ನನ್ ಚಪ್ಲಿ ಕಿತ್ತೋಗಿತ್ತು, ಕಾಲು ಎಳ್ಕೊಂಡ್ ಬರ್ತಾ ಇದೀನಿ ಅಷ್ಟೇ, ನನ್ಗೇನು ಆಗಿಲ್ಲ, ನೀವಿಬ್ರು ಕಿತ್ತಾಡಿದ್ರಿ ಅಷ್ಟೇನೆ. ಈಗಿನ ಡಾಕ್ಟರ್ಗಳೆಲ್ಲ ಎಕ್ಸ್ರೇ ಸ್ಕ್ಯಾನಿಂಗು ಏನು ಮಾಡಿದ್ರೆ ಏನು ಹೇಳಲ್ಲ, ಎಕ್ಸ್ರೇ ಸ್ಕ್ಯಾನಿಂಗ್ ಏನಾದ್ರು ಇದ್ರೆ ಮಾತ್ರ ಗೊತ್ತಾಗೋದು. ಇಬ್ಬರು ಡಾಕ್ಟರ್ಗಳು ಫೇಲ್ ಅಷ್ಟೇನೆ, ನೀವೇನ್ ಸರ್ಟಿಫಿಕೇಟ್ ತಗೊಂಡ್ರು ಅಂತ ನಕ್ಬಿಟ್ಟು ಹೋಗ್ತಾನೆ. ಚೆನ್ನಾಗಿದೆ, ನೈಸ್, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಅನುಪಮ ಮೇಡಮ್, ಅನ್ನಪೂರ್ಣ ಮೇಡಮ್, ಸಾರಿ ಅನ್ನಪೂರ್ಣ ಮೇಡಮ್. ಹೇಳಿ, ಎಲ್ಲರಿಗೂ ನಮಸ್ತೆ. ನಮಸ್ತೆ, ಹೇಳಿ. ನಾನು ಈ ಜ್ಞಾನಕ್ಕೆ ಬಂದಕ್ಕೆ ನನ್ನ ಮನಸ್ಥಿತಿ ತುಂಬಾ ಸುಧಾರಿಸಿದೆ. ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ಈಗ ಮಲಗಿದ್ದ ಒಂದ್ 10 ನಿಮಿಷ ಕಾಲು ಗಂಟೆಗೆಲ್ಲ ನಿದ್ದೆ ಮಾಡ್ಬಿಡ್ತೀನಿ. ಆರೋಗ್ಯವಾಗಿದ್ದೀನಿ, ಆರೋಗ್ಯನೂ ತುಂಬಾ ಚೆನ್ನಾಗಿದೆ. ಈಗ ಜ್ಞಾನಕ್ಕೆ ಬಂದಾಗಿದ್ದ ತುಂಬಾ ಚೆನ್ನಾಗಿದೆ. ನಾನು ಬಂದು 10 ತಿಂಗಳಾಯ್ತು, ತುಂಬಾ ಚೆನ್ನಾಗಿದೆ. 11 ತಿಂಗಳಾಯ್ತು, ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ಧ್ಯಾನ ಆಗ್ತದ? ನೀವೇ ಅಲ್ವಾ ಯಾವಾಗ್ಲೂ ಧ್ಯಾನ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ? ನೀವು ಅದನ್ನ ಬಿಟ್ಬಿಡ್ಬೇಕು, ಅದ್ ತಲೆಯಲ್ಲಿ ಇಟ್ಕೋಬಾರ್ದು, ಅದು ಬಾಯಿಂದಾನು ಹೇಳ್ಬಾರ್ದು. ಧ್ಯಾನ ಆಗ್ತಾ ಇದೆ ಅಂತ ಚೆನ್ನಾಗಿ ಕುತ್ಕೊಳ್ಳಿ, ಏನಾಗಲ್ಲ, ಧ್ಯಾನ ಆಗುತ್ತೆ, ಆಯ್ತಾ? ಹಂಗೆ ಅದೇ ತರ ಮಾಡ್ತಾ ಇದ್ದೀನಿ. ಎಸ್, ಓಕೆ, ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗತೈತೆ ಧ್ಯಾನ, ಬೆಳಗ್ಗೆ ಹೊತ್ತು ಮಾತ್ರ ನನ್ಗೆ ಚೆನ್ನಾಗಲ್ಲ ಅನ್ಸ್ತೈತೆ. ಬೆಳಿಗ್ಗೆ ಹೊತ್ತು ಚೆನ್ನಾಗ್ ಆಗ್ತದೆ ಅಂತ ಹೇಳ್ಕೊಂಡೆ ಕುತ್ಕೊಳ್ಳಿ, ಆಯ್ತಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಸವಣ್ಣವ್ರ ವಚನಗಳು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದೆಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದೆಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನಂತಲ್ಲದೊಲ್ಲನಯ್ಯ, ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದೆಳಲ್ಲಿ ಚೆನ್ನ, ಪ್ರಥಮದೊಳಗೆ ಚೆನ್ನ ಪುರಾತನೊಳಗೆ ಚೆನ್ನ, ಸವಿದು ನೋಡು ಅಂಬಲಿಯ ರುಚಿಯಾಯ್ತೆಂದು ಕೂಡಲ ಸಂಗದೇವಂಗೆ ಬೇಕೆಂದು ಕೈಗೆಂದು ಚೆನ್ನಮ್ಮ ಚೆನ್ನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ನೀರಿಂಗೆ ನೈದಿಲೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಅವಕಾಶಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ಶ್ಯಾಮಲಾ ಮ್ಯಾಮ್, ಶ್ಯಾಮಲಲ್ಲ, ಲಕ್ಷ್ಮೀಬಾಯಿ ಹೆಗಡೆ. ಓಕೆ, ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಮಸ್ತೆ ಅನುರಾಧ ಮೇಡಮ್. ಮೇಡಮ್, ತುಂಬಾ ಚೆನ್ನಾಗ್ ಆಗ್ತಾ ಇದೆ ನಂಗು ಈ ಫೌಂಡೇಶನ್ ಬಂದಾಗಿಂದ. ಒಳ್ಳೊಳ್ಳೆ ಸ್ಪೀಕರ್ ಬಂದ್ ಮಾತಾಡ್ತಾ ಇದಾರೆ, ತುಂಬಾ ಖುಷಿ ಆಗುತ್ತೆ. ನಂಗೆ ನೆಟ್ವರ್ಕ್ ಇದ್ದಷ್ಟೊತ್ತು ಸರಿ ಕೇಳಿಸ್ಕೊತೀನಿ, ಹೋಗಿ ಬಂದು ಆಗ್ತಾ ಇರುತ್ತೆ, ಎಲ್ಲ ಸಲ ಕೇಳಕ್ ಆಗಲ್ಲ, ಆದ್ರೂ ಕೇಳಿಸ್ಕೊತಾ ಇದೀನಿ ಮೇಡಮ್. ಒಂದು 3-4 ಜನಕ್ಕೆ ಹುಷಾರಿಲ್ದೆ ಇದ್ದವರಿಗೆ ಹೇಳಿದೀನಿ, ಶಿವಂಬು ಚಿಕಿತ್ಸೆ ಮತ್ತೆ ಧ್ಯಾನದ ಹೇಳಿದೀನಿ, ಮಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ನೈಸ್, ಮಾಡ್ತಾ ಇದ್ದಾರೆ. ರಿಸಲ್ಟ್ ಏನು ಸರಿಯಾಗಿ ಗೊತ್ತಾಗಿಲ್ಲ. ಇನ್ನೊಬ್ಬಳಿಗೆ ಹೇಳಿದೀನಿ, ಧ್ಯಾನ ಹೇಳಿದೀನಿ, ಅವಳು ಚೆನ್ನಾಗ್ ಆಗ್ತಾ ಇದೆ, ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇವತ್ತಷ್ಟೇ ಹೇಳಿದ್ದಾರೆ. ಅದು ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೆ ಅನುಭವನ ಹಂಚ್ಕೊತಾ ಇದಾರೆ, ಅದನ್ನು ಕೇಳಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಂಗೆ ಬೇಸಿಗೆಯಲ್ಲಿ ಮೇಡಮ್ ಮಾವಿನ ಹಣ್ಣು ತಿಂದವಾಗ ತಲೆ ನೋವು ಬರ್ತಿತ್ತು, ಯಾವಾಗ್ಲೂ ಪಿತ್ತ ಹೆಚ್ಚಾಗ್ತಿತ್ತೇನೋ ಬಹುಶಃ.
ಆಯುರ್ವೇದ ಡಾಕ್ಟರ್ ಹತ್ರ ಹೇಳಿದ್ರೆ ನಿಮ್ಗೆ ಗೊತ್ತಾಗಿದೆಯಲ್ಲ ನಿಮ್ ಮಾವಿನ ಹಣ್ಣು ತಿಂದ್ರೆ ಹೆಚ್ಚಾಗುತ್ತೆ ಅಂತ, ಬಿಟ್ಟು ಬಿಡಿ ಅಂತ ಹೇಳ್ತಿದ್ರು. ಮಾವಿನ ಹಣ್ಣು ಅಂದ್ರೆ ಆಸೆ ಆಗುತ್ತೆ, ತಿಂತೀನಿ, ಮತ್ತಲ್ಲೇ ನಾವು ಹಿಂಗ್ ಬರ್ತಾ ಇತ್ತು. ಈ ಸಲ ಜಾಸ್ತಿ ಸುಮಾರು ಒಂದೂವರೆ ತಿಂಗಳಿಂದ ತಿಂತಾ ಇದ್ದೀನಿ ದಿನಾಲು. ಎಲ್ಲೋ ಒಂದ್ಸಲನ 2 ಸಲನ ತಲೆನೋವು ಬಂದಿದೆ, ಇಡೀ ದಿವಸ ಏನೂ ಇಲ್ಲ, ಚೆನ್ನಾಗಾಗಿದೆ ನಂಗೆ ಅದು. ವೆರಿ ಗುಡ್, ವೆರಿ ಗುಡ್. ಓಕೆ. ಬೆಳಿಗ್ಗೆ ಈ ಸಲ ತುಂಬಾ ಮಾವಿನ ಹಣ್ಣು ಸಹ ತುಂಬಾ ಈ ಸಲ ಮಾವಿನ ಹಣ್ಣು ಸಹ ಮನೆಯಲ್ಲೇ ಜಾಸ್ತಿ ಇತ್ತು. ಫಲ. ಮನೆಯಲ್ಲೇ ಇತ್ತು, ತಿನ್ನಕ್ಕೆ ಆಗ್ತಿರ್ಲಿಲ್ಲ ತಲೆನೋವಿನಲ್ಲಿ. ಅದು ಅದೊಂದು ಬಿಟ್ಟು ತುಂಬಾ ಬಿಡಿ, ಖುಷಿ ಅದನ್ನ ಆಗಿದೆ. ಹೇಳ್ಬೇಡಿ, ನೀವು ರಿಪೀಟ್ ಮಾಡಬೇಡಿ. ನಿಮ್ ಪಾಡಿಗೆ ನೀವು ಮಾವಿನ ಹಣ್ಣನ್ನು ಎಂಜಾಯ್ ಮಾಡಿ, ತಿನ್ನಿ. ಸೀಸನಲ್ ಫ್ರೂಟ್ ಅಲ್ಲ, ಈ ಸೀಸನ್ ಅಲ್ಲಿ ತಿನ್ಬೇಕು, ತಿನ್ನಿ, ಏನಾಗಲ್ಲ. ನಾನೊಂದು ಹಾಡು ಹೇಳ್ತೀನಿ ಮೇಡಮ್. ಹಾ, ಸ್ವಲ್ಪ ಚಿಕ್ಕದಿರ್ಲಿ ಹಾಡು. ಆಯ್ತು. ಓಕೆ. ಜಾಲಿಯ ಮರದಂತೆ ಧರೆಯೊಳು ದುರ್ಜನರು, ಜಾಲಿಯ ಮರದಂತೆ ಬಿಸಿಲಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ದಣಿದು ಬಂದವರಿಗೆ ಹಣ್ಣಿಲ್ಲವಯ್ಯ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದೊಳು ಸ್ವಾದವು ವಿಷದಂತಿರುವುದು, ಜಾಲಿಯ ಮರದಂತೆ ಧರೆಯೊಳು ದುರ್ಜನರು, ಜಾಲಿಯ ಮರದಂತೆ. ತನ್ನಿಂದ ಉಪಕಾರ ತಟಕಾದರೂ ಇಲ್ಲ, ಭಿನ್ನಹ ಮಾತಿಗೆ ಬೆಲೆ ಇಲ್ಲವಯ್ಯ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವನಂತೆ ಇನ್ನಿವನ ಕಾರ್ಯವು ಪುರಂದರ ವಿಠಲ, ಜಾಲಿಯ ಮರದಂತೆ ಧರೆಯೊಳು ದುರ್ಜನರು, ಜಾಲಿಯ ಮರದಂತೆ. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು, ವೆರಿ ನೈಸ್, ವೆರಿ ನೈಸ್ ಮ್ಯಾಮ್, ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. 41 ದಿವಸದ್ದು ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರನ್ನು ಕರ್ಸಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ರಿ, ತುಂಬಾ ಚೆನ್ನಾಗಿತ್ತು ಮೇಡಮ್. ಮೇಡಮ್, ನಾಳೆ ಅಲ್ಲಿ ಪ್ರೋಗ್ರಾಮಿಗೆ ನಾನು ಬರ್ತೀನಿ ಮೇಡಮ್. ಬನ್ನಿ. ಎಷ್ಟು ಗಂಟೆಗೆ ಬರ್ಬೇಕು ಮೇಡಮ್? 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಅಲ್ಲಿ ಬ್ರೇಕ್ಫಾಸ್ಟ್ ಇದೆ. ನೀವು ಯೋಗ ಮಾಡೋದಾದ್ರೆ 8 ಗಂಟೆಗೆ ಬನ್ನಿ. ಬನ್ನಿ 8 ಗಂಟೆಗೆ. ಎಲ್ಲಿದ್ದೀರಾ ನೀವು? ಬೆಂಗಳೂರಲ್ಲಿ ಇದ್ದೀರಾ? ಹೌದು, ನಾವು ಇಲ್ಲೇ ಹತ್ರ ಇದೀವಿ, 4 ಕಿಲೋಮೀಟರ್ ಒಳಗೆ ಇದೀವಿ. ತುಮ್ಮನಹಳ್ಳಿ ಹತ್ರ ಇದ್ದೀರಾ? ಹೌದೌದು. ಬನ್ನಿ ಬೇಗ. ಗೊಲ್ಲರಟ್ಟಿ ಅಂತ. ಓಕೆ, ಬನ್ನಿ. ಒಂದು ಹಾಡು ಹೇಳ್ತೀನಿ ಚಿಕ್ಕದು. ನಾಳೆ ಬೆಳಗ್ಗೆ ಬನ್ನಿ. ಅಲ್ಲಿ ಎಂಟರ್ ಆಗುವಾಗ ಅವ್ರಿಗೆ ಹೇಳಿ ಮಹಾತಾರ್ ಫೌಂಡೇಶನ್ ಇಂದ ಅಂತ ಬಿಡ್ತಾರೆ. ಓಕೆ. ಒಂದು ಹಾಡು ಹೇಳ್ತೀನಿ ಮೇಡಮ್. ಚಿಕ್ಕದು. ಚಿಕ್ಕದೇ. ಓಕೆ, ಹೇಳಿ ಮ್ಯಾಮ್. ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಾವು ಎಂದೆಂದು ನಿಮ್ಮವರು, ನಾವು ಎಂದೆಂದು ನಿಮ್ಮವರು. ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರ್ದು ಹ್ಯಾಂಡ್ ರೈಸ್ ಇಲ್ಲ. ಓಕೆ, ಹೇಳಿ ಮೇಡಮ್. ನಾನೊಂದು ಮನೆಗೆಲ್ಲಸ ಅಲ್ಲ, ಮನೆ ಯೋಗ ಅದ್ರ ಬಗ್ಗೆ ಒಂದು ಮಾತಾಡ್ತೀನಿ ಮೇಡಮ್. ನಮಸ್ತೆ ಎಲ್ಲರಿಗೂ. ಇದು ಮನೆಗೆಲಸವಲ್ಲ, ಅದು ಮನೆಯ ಯೋಗ. ಇದು ಒಂದು ತಲೆಮಾರಿನ ಕತೆ. ಮುಂಜಾನೆ 4 ಗಂಟೆ 65 ವರ್ಷದ ಮಹಿಳೆ ಎದ್ದಳು. ಆಸನ ಅವಳದೇನಂದ್ರೆ ಮಾಲಾಸನ. ಬಗ್ಗಿ ರಂಗೋಲಿ ಹಾಕುತ್ತಾಳೆ.
21 ಚುಕ್ಕೆಗಳದ್ದು. ಪ್ರತಿ ಗೆರೆಗೂ ಬೆನ್ನು ಮೂಳೆ ಬಾಗುತ್ತದೆ, ಕಾಲಿನ ನರಗಳು ಎಳೆಯುತ್ತವೆ. ಡಾಕ್ಟರ್ ಹೇಳಿದ ಸ್ಕ್ವಾಟ್ ಎಕ್ಸರ್ಸೈಸ್ ಅಜ್ಜಿಗೆ 60 ವರ್ಷಗಳಿಂದ ಗೊತ್ತು. ರಂಗೋಲಿ ಹಾಕಿದರೆ ಮೊಣಕಾಲು ನೋವು ಬರುವುದಿಲ್ಲ ಅನ್ನುತ್ತಿದ್ದಳು. ಇದೇ ಆಗ್ತಿದೆ ಮೊಬೈಲಲ್ಲಿ ನೆಟ್ಟದು, ಯಾಕೋ ಮೊಬೈಲ್ ಇದೇ ಆಗ್ತಿಲ್ಲ ಇದು. ಯಾಕೋ ಸಿಗ್ತಾ ಇಲ್ವಾ ಇನ್ನೊಂದಿನ ನೀವು? 60 ವರ್ಷಗಳಿಂದ ಬಂತು ಮೇಡಮ್. ಮತ್ತೆ ಅನ್ನುತ್ತಿದ್ದಳು, ಅದಂದ್ರೆ ಮೊಣಕಾಲ್ ನೋವು ಬರ್ತಿರ್ಲಿಲ್ಲ, ರಂಗೋಲಿ ಎಲ್ಲ ಹಾಕಿ ಬಕ್ಕೆ ಹಾಕಿದ್ರಿ ಅಂತ ಅಜ್ಜಿ ಅಂತಿದ್ಲು. ಎರಡನೇ ಆಸನ ಉತ್ಕಟ ಆಸನ. ಅದ್ರಲ್ಲಿ ಅಂದ್ರೆ ಬಟ್ಟೆ ಒಗೆಯುವುದು, ಎರಡು ಕಾಲು ಸ್ವಲ್ಪ ಬಗ್ಗಿಸಿ ನಡು ನೇರವಾಗಿಟ್ಟು ಕೈಗಳಿಂದ ಬಟ್ಟೆಯನ್ನು ಕಲ್ಲಿಗೆ ಬಡಿಯುವುದು. ಒಂದ್ 20 ನಿಮಿಷ ಮಾಡಿದ್ರೆ ಅದಾಗ್ತಿತ್ತು. ಭುಜ, ಕೈ, ನಡು ಎಲ್ಲವೂ ಒಟ್ಟಿಗೆ ವ್ಯಾಯಾಮವಾಗುತ್ತಿತ್ತು. ಜಿಮ್ ನಲ್ಲಿ ಚೇರ್ ಪೋಸ್ ಆರ್ಮ್ ವರ್ಕೌಟ್ಗೆ ಅಜ್ಜಿ ಇಟ್ಟ ಹೆಸರು ಸೀರೆ ಒಗೆಯುವುದು. ಮೂರನೇ ಆಸನ ತ್ರಿಕೋಣಾಸನ. ಒದ್ದೆ ಬಟ್ಟೆ ಹಿಂಡಿ ದಾರದ ಮೇಲೆ ಒಣಗಿಸುವುದು, ಕಾಲು ಒಂದು ಕಡೆ, ಕೈ ಮೇಲಕ್ಕೆ, ನಡು ಬಗ್ಗಿಸುವುದು. ದೇಹ ಪಕ್ಕಕ್ಕೆ ಎಳೆಯುತ್ತದೆ, ಲಿವರ್ ಮತ್ತು ಕಿಡ್ನಿ ಶುದ್ಧವಾಗುತ್ತದೆ. ನಾಲ್ಕನೇ ಆಸನ ಅಧೋಮುಖ ಶ್ವಾನಾಸನ. ಬಗ್ಗಿ ಮನೆ ಗುಡಿಸುವುದು, ರಕ್ತ ಸಂಚಾರ ತಲೆಗೆ ಏರುತ್ತದೆ, ಮೆದುಳು ಚುರುಕಾಗುತ್ತದೆ. ಐದನೇ ಆಸನ ಮಾರ್ಜಾರಾಸನ. ಮಾರ್ಜಾರಾಸನ ಅಂದ್ರೆ ಕೂತು ಬೂದಿಯಿಂದ ಪಾತ್ರೆ ತೊಳೆಯುವುದು. ಮಣಿಕಟ್ಟು ಬೆರಳುಗಳು ತಿರುಗುತ್ತವೆ, ಅರ್ಥೈಟಿಸ್ ಬರಲ್ಲ. ಬೂದಿಯಲ್ಲಿರುವ ಪೊಟ್ಯಾಶ್ ನೈಸರ್ಗಿಕ ಕ್ರಿಮಿನಾಶಕ. ಮೊಮ್ಮಗ ರವಿ ಕೇಳಿದ, ಅಜ್ಜಿ ನೀನು ಕೆಲಸದಾಕೆ ಅಂತ ಇಷ್ಟೊಂದು ಕೆಲಸ ಯಾಕೆ ಮಾಡ್ತೀಯಾ, ಒಬ್ರನ್ನ ಇಟ್ಕೊಳ್ಬಹುದಲ್ಲ ಅಂತ ಮೊಮ್ಮಗ ಕೇಳ್ತಾನೆ. ಅಜ್ಜಿ ನಕ್ಕಳು, ಕೆಲಸದಾಕೆಯ ಬಾ, ನಾನು ಅಲ್ಲಪ್ಪ, ಇದು ನನ್ನ ಮನೆ ಯೋಗ. ಈ ಕೆಲಸಗಳನ್ನು ಬಿಟ್ಟ ದಿನ ನನ್ನ ಮೈ ಜಡ್ಡಾಗುತ್ತದೆ, ಮನಸ್ಸು ಹಾಳಾಗುತ್ತದೆ. ಲಚ್ಚಮ್ಮನ ಸೊಸೆ ದೀಪ ಸಾಫ್ಟ್ವೇರ್ ಉದ್ಯೋಗ. ಬೆಳಿಗ್ಗೆ ಎದ್ದ ಕೂಡಲೇ ವಾಷಿಂಗ್ ಮೆಷಿನ್ ಅನ್ನು ಆನ್ ಮಾಡ್ತಾಳೆ. ಮತ್ತು 8 ಗಂಟೆಗೆ ಲ್ಯಾಪ್ಟಾಪ್ ಮುಂದೆ ಕೂರುವುದು. ಕತ್ತು ನೋವು, ನಡು ನೋವು, BP, ಶುಗರು. ಸಂಜೆ ಜಿಮ್ಮಿಗೆ 2000 ರೂಪಾಯಿ ಕಟ್ಟಿ ಹೋಗುತ್ತಾಳೆ. ಟ್ರೈನರ್ ಹೇಳುತ್ತಾನೆ, ಮೇಡಮ್ 20 ಸ್ಕ್ವಾಟ್ಸ್ ಮಾಡಿ, 15 ನಿಮಿಷ ಆರಾಮ್ ರೊಟೇಷನ್ ಮಾಡಿ, ಬೆಂಡ್ ಆಗಿ ಸ್ವೀಪ್ ಮಾಡಿ. ದೀಪಾಳಿಗೆ ಒಮ್ಮೆಲೆ ಮಿಂಚಿನಂತಹ ಆಲೋಚನೆ ಬಂತು. ಅರೆ, ಇವೆಲ್ಲ ನಮ್ಮ ಅತ್ತೆ ಹಣ ತೆಗೆದುಕೊಳ್ಳದೆ ಮನೆಯಲ್ಲೇ ಮಾಡುತ್ತಿದ್ದಾರಲ್ಲ, ನಾವು ಅದನ್ನು ಕೆಲಸ ಎಂದು ಒಣಗಿಸಿದೆವು, ಅವರು ಅದನ್ನು ಆರೋಗ್ಯ ಎಂದು ಬಾಳಿದರು. ಆ ದಿನದಿಂದ ದೀಪ ಬದಲಾದಳು. ಮೆಷಿನ್ ಇದ್ದರೂ ಭಾನುವಾರ ಮಕ್ಕಳೊಂದಿಗೆ ರಂಗೋಲಿ ಹಾಕುತ್ತಾಳೆ, ಬಟ್ಟೆ ಒಗೆಯುತ್ತಾಳೆ. ಅಮ್ಮ, ಇದು ಕೆಲಸವಲ್ಲ, ಫ್ಯಾಮಿಲಿ ಯೋಗ ಟೈಮ್ ಎಂದು ಮಕ್ಕಳಿಗೆ ಹೇಳಿದಳು. ತಪ್ಪು ಎಲ್ಲಿ ಆಯಿತು? ನಾವು 2 ತಪ್ಪು ಮಾಡಿದೆವು. ಒಂದು, ಹೆಸರು ಬದಲಿಸಿದೆವು. ಬಗ್ಗೆ ರಂಗೋಲಿ ಹಾಕಿದರೆ ಮಾಲಾಸನ, ಮನೆಯಲ್ಲಿ ಹಾಕಿದರೆ ಕೆಲಸದಾಕೆ, ಅದು ಕೆಲಸ ಆಗ್ಬಿಡುತ್ತೆ. ಹೊರಗೆ ಜಿಮ್ನಲ್ಲಿ ಮಾಡಿದರೆ ಫಿಟ್ನೆಸ್, ಮನೆಯಲ್ಲಿ ಮಾಡಿದರೆ ಕೋರ್ಸ್. ಹೆಸರು ಬದಲಾದ ಕೂಡಲೇ ಗೌರವ ಬದಲಾಯಿತು. ತಪ್ಪು 2, ಉದ್ದೇಶ ಮರೆತವು. ಅಜ್ಜಿ ರಂಗೋಲಿ ಹಾಕಿದ್ದು ಮನೆ ಸುಂದರವಾಗಿರಬೇಕು ಎಂದಲ್ಲ, ನನ್ನ ಕುಟುಂಬ ಬೆಳಗ್ಗೆ ಎದ್ದಾಗ ಸುಂದರವಾದದ್ದನ್ನು ನೋಡಿ ಒಳ್ಳೆಯ ಮನಸ್ಸಿನಿಂದ ದಿನ ಶುರು ಮಾಡಬೇಕು ಎಂಬ ಪ್ರೀತಿಯಿಂದ. ಅನ್ನ ಬೇಯಿಸಿದ್ದು ಹಸಿವು ತೀರಿಸಲು ಅಲ್ಲ, ನನ್ನ ಕೈಯಿಂದ ತಿಂದರೆ ನನ್ನ ಮಗುವಿಗೆ ನನ್ನ ಪ್ರೀತಿ, ನನ್ನ ಶಕ್ತಿ ಸಿಗಬೇಕು ಎಂಬ ತಪನೆಯಿಂದ. ಮನೆ ಗುಡಿಸಿದ್ದು ಧೂಳು ಹೋಗಲಿ ಎಂದಲ್ಲ, ನನ್ನ ಮನೆಗೆ ಬರುವವರಿಗೆ ರೋಗಗಳು ಬರಬಾರದು ಎಂಬ ಜವಾಬ್ದಾರಿಯಿಂದ. ನಾವು ಕೆಲಸವನ್ನು ಮಾತ್ರ ನೋಡಿದೆವು, ಅದರ ಹಿಂದಿರುವ ಪ್ರೀತಿಯನ್ನು ನೋಡಲಿಲ್ಲ. ಅದೇ ನಮ್ಮ ತಪ್ಪು. ಯೋಗ ಎಂದರೇನು? ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ, ಯೋಗ ಎಂದರೆ ಮನಸ್ಸನ್ನು, ದೇಹವನ್ನು, ಉಸಿರನ್ನು ಒಂದಾಗಿಸುವುದು. ನಮ್ಮ ಅಜ್ಜಿಯರು ಅದನ್ನೇ ಮಾಡಿದರು. ನೆಲವೇ ಯೋಗ ಮ್ಯಾಟ್, ಮನೆಯೇ ಯೋಗ ಸ್ಟುಡಿಯೋ, ಕುಟುಂಬವೇ ಯೋಗ ಗುರು. ಕೊನೆಯ ಮಾತು, ಇದು ಕೆಲಸದಾಕೆ ಕೆಲಸ ಎಂದು ನಾವು ಹೇಳಿದಾಗ ನಾವು ಒಬ್ಬ ತಾಯಿಯ ಪ್ರೀತಿಯನ್ನು ಅವಮಾನಿಸಿದೆವು. ಟೈಮ್ ವೇಸ್ಟ್ ಎಂದಾಗ 5 ವರ್ಷಗಳ ವಿಜ್ಞಾನವನ್ನು ತಿಪ್ಪೆಯಲ್ಲಿ ಹಾಕಿದೆವು. ಮನೆಗೆಲಸ ಎಂಬುದು ಕೆಲಸವಲ್ಲ, ಅದು ಪ್ರೀತಿಯನ್ನು ಹಂಚುವ ವಿಧಾನ. ಅಡುಗೆ ಮಾಡುವುದು ಎಂದರೆ ರುಚಿಯನ್ನಲ್ಲ, ಆಯುಷ್ಯವನ್ನು ಬಡಿಸುವುದು. ಮನೆ ಶುಭ್ರ ಮಾಡುವುದು ಎಂದರೆ ಕಸವನ್ನಲ್ಲ, ಕೆಟ್ಟ ಆಲೋಚನೆಗಳನ್ನು ಹೊರಗೆ ಗುಡಿಸುವುದು. ಇನ್ನು ಮುಂದೆ ಯಾರಾದರೂ, ಅಮ್ಮ ನೀನು ಯಾಕಿಷ್ಟೊಂದು ಕೆಲಸ ಮಾಡ್ತೀಯ ಎಂದು ಕೇಳಿದರೆ ಹೀಗೆ ಹೇಳು, ನಾನು ಕೆಲಸ ಮಾಡ್ತಿಲ್ಲ ಮಗನೇ, ನಾನು ನನ್ನ ಮನೆಗೆ, ನನ್ನ ಮೈಗೆ, ನನ್ನವರಿಗೆ ಯೋಗ ಮಾಡ್ತಿದ್ದೇನೆ. ಇದು ನನ್ನ ಪೂಜೆ.
ಭಾರತೀಯ ಸಂಸ್ಕೃತಿಯಲ್ಲಿ ಕೆಲಸ ಬೇರೆ, ಸೇವೆ ಬೇರೆ. ಕೆಲಸ ಮಾಡಿದರೆ ಆಯಾಸ ಬರುತ್ತದೆ, ಸೇವೆ ಮಾಡಿದರೆ ಆನಂದ ಬರುತ್ತದೆ. ನಮ್ಮ ಅಜ್ಜಿಯರು 90 ವರ್ಷ ಬದುಕಿದ್ದು ಜಿಮ್ಗೆ ಹೋಗಿ ಅಲ್ಲ, ಮನೆಯನ್ನೇ ದೇವಸ್ಥಾನವಾಗಿ ಕೆಲಸವನ್ನೇ ಯೋಗವಾಗಿ ಮಾಡಿಕೊಂಡು. ನಾಳೆಯಿಂದ ನಿನ್ನ ಮನೆಯಲ್ಲಿ ಕೆಲಸ ಇರುತ್ತದೆಯೇ ಅಥವಾ ಯೋಗ ಶುರುವಾಗುತ್ತದೆಯೇ ನೋಡೋಣ. ವೆರಿ ನೈಸ್, ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್, ಚೆನ್ನಾಗಿ. ಓಕೆ, ನಾಗರತ್ನ ಮೇಡಮ್, ವೇದಾವತಿ ಮೇಡಮ್ ಪುನಃ ಹ್ಯಾಂಡ್ ರೈಸ್ ಮಾಡಿದೀರಾ? ಪ್ಲೀಸ್ ನಾನು ಅವಾಗ್ಲೇ ಮಾತಾಡಿಲ್ಲ. ಇವತ್ತು ನನ್ಗೆ ಫಸ್ಟೇ ಹೇಳ್ಬೇಕಿತ್ತು, ಇವತ್ತು ಅಪ್ಪಂದಿರ ದಿನ, ಫಾದರ್ಸ್ ಡೇ ಇವತ್ತು. ನಾನು ಅಪ್ಪನ ಬಗ್ಗೆ ಚಿಕ್ಕದಾಗಿ ಹೇಳ್ತೀರಾ? ನನಗೊಂದು ಅವಕಾಶ ಬೇಕು, 2 ನಿಮಿಷ. ಓಕೆ ಓಕೆ ಓಕೆ. ಅಪ್ಪನ ಬಗ್ಗೆ, ಅಪ್ಪನಿಗೆ ಮಿಗಿಲೆನ್ನುವ ಪದವೇ ಸಾಲದು. ಹೆತ್ತದ್ದು ಅಮ್ಮನಾದ್ರೂ ಒಳಗೊಳಗೆ ಅತ್ತದ್ದು ಅಪ್ಪ. ಹುಟ್ಟಿದಾಗ ಕೂಗಿದ್ದು ಅಮ್ಮನನ್ನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ಅಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದ್ರೂ ಹೊಟ್ಟೆ ಕಟ್ಟಿ ದುಡಿದು ಹಾಡಿದ್ದು ಅಪ್ಪ. ಕೇಳಿದ್ದು ಕೊಟ್ಟದ್ದು ಅಮ್ಮನಾದ್ರೂ ಅದರ ಹಿಂದೆ ಇರುವ ಕಾಣದ ಕೈಗಳು ಅಪ್ಪ. ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿದಿನವೂ ದಾರಿದೀಪವಾಗಿದ್ದು ಅಪ್ಪ. ಹರಸಿ ಆರೈಸಿ ಮುತ್ತಿಡುತ್ತಿದ್ದುದು ಅಮ್ಮ. ಪ್ರೀತಿ ವ್ಯಕ್ತಪಡಿಸದೆ ಮೂಕನಾಗಿದ್ದು ಅಪ್ಪ. ಜೀವನದ ಪಾಠ ಹೇಳಿದ್ದು ಅಮ್ಮನಾದರೂ ಜೀವನದ ಹಾದಿಯಲ್ಲಿ ಹೇಗೆ ನಡೆಯಬೇಕೆಂದು ಕಲಿಸಿದ್ದು ಅಪ್ಪ. ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲದು ನಿನಗೆ ಅಪ್ಪ. ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದು ನೀನಪ್ಪ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ವೆರಿ ಗುಡ್, ವಂಡರ್ಫುಲ್ ಮೆಸೇಜ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್, ನಮಸ್ತೆ ಮೇಡಮ್. ನೀವು ಎಷ್ಟು ಟೈಮ್ ತಗೋತೀರಾ ಅಂತ ನನಗೆ ಮೊದ್ಲು ಹೇಳ್ಬೇಕು. 2 ನಿಮಿಷ ಮೇಡಮ್, ನನ್ ಕಂಡ್ರಷ್ಟು ಭಯ ಆಗ್ಬಿಟ್ಟಿದೆ ಎಲ್ಲರಿಗೂ. 2 ನಿಮಿಷನಾ? ಓಕೆ. ಯೋಗದ ಬಗ್ಗೆನೇ ಹಾಡು. ಅದು ನಾಳೆ ಯೋಗ ಆಯ್ತಲ್ವಾ, ನಾವು ಮನೇಲೆ ಮಾಡ್ಕೋತೀವಿ, ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ. ಅದಕ್ಕೆ ಅದನ್ನ ಹಾಡೋಣ. ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಮ್ಮೊಡನಿದೆ, ಸಾಧನೆ ನಮ್ಮೊಡನಿದೆ, ಸಾಧನೆ ನಮ್ಮೊಡನಿದೆ, ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ, ಸಾರ್ಥಕ ಬದುಕಿದೆ. ಯೋಗದಿಂದ ರೋಗ ದೂರ, ಸಾರ್ಥಕ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು, ಅರಿತು ಬಾಳೆ ಸ್ವರ್ಗವು, ಮರೆತು ಬಾಳೆ ನರಕವು. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರದು, ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರದು. ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರದು, ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರದು. ಶುದ್ಧ ಗಾಳಿ ಶುದ್ಧ ಔಷಧಿ ಪ್ರಾಣಾಯಾಮ ಮಾಡಿರಿ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಯಾಗಿರಿ, ಧ್ಯಾನ ಮಾಡಿ ಜತನದಿಂದ ಸಮಾಧಾನವಾಗಿರಿ. ಅರುಣ ಸಿಚ್ಚಿ ಅರಿತು ನಡುವೆ ಸಮರಸದಿ ಬಾಳುವೆ, ಅರುಣ ನಿಚ್ಚಿ ಅರಿತು ನಡುವೆ ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ, ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ, ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ, ಜಗಕ್ಕೆ ಬೆಳಕ ನೀಡುವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಭದ್ರಾ ಮ್ಯಾಮ್. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಮಸ್ತೆ. ನಮಸ್ತೆ ವೇದಾವತಿ ಮೇಡಮ್. ನಮಸ್ತೆ ಮೇಡಮ್. ನಾನು ಈ ವೇದಿಕೆಗೆ ಬಂದು 1.5 ವರ್ಷ ಆಯ್ತು ಮೇಡಮ್. ಅಲ್ಲಿಂದ ನಾನು ತುಂಬಾನೇ ನನ್ನಲ್ಲಿ ಬದಲಾವಣೆಗಳನ್ನು ನಾನು ಗಮನಿಸ್ಕೊಂಡಿದ್ದೀನಿ. ನಾನು 7 ತಿಂಗಳಿಂದ ಶಿವಂಬು ಇದು ಮಾಡ್ತಾ ಇದ್ದೀನಿ ಮೇಡಮ್. ಅದರಿಂದ ನಾನು 5 kg ಡೌನ್ ಆಗಿದ್ದೀನಿ ಮೇಡಮ್. ಓ, ವೆರಿ ನೈಸ್.
ಹೇಳಿ. ಎಕ್ಸ್ಟ್ರಾ ಫ್ಯಾಟ್ಸ್ ಎಲ್ಲ ಕರಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮತ್ತೆ ಮುದ್ರಾ ಮಾಡ್ಕೊಳ್ತೀನಿ. ಮತ್ತೆ ಮನೆ ಮದ್ದುಗಳು ಕಡಿಮೆನೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಕೇಳ್ತಾ ಇದ್ದೀನಿ, ಅದನ್ನ ಅಳವಡಿಸ್ಕೋಬೇಕು ನಾನು. ಮತ್ತೆ ನನ್ನಲ್ಲಿ ಇಷ್ಟು ಮಾತ್ರ ನನಗೆ ಧೈರ್ಯ ಇರ್ಲಿಲ್ಲ, ಇವಾಗ ಮಾತಾಡೋ ಅಷ್ಟಾಯ್ತು ಅಂತ ಅದೊಂದು ಖುಷಿ ಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಒಳ್ಳೆ ಪರಿವರ್ತನೆ. ಜಗನ್ನಾಥ್ ಗುರುಗಳಿಂದ ನಾವು ಎಷ್ಟು ಮುಂದುವರೆದಿದ್ದೀವಿ, ಎಲ್ರನ್ನೂ ಮೇಲಕ್ಕೆ ಕರ್ಕೊಳ್ತಾ ಇದ್ದಾರೆ, ಮೇಲಕ್ಕೆ ಎಬ್ಬರಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಂದೇ ಒಂದು ಇದು ಹೇಳ್ತೀನಿ ಮೇಡಮ್, ಸೂಕ್ತಿ ಅಂತ ಹೇಳ್ತೀನಿ. ಶಾರ್ಟ್ ಅಲ್ಲ? ಶಾರ್ಟ್. ಓಕೆ ಓಕೆ. ರಾಮಾಯಣದಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ಒಬ್ಬ ವಿಭೀಷಣ, ಇನ್ನೊಬ್ಳು ಕೈಕೇಯಿ ಅಂತ. ವಿಭೀಷಣ ರಾವಣನ ಹತ್ರ ಇದ್ರೂನು, ಕೈಕೇಯಿ ರಾಮನ ಹತ್ರ ಇದ್ರೂನು, ವಿಭೀಷಣ ರಾವಣ ಹತ್ರ ಇದ್ರೂ ಒಳ್ಳೆತನವನ್ನು ಬಿಡ್ಲಿಲ್ಲ ವಿಭೀಷಣ. ಕೈಕೇಯಿ ಪುರುಷೋತ್ತಮನಾದ ಶ್ರೀರಾಮನ ಬಳಿ ಇದ್ರೂನು ತನ್ನ ದುರ್ಗುಣವನ್ನು ಬಿಡಲಿಲ್ಲ. ತನ್ನ ಕುತಂತ್ರ ಬುದ್ಧಿಯಿಂದ ಕೊನೆಗೊಂದು ದಿನ ಶ್ರೀರಾಮನನ್ನೇ ಕಾಡಿಗೆ ಅಟ್ಟಿದಳು ಕೈಕೇಯಿ. ಮಹಾಭಾರತದಲ್ಲಿಯೂ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನೇ ಶಕುನಿ. ಶಕುನಿ ಧೀರನೂ ಆಗಿರಲಿಲ್ಲ, ಶೂರನೂ ಆಗಿರಲಿಲ್ಲ. ಅವನ ಬಳಿ ಅಸ್ತ್ರವೂ ಇರಲಿಲ್ಲ, ಶಸ್ತ್ರವೂ ಇರಲಿಲ್ಲ. ಆದರೂ ಒಂದು ಸಾಮ್ರಾಜ್ಯವನ್ನು ತನ್ನ ಆಲೋಚನೆಯಿಂದ ಸರ್ವನಾಶ ಮಾಡಿಬಿಟ್ಟ. ವ್ಯಕ್ತಿ ಎಲ್ಲಿರುತ್ತಾನೆ ಎಂಬುದು ಮುಖ್ಯವಲ್ಲ, ಅವನು ಯಾವ ರೀತಿ ಆಲೋಚನೆ ಮಾಡುತ್ತಾನೆ ಎಂಬುದು ಮುಖ್ಯ. ನಾವು ಕಲಿಯುಗದಲ್ಲಿ ಇದ್ದರೂ ನಮ್ಮ ಸುತ್ತಲೂ ರಾಮಾಯಣ ಮಹಾಭಾರತ ಪಾತ್ರಧಾರಿಗಳೇ ಇರುತ್ತಾರೆ ಅಂತ ಈ ಸೂಕ್ತಿ ಮೇಡಮ್. ಅಷ್ಟೇ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜಾನಕಿದೇವಿ ಮ್ಯಾಮ್ ಮಾತಾಡಿ ಮ್ಯಾಮ್. ಜಾನಕಿದೇವಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು, ಆಗಿದೆ. ಮಾತಾಡಿ ಮ್ಯಾಮ್. ಒಂದ್ ನಿಮಿಷ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಬೆಳಿಗ್ಗೆ ನಾನು ಇದನ್ನ ಹಂಚ್ಕೊಂಡಿದ್ದೆ, ಆದ್ರೆ 10 ದಿವಸ ರಜೆ ಬರುತ್ತಲ್ಲ, ಸುಮ್ನೆ ಇವಾಗ ಬಾಯಿ ಅದಕ್ಕೋಸ್ಕರ ಏನಾದ್ರು ಒಂದು ಹೇಳೋಣ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಇರ್ತೀನಿ, ಜಾಸ್ತಿ ಟೈಮ್ ಆಗಿಲ್ಲ. ಈಗ ಸುಭದ್ರಾ ಮೇಡಮ್ ಹೇಳಿದ್ರು 5 kg 6 kg ಕಡಿಮೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು, ಇವತ್ತು ನಾನು ನಮ್ ಡಾಕ್ಟರ್ ಕಡೆ ಹೋಗಿದ್ದೆ. ನಮ್ ಡಾಕ್ಟರ್ ಅಂದ್ರೆ ನಾನು ಇದು ಥೆರಪಿ ಎಲ್ಲ ಮಾಡ್ತೀನಿ, ಆ ಡಾಕ್ಟರ್ ಹತ್ರ ಹೋಗಿದ್ದೆ. ತೂಕ ಮಾಡ್ಕೊಂಡು ಹೋಗಿದ್ದೆ, 9 kg ಕಡಿಮೆ ಆಗಿದ್ದೀನಿ. ಆಮೇಲೆ ಶುಗರ್ ಬಂದು 113 ಇದೆ. ಇದು ಅವ್ರಿಗೆ ಆಶ್ಚರ್ಯ ಆಯ್ತು. ಆಮೇಲೆ ಅವ್ರಿಗೆ ಗುಟ್ಟಾಗಿ ಹೇಳಿದ್ದೆ, ಎಲ್ರ ಮುಂದೆ ಹೇಳಲಿಲ್ಲ, ನಾನು ಏನ್ ಮಾಡ್ಕೊಂತಿದ್ದೀನಿ, ಸ್ವಯಂಭೂ ಇದು ಮಾಡ್ತಿದ್ದೀನಿ ಅಂತ ಹೇಳಿದೆ. ನಗ್ತಿದ್ರು, ಒಳ್ಳೆ ರಿಸಲ್ಟ್ ಅಂತ ಅಂದ್ಬಿಟ್ಟು. ವೆರಿ ನೈಸ್. ಅದನ್ನ ಹೇಳ್ಕೊಬೇಕು, ಇನ್ನು 10 ದಿವಸ ತಡೆಯಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಒಳ್ಳೇದಾಯ್ತು. ಎಲ್ರ ಹತ್ರ ಹೇಳಿ, ನೀವು ಹೇಗೆ ಸಣ್ಣಾಗಿದ್ದೀರಾ ಅಂದ್ರೆ ನಿಮ್ಮ ಟೆಕ್ನಿಕ್ಸ್ ಏನಿದೆ ಅದನ್ನ ಹೇಳಿದ್ರಾಯ್ತು. ಅವರೇ ಕೇಳಿದ್ರು, ಇನ್ನೂ ಸಣ್ಣ ಆಗ್ಬಿಟ್ಟಿದ್ದೀರಲ್ಲ ಆಂಟಿ ನೀವು ಅಂತ ಅಂದ್ಬಿಟ್ಟು. ಒಂದ್ ಚಿಕ್ಕದು ಏನ್ ಹೇಳ್ತೀನಿ, ಇಬ್ರು ಗೆಳೆಯ ಇರ್ತಾರೆ. ಒಬ್ಬ ಗೆಳೆಯನ್ಗೆ ಮದ್ವೆ ಆಗ್ಬೇಕು. ಇವನೇನ್ ಮಾಡ್ತಾನೆ, ಇನ್ನೊಬ್ಬ ಗೆಳೆಯ ಅವನ್ಗೆ ಮದ್ವೆಗೆ ಹೋಗ್ಬೇಕು ಅಂತ ಒಂದ್ ಪ್ಯಾಂಟ್ ಖರೀದಿ ಮಾಡ್ತಾನೆ. ಖರೀದಿ ಮಾಡ್ಬಿಟ್ಟು ಮನೆಗ್ ಬಂದು ಹಾಕೊಂಡ್ ನೋಡಿದಾಗ ಒಂದ್ 8 ಸೆಂಟಿಮೀಟರ್ ಜಾಸ್ತಿ ಇರ್ತದೆ. 8 ಎಂಬುದು ಮನೆಯಲ್ಲಿ ಇದು ಮಿಷನ್ ಇದೆ, ಮಾಡಿಸ್ಕೊಬೋದು ಅಂತ ಹೆಂಡತಿ ಹತ್ರ ಹೋಗ್ತಾನೆ. ನನಗೆ ನಾಳೆ ಮದ್ವೆಗೆ ಹೋಗ್ಬೇಕು, ನಾನು ಇದಕ್ಕೆ ತಂದಿದ್ದೀನಿ ಈ ಪ್ಯಾಂಟನ್ನ, ನನ್ಗೊಂದ್ 8 ಸೆಂಟಿಮೀಟರ್ ಕಟ್ ಮಾಡ್ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಪತ್ನಿ ಹೇಳ್ತಾಳೆ, ನನ್ಗೆ ಅಡಿಗೆ ಮನೇಲಿ ಬೇರೆ ಕಳ್ಸ್ತಿದೆ ಅಂತ ಅಂದ್ಬಿಡ್ತಾಳೆ. ಸರಿ, ಇವನೇನ್ ಮಾಡ್ತಾನೆ, ಮಗಳ ಹತ್ರ ಹೋಗ್ತಾನೆ. ಒಂದ್ 8 ಸೆಂಟಿಮೀಟರ್ ಕಟ್ ಮಾಡಿಡಮ್ಮ, ನಾನು ನಾಳೆ ಹಾಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನನಗೆ ಸುಮಾರು ಪಾಠ ಕಲಿಯಕ್ಕಿದೆ ಅಂತ ಅಂದ್ಬಿಟ್ಲು. ಸರಿ, ಇದನ್ನ ನೋಡ್ತಾ ಸೀರಿಯಲ್ ನೋಡ್ತಾ ಕುಂತಿದ್ ತಾಯಿ ಬಳಿ ಹೋಗ್ಬಿಟ್ಟು, ಅಮ್ಮ 8 ಸೆಂಟಿಮೀಟರ್ ಕಡಿಮೆ ಮಾಡ್ಕೊಡಮ್ಮ, ನಾನ್ ನಾಳೆ ಹಾಕೊಂಡು ಹೋಗ್ಬೇಕು ಪ್ಯಾಂಟನ್ನ ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೋಗೋ ಸೀರಿಯಲ್ ನಿಂದ ನಾನು ಮುಖ ತೆಗಿಯಕ್ಕಾಗಲ್ಲ, ಸೀರಿಯಲ್ ನಾನು ನೋಡ್ಲೇಬೇಕು ಅಂತ ಹೇಳ್ತೇನೆ. ಕೊನೆಗೆ ಅವನೇನ್ ಮಾಡ್ತಾನೆ, ಅವನೇನ 8 ಸೆಂಟಿಮೀಟರ್ನ ಕಟ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಕಪಾಟ್ನಲ್ಲಿ ಇಟ್ಬಿಡ್ತಾನೆ. ಇದು ಅವನಿಗೆ ತಿಳಿದಂತ ಕೆಲಸ. ಇದರಲ್ಲಿ ಅಂಗಲಾಚಿಸೋದಕ್ಕಿಂತ ಮೊದ್ಲೇ ನಾನಾಗೆ ಮಾಡ್ಬೋದಾಗಿತ್ತಲ್ಲ, ಇವರೆಲ್ಲಾರ ಹತ್ರ ಹೇಳೋ ಬದ್ಲು ಅಂತ ನಿದ್ರೆ ಮಾಡ್ತಾನೆ. ಚೆನ್ನಾಗಿ ನಿದ್ರೆ ಬರ್ತದೆ.
ಅಷ್ಟರಲ್ಲಿ ಸೀರಿಯಲ್ ನೋಡ್ತಾ ಇದ್ದ ತಾಯಿ ಕನಕರ ಬಂದ್ಬಿಟ್ಟು ಕಪಾಟ್ನ ಪ್ಯಾಂಟ್ ತೆಗೆದ್ಬಿಟ್ಟು 8 ಸೆಂಟಿಮೀಟರ್ ಕಡಿಮೆ ಮಾಡಿರ್ತಾಳೆ. ಆಮೇಲೆ ಅಡಿಗೆ ಮನೆ ಕೆಲಸ ಮುಗಿಸ್ಬಂದ್ ಪಟ್ನಿ ಕರಡೆ ತೋರಿ ಅವಳು 8 ಸೆಂಟಿಮೀಟರ್ ಕಟ್ ಮಾಡ್ಬಿಡ್ತಾಳೆ. ಪಾಠವೆಲ್ಲ ಓದಿ ಹೋಮ್ವರ್ಕ್ ಮುಗಿಸಿ ಬಂದ ಮಗಳು ಅಪ್ಪನ ಮೇಲಿರುವ ಪ್ರೀತಿಯಿಂದ ಕಪಾಟಿನಿಂದ ಪ್ಯಾಂಟ್ ತೆಗೆದು ಅವಳು 8 ಸೆಂಟಿಮೀಟರ್ ಕಟ್ ಮಾಡ್ಬಿಡ್ತಾಳೆ. ಅನಂತರ ಅವರೆಲ್ಲರೂ ಆರಾಮನಿದ್ರೆಗೆ ಹೋಗ್ತಾಳೆ. ನಾನು ಅಮ್ಮ ಎಲ್ಲ ಹೇಳಿದ್ ಮಾಡ್ಕೊಟ್ಟಿದ್ದೀವಿ ಅಂತ. ಇವನು ಬೆಳಿಗ್ಗೆ ಎದ್ದೋಳ್ತಾನೆ, ಮದ್ವೆಗೆ ಹೋಗಕ್ಕೆ ಅಂತ ತಯಾರಿ ನಡೆಸ್ಬಿಟ್ಟು ಪ್ಯಾಂಟ್ ತರಿಸ್ತಾನೆ. ತನ್ನಿಂದ ತಾನೇ ಪ್ಯಾಂಟಿನ ಬದಲು ಅದು ಬರ್ಮುಡ ಆಗ್ತಿತ್ತು. ಪ್ಯಾಂಟ್ ಬದಲು ಬರ್ಮುಡ ಆಗ್ತಿತ್ತು. ಬರ್ಮುಡ. ವೆರಿ ನೈಸ್, ಚೆನ್ನಾಗಿದೆ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ತುಂಬಾ ತಿಳ್ಕೊಂಡಿದ್ದಾರೆ ಮೇಡಮ್, ತುಂಬಾ ಒಳ್ಳೇದು, ಚೆನ್ನಾಗಿ. ಅದೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅಲ್ಲ? 10 ದಿವಸ ರಜಾ ಇರುತ್ತೆ. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಾನು ಬೆಳಿಗ್ಗೆ ಎದ್ದಾಗ ಮತ್ತೆ ರಾತ್ರಿ ಮಲಗುವಾಗ ಸಾಯಿಬಾಬಾ ಅವ್ರ ಡಿವೋಟಿ ನಾನು. ಈಗ ಸಾಯಿಬಾಬಾ ಅವ್ರ ಜೊತೆಲಿ ನಾವು ನೋಡ್ದಲೇ ಇರೋ ಪತ್ರಿಜಿಯನ್ನು ನಾನಂತೂ ನೋಡ್ಲಿಲ್ಲ. ಎದುರಿಗಿರ ಅಂತ ರಂಗನಾಥ್ ಗುರೂಜಿ ಅವ್ರ ದಂಪತಿಗಳು ನನಗೆ ಅಷ್ಟಾಂಗ ನಮಸ್ಕಾರ. ಬೆಳಿಗ್ಗೆ ಮತ್ತು ರಾತ್ರಿ ನಿಜವಾಗಿ ಕೂಡ ನಾನು ನೆನೆಸ್ಕೊಂಡು ಅವ್ರಿಗೆ ದೇವ್ರ ಒಳ್ಳೆ ಆಯಸ್ಸು, ಆರೋಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಮಗೌಡ್ರು ಸರ್ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ನೋಡ್ತೀನಿ ಮೇಡಮ್ ಇದಾರ ಅಂತ. ಇದ್ದಾರೆ, ಮೆಸೇಜ್ ಮಾಡಿದ್ರೆ ಇವಾಗ. ಕಾಣ್ತಾ ಇಲ್ವಾ? ಇಲ್ಲ. ಓಕೆ, ಇಲ್ಲ. ಸೊ ನಾನು ಅವಕಾಶ ತಗೊಳ್ಳ ಈಗ. ಇದಾರೆ ನೋಡಿ. ಬಂದ್ರು. ಸರ್. ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮಾಡ್ಕೊಂಡ್ರು, ಮಾತಾಡ್ತಾ ಇದ್ದಾರೆ, ಮಾತಾಡಿ ಸರ್. ನಾನೊಂದು ಸೀಕ್ರೆಟ್ ಕ್ಲಾಸ್ಗೆ ಅಟೆಂಡ್ ಆಗಿರೋದ್ರಿಂದ ಕೊನೆಯ ಹಂತದಲ್ಲಿ ನಾನು ಕೊನೆಯ ದಿವಸ ಇವತ್ತು ಮತ್ತೆ 10 ದಿವಸ ಸಿಗಲ್ಲ ಇವರು ಆತ್ಮ ಬಂಧುಗಳು ಅಂತ ಹೇಳ್ಬಿಟ್ಟು ಕೊನೆಯ ಹಂತದಲ್ಲಿ ಕನೆಕ್ಟ್ ಆದೆ. ಕೇಳ್ತಾ ಇದ್ದೆ ಅಲ್ಲೂ ಕೂಡ ಕೊನೆಯದಾಗಿ ಜಾನಕಿ ಮೇಡಮ್ ಹೇಳಿದಂತ ಬಹಳ ಖುಷಿ ಅನಿಸ್ತು ನನಗೆ. ಹಂಗಾರೆ ಪ್ಯಾಂಟ್ ಹೋಗಿ ಬರ್ಮೋಡ ಬಂತು ಡುಮ್ ಡುಮ್ ಅಂತ ಕತೆ ಹಾಡು ಹೇಳ್ತಿದ್ವಲ್ಲ, ಹಂಗಾಯ್ತಿದ್ದು. ಇಲ್ಲ, ಒಳ್ಳೊಳ್ಳೆ ಟಿಪ್ಸ್ ಇದೆ ಮೇಡಮ್ ನಿಮ್ಮ ಹತ್ರ. ಯಾಕೆ ನೀವು ಇನ್ನು ಹೆಚ್ಚು ಇನ್ವಾಲ್ವ್ ಆಗ್ರಿ ಮತ್ತೆ ಕೋಸ್ಟ್ ಆಗಿ ಪ್ರತಿ ಸಲನು ಮಾಡ್ತಾರೆ ಇವಾಗ ಸ್ಯಾಟರ್ಡೇಸ್ ಸರ್. ಹಾಡು ಹೇಳ್ತಾರೆ, ಒಳ್ಳೆ ಹಾಡು ಹೇಳ್ತಾರೆ. ಗುಡ್. ಬೆಳಗಿನ ಕೇಳ್ತಾ ಇದ್ದೆ ಮೇಡಮ್, ಚೆನ್ನಾಗಿ ಕ್ಲಾಸ್ ಕೊಡ್ತಾ ಇದ್ರು. ಓಕೆ, ಎಲ್ಲಾ ಆತ್ಮ ಬಂಧುಗಳಿಗೂ ಒಂದು ವಿನಂತಿ, ಹೆಚ್ಚು ನಮಗೊಂದು ಭಗವಂತ ಪತ್ರಿಜಿ ಗುರುಗಳ ಮುಖಾಂತರ ರಂಗನಾಥ್ ಗುರುಜಿಗಳನ್ನ ಸೃಷ್ಟಿ ಮಾಡಿ ಅವ್ರ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಮತ್ತು ರಹಸ್ಯಮಯವಾಗಿರ್ತಕ್ಕಂಥ ಜ್ಞಾನವನ್ನ ದಯಪಾಲಿಸ್ಲಿಕ್ಕೆ ನಮ್ಮಗಳ ಸೋಲಿಗೆ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಎಲ್ಲರೂ ಈ ಜ್ಞಾನವನ್ನ ಇನ್ನೂ ಹೆಚ್ಚು ಪಡ್ಕೊಳ್ಳೋಣ. ಅನಾವಶ್ಯಕವಾದ ಸಮಯವನ್ನ ಕಳೆಯೋದ್ರ ಬದ್ಲಿ ಯಾವಾಗ ಖಾಲಿ ಇರ್ತೀರಾ ಆ ಸಮಯದಲ್ಲಿ ಹೆಚ್ಚು ಧ್ಯಾನವಂತರಾಗ್ರಿ. ವಿಶೇಷವಾಗಿರ್ತಕ್ಕಂಥ ಕೆಲವು ಬುಕ್ಸ್ ಗಳನ್ನ ಯಾರಿಗೆ ಸಾಧ್ಯತೆ ಇದೆ ಅದು ತಗೊಂಡು ಅಲ್ಲಿ ಜ್ಞಾನ ತಗೊಂಡು ಅದನ್ನ ನೀವು, ನಾನು ಓದಿ ನನಗೆ ಓದಕ್ ಬರ್ತೈತಿ, ಓದ್ತಾನಿ, ದುಡ್ಡಿದೆ, ಬುಕ್ ತಗೊಳಕ್ ಶಕ್ತಿ ಇದೆ ಅಂತ ಹೇಳಿ ಬೇಡ. ನಾನ್ ಈ ಮುಖಾಂತರ, ಈ ಮಹಾವತಾರ ಫೌಂಡೇಶನ್ ಮುಖಾಂತರ ನಾನು ಏನ್ ಕೊಡ್ಬಲ್ಲೆ, ನನ್ ಕೊಡುಗೆ ಏನು, ಭಗವಂತ ನನ್ಗೆ ಏನಾದ್ರೂ ಒಂದು ಅವಕಾಶ ಕೊಟ್ಟಿದೆಯಾ, ಅದನ್ನ ನಾನು ಇಂಥ ಜ್ಞಾನ ಕೊಡ್ಲಿಕ್ಕೆ ನಾ ಮುಂದೆ ಬರ್ತೇನೆ ಅಂತ ಅನ್ಕೊಳ್ರಿ. ನಿಮ್ಗೊಂದು ವಿಶೇಷವಾದ ಬುಕ್ ಸಿಗುತ್ತೆ, ಆ ಬುಕ್ಸ್ ಓದಿ ಅದನ್ನ ಬಂದು ಇಲ್ಲಿ ಸ್ವಾಧ್ಯಾಯ ಕೊಡಿ. ಅದರಿಂದ ನೀವು ಕಲಿತೀರಾ, ನಮ್ಗೆಲ್ಲರಿಗೂ ಕೂಡ ಆ ಜ್ಞಾನವನ್ನ ಪ್ರಸಾರ ಮಾಡಿರ್ತಕ್ಕಂಥ ಪುಣ್ಯ, ನೀಡಿದಂತ ಪುಣ್ಯ ನಿಮಗೆ ಬರುತ್ತೆ. ಪಡೆದಂತ ನಾವು ನಿಮಗೆ ಕೃತಜ್ಞತೆ ಹೇಳ್ತೀವಿ. ಈ ಒಂದು ಕೆಲಸವನ್ನು ಎಲ್ಲರೂ ಮಾಸ್ಟರ್ ಮಾಡಿ. ಯಾಕಂದ್ರೆ ಈ ಸದ್ಯದ ಸ್ಥಿತಿಯಲ್ಲಿ ನಾವೇನಿದಲ್ಲ ಸೋಲ್ಗಳು, ಇವೆಲ್ಲವೂ ಕೂಡ ಸ್ಪೆಷಲ್ ಸೋಲ್ಗಳೇ. ಎಲ್ಲರ ಆತ್ಮನು ಕೂಡ ದಿವ್ಯಾತ್ಮಗಳೇ. ಹಾಗಾಗಿಬಿಟ್ಟೆ ನಾವ್ ನೋಡಿ 6.5 ಕೋಟಿ ಜನ ಐತಂತೆ ಕರ್ನಾಟಕದೊಳಗ. ಎಲ್ಲಿ ಕೆಲವೊಂದು PMC ಗಳಲ್ಲಿ 20, 30, 50 ಜನ, ನಮ್ದಲ್ಲಿ ಇತ್ತಿತ್ಲಾಗ ಒಂದ್ 70 ಜನ ಕನೆಕ್ಟ್ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಇನ್ನು ಕೋಟಿ ಜನ ಎಲ್ಲಿದ್ದಾರೆ? ಹಂಗಾರೆ ಅವ್ರಿಗೆ ಇದು ಪರಿಚಯನ ಆಗ್ತಾ ಇಲ್ಲ. ಹಾಗಾಗ್ಬಿಟ್ಟು ನಮಗೆ ಪರಿಚಯ ಆಗಿದೆ ಅಂತಂದ್ರೆ ಅದಕ್ಕೆ ನಾನು ಪದೇ ಹೇಳ್ತಾ ಇದ್ದೇನೆ, ವಿಶೇಷವಾದ ದಿವ್ಯಾತ್ಮಗಳು ನಾವೆಲ್ಲವೂ ಕೂಡ. ಹಾಗಾಗ್ಬಿಟ್ಟು ಈ ಒಂದು ಸಮಯವನ್ನ ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ರಿ, ಜ್ಞಾನ ಪಡ್ಕೊಳ್ರಿ, ನೀವು ಕೊಡುವಂತರ ಆಗ್ರಿ ಅಂತ ನಾನು ಆಶಿಸಿ ನನ್ನ 2 ಮಾತುಗಳನ್ನ ಹೇಳ್ತೇನೆ. ಇಂಥ ಅವಕಾಶ ಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಜಿಗೆ, ತಮ್ಮ ವೇದಿಕೆಗೆ ವಿಶೇಷವಾಗಿ ಈ ಒಂದು 41 ದಿನಗಳ ಮಂಡಲವನ್ನ
ಬಿಟ್ಟು ಬಿಡದೆ ಏನೋ ಅಚಾನಕ್ ಬಹಳ ರೇರು ಅಂದ್ರೆ ಲೆಕ್ಕಕ್ಕೆ ಎಲ್ಲ ಬೆರಳಲ್ಲಿ ಎಣಿಸ್ಬೋದಷ್ಟೇ ಆ ಮಟ್ಟದಲ್ಲಿ ಗ್ಯಾಪ್ ಮಾಡಿ ಅಂದ್ರೆ ಅನುಪಸ್ಥಿತಿಯಲ್ಲಿ ಒಟ್ಟೆ ಗ್ಯಾಪ್ ಇಲ್ದಂಗೆ ನಾನ್ ಸ್ಟಾಪ್ ಆಗಿ ನಡೆಸ್ತದಲ್ಲ ನಿಜಕ್ಕೂ ಇಂತ ಮಾಸ್ಟರ್ ಯೂನಿವರ್ಸ್ ಕೊಟ್ಟಿದೆ ನಮ್ಗೆ ರೇವತಿ ಮೇಡಮ್ ಮತ್ತು ಅವ್ರ ಮನೆಯವರು ವಿಜಯ್ ಕುಮಾರ್ ಸರ್. ವಾ 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 ಬಹಳ ಗ್ರೇಟ್. ಎಷ್ಟೊಂದು ಮನೆಯಲ್ಲಿ ಹೊಂದಾಣಿಕೆ. ವಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವಾಗಿದ್ದಕ್ಕೆ ಹಾಗಾಗ್ಬಿಟ್ಟು ಬಹಳ ಖುಷಿ ಆಗ್ತದೆ. ನಿಮ್ಮ ಸೇವೆ ಇದಂತರ ನಿರಂತರ ಆಗಿರ್ಲಿ, ಎಲ್ಲರ ಬ್ಲೆಸ್ಸಿಂಗು ನಿಮ್ಗೆ ಇರ್ಲಿ, ಅನುಗಾಲ ನೀವು ಬದುಕಿರ್ಲಿ, ನಮಗೆ ನಿಮ್ಮ ಜ್ಞಾನ ನಮಗೂ ನಿಮ್ಮ ಸೇವೆ ನಮಗೆ ಸಿಗಲಿ ಅಂತ ಆಶಿಸುತ್ತಾ, ರಂಗನಾಥ್ ಗುರುಜಿ ಇದರಿಂದ ತೃಪ್ತರಾಗ್ತಾರೆ, ಮಾವತಾರ ಫೌಂಡೇಶನ್ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಮಾತಾಡೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರುಗಳನ್ನ ಇವತ್ತೊಂದು ಹೊಸ ಸಂಸ್ಥೆಗೆ ನಾನು ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ನೋಡೋದು ಅವರು. ಇವತ್ತಲ್ಲಿ ನಾಳೆದು ಪ್ರೋಗ್ರಾಮ್ ಬಗ್ಗೆ ಅರೇಂಜ್ಮೆಂಟ್ ಏನಾಗಿದೆ ಅಂತ ಹೋಗಿದ್ವಿ ನಾನು ಗುರುಗಳು. ಹಾಗೆ ಅದರ ಅಪೋಸಿಟ್ ಅಲ್ಲೇ ಇತ್ತು. ನಾನು ಹೇಳ್ತಾನೆ ಇದೆ, ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಇದೆ ಸರ್, ಕರ್ಕೊಂಡು ಹೋಗ್ತೇನೆ ಅಂತ. ಇವತ್ತು ಬೆಳಗ್ಗೆ ಹೋಗಿ ಸ್ವಲ್ಪ ಮಧ್ಯಾಹ್ನಕ್ಕೆ ಕೆಲಸ ಆಯ್ತು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಸರ್ಗೆ ತುಂಬಾ ಖುಷಿ ಆಯ್ತು. ಬಹಳ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಕ್ಕಳ ಸಂಸ್ಥೆ. ಅವರು ಮತ್ತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆಕ್ಚುಲಿ ಅದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್, ಬಟ್ ನಮ್ಮ ಡಿಪಾರ್ಟ್ಮೆಂಟ್ನ ಮಕ್ಕಳು, ಮತ್ತೆ ಅಲ್ಲಿ ಏನು ಜಾತಿ ಭೇದ ಧರ್ಮ ಏನು ಇಲ್ಲ, ಎಲ್ಲ ಮಕ್ಕಳು ಇದ್ದಾರೆ. ಸೊ ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಜುಲೈನಲ್ಲಿ ಫಸ್ಟ್ ವೀಕ್ನಲ್ಲೇ ನಮ್ಮಲ್ಲೂ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನ ಏರ್ಪಡಿಸಿ ಅಂತ. ಸರ್ ಅದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಖುಷಿ ಆಯ್ತು. ಎಲ್ಲ ನೋಡಿ ಬಂದ್ವಿ ಇವತ್ತು. ಸೊ ನಾಳೆ ಹೇಗೂ ಯೋಗ ದಿನಾಚರಣೆ. ಎಲ್ರೂ ಹ್ಯಾಂಡ್ ರೈಸ್ ಮುಗೀತಂದ್ರೆ ನಂದು ಒಂದು ಅವಕಾಶ. ಎಲ್ರೂ ನಿಜವಾಗ್ಲೂ ಸಣ್ಣಗೌಡ್ರು ಸರ್, ನನಗೆಲ್ಲ ನಿಮಗೆ ಯೂನಿವರ್ಸ್ ನಿಮ್ಮಂತವ್ರನ್ನ ಕೊಟ್ಟಿದಾರ ಅಂತಲ್ಲ. ನಾನು ಈ ರಾತ್ರಿ ಹೊತ್ತು ಮಾತ್ರ ರೆಗ್ಯುಲರ್ ಇದ್ದೇನೆ, ಬಟ್ ನೀವು ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ ಬೆಳಗ್ಗೆ 5:15 ಪ್ಲಸ್ ಈ ರಾತ್ರಿ ಎಲ್ಲದರಲ್ಲೂ ರೆಗ್ಯುಲರ್ ಇದ್ದೀರಾ. ಸೊ ಹಾಗಾದ್ರೆ ನೀವೇ ಯೂನಿವರ್ಸ್, ನಾನಲ್ಲ. ನಿಮ್ಮಂತವರ ಎನರ್ಜಿ ನಮಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಏನೇ ಆಗ್ಲಿ ಎಲ್ಲರೂ ಸಹ ನಾವು ಅದ್ಭುತವೇ ಅಂತ ಅನ್ಕೊಳ್ಳೋಣ. ನನಗೆ ಒಂದು ಶೇರ್ ಮಾಡ್ಕೋಬೇಕು ಏನು ಅಂತಂದ್ರೆ, ಈ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಒಂದು ಸಿಲೆಬಸ್ ಪ್ರಾರಂಭ ಮಾಡೋದ್ರಲ್ಲಿಂದ ಎಷ್ಟು ಜನಕ್ಕೆ ಕಾಲ್ ಮಾಡ್ಬೇಕು, ಒಂದು ಸಲಕ್ಕೆ ಆಗೋದಿಲ್ಲ, 2 ಸಲಕ್ಕೆ ಆಗಲ್ಲ, 3 ಸಲಕ್ಕೆ ಆಗಲ್ಲ, ಈ ತರ ಎಲ್ಲ ಇರುತ್ತೆ. ಮತ್ತೆ ಫಿಕ್ಸ್ ಮಾಡುವಾಗ ಮತ್ತೆ ಸಬ್ಜೆಕ್ಟ್ ಏನು ಅಂತ ಹೇಳತಕ್ಕಂಥದ್ದು. ಕೆಲವೊಮ್ಮೆ ನಾವು ಹೇಳ್ಬೇಕು, ನಮ್ಗೆ ಇಂಥದ್ದು ಬೇಕು ಸರ್, ಇದನ್ನ ಕೊಡಿ ಅಥವಾ ಮೇಡಮ್ ಅಂತ. ಕೆಲವೊಮ್ಮೆ ಅವರಿಗೆ ಹೇಳ್ತೇವೆ, ನಿಮಗೆ ಯಾವುದು ಒಳ್ಳೇದು ಅಂತ ಅನಿಸ್ತದೆ ಅದನ್ನ ಕೊಡಿ ಅಂತ. ಹೀಗೆಲ್ಲ ಮಾಡಿ ಈ 10 days ಗ್ಯಾಪ್ ನಾನು ಹೇಳಿದ್ದೇನೆ, ನಾನು ಹೋಗೋ ಮೊದಲು ಎಲ್ಲವನ್ನ ಮಾಡಿ ಹೋಗ್ಬೇಕು ಅಂತ. ಈಗಾಗಲೇ ನನ್ನ ಸಿಲೆಬಸ್ ಎಲ್ಲ ತಯಾರಾಗಿ ಹೋಗಿದೆ. ಜುಲೈ 1 ಇಂದ ಮಾಡತಕ್ಕಂಥದ್ದು 6 ಮಾಸ್ಟರ್ಸ್ ಅಂತ. ನಮ್ಮವರಿಗೂ ವೀಕ್ಲಿ ಒನ್ಸ್ ಈ ವೇದಿಕೆವರೆಗೂ ನಾನು 40 minutes ಅವಕಾಶವನ್ನ ಕೊಟ್ಟಿದ್ದೇನೆ. ಇನ್ನೊಂದು ನಂದು ರಿಕ್ವೆಸ್ಟ್, ನಾನು ಈ ಸಲ ಡಿಸೈಡ್ ಮಾಡಿದ್ದೇನೆ, ಫ್ರೈಡೇಗೆ ಮೇಡಮ್ ನೀವು ಮಾಡಿ ಅಂತ ಖಂಡಿತ ನಾನು ಕೇಳಲ್ಲ. ಶುಕ್ರವಾರ ಅಂತ ಹೇಳಿದಾಗ ನೀವು ಬುಧವಾರನೇ ಆಗ್ಬೋದು, ಸೋಮವಾರನೇ ಆಗ್ಬೋದು, ಒಟ್ಟು ಶುಕ್ರವಾರದೊಳಗೆ ನೀವು ಹೆಸರನ್ನ ಸೂಚಿಸಬೇಕು, ನಾನು ಅದನ್ನ ಹಾಕ್ತೇನೆ. ಇಲ್ವಾ, ಇವತ್ತು ನಾನು ಸರ್ ಅದನ್ನೇ ಮಾತಾಡ್ಕೊಂಡು ಹೋಗಿದ್ದೆ, ಇಲ್ವಾ ನಾವು ಯಾರು ರೆಡಿ ಇದ್ದೇವೆ ನಾವು ಹೇಳ್ತೇವೆ. ಸೊ ಇದನ್ನ ಎಲ್ಲರೂ ನೆನಪು, ನೀವೆಲ್ಲರೂ ಎಲ್ಲ ಕೌಶಲ್ಯತೆಯಿಂದ ಕೂಡಿದವ್ರೆ, ತುಂಬಾ ಅದ್ಭುತವಾದ ಜ್ಞಾನ ಇದೆ ನಿಮ್ಗೆ, ಅದ್ಭುತವಾಗಿ ಮಾತಾಡ್ತೀರ, ಎಲ್ರಿಗೂ ಆ ಕೆಪಾಸಿಟಿ ಇದೆ. ಆದ್ರೆ ನೀವಾಗಿ ಯಾಕೆ ಮುಂದೆ ಬರಲ್ಲ ಅಂತ ನನಗೊಂದು ಪ್ರಶ್ನೆ. ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಚ್ ನಲ್ಲಿ ನನ್ನ ಮಂಡಲದಲ್ಲಿ ಮೇಡಮ್ ಬನ್ನಿ ಫ್ರೈಡೇ, ಇದು ಕೊಡ್ತೀರಾ ಅದು ಕೊಡ್ತೀರಾ ಅಂತ ನಾನು ಖಂಡಿತ ಕೇಳಲ್ಲ. ನೀವು ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನೀವಾಗಿ ಮುಂದೆ ಬನ್ನಿ, ನನಗೊಂದು ಮೆಸೇಜ್ ಹಾಕಿ, ಈ ಫ್ರೈಡೇ ನಾನು ಇಂಥ ವಿಷಯವನ್ನ ಮಾತಾಡ್ತೇನೆ, ವಿಷಯ ಹೇಳಿದ್ರು ಪರವಾಗಿಲ್ಲ, ನಾನು ಮಾತಾಡ್ತೇನೆ. ಪ್ರೀವಿಯಸ್ ಡೇನ ಅದೇ ದಿನನ ನೀವು ಬೆಳಗ್ಗೆ ಈ ವಿಷಯ ಅಂತ ಹೇಳಿದ್ರು ಸಾಕು. ಇಲ್ಲಾಂದ್ರೆ ನೀವು ವೇದಿಕೆಯಲ್ಲಿ ಬಂದ ಮೇಲೆ ಇದು ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಮಾತಾಡಿದ್ರೆ ಆಯ್ತು. ಆಯ್ತಾ? ಇದು ಒಂದು ನೆನ್ಪಿಟ್ಕೊಳ್ಳಿ. ಎರಡನೇದು, ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೇನೆ, ನಾನು ಹೊಸಬ್ಳೆ. ಆದ್ರೆ ನಮ್ಮ ಮಧುರಾ ಮೇಡಮ್, ನಮ್ಮ ಗೀತಾ ಮೇಡಮ್ ಅವರು ಅದ್ಭುತ ಮಾಸ್ಟರ್ಸ್ ಒಂದು ಕನೆಕ್ಟಿವಿಟಿ ಇರತಕ್ಕಂಥವ್ರು. ಅವರ ಒಂದು ಸಹಕಾರದಿಂದ ನಾನು ಇಷ್ಟು ಮಾಸ್ಟರ್ಸ್ ಅನ್ನ 41 ಜನಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಅವರು ಫಸ್ಟ್ಗೆ ಮಾತಾಡಿ ಕೇಳಿ ಈ ತರ ಇದೆ ಆಗ್ಬೋದು, ಆಮೇಲೆ ರೇವತಿ ಮೇಡಮ್ ಅಂತ ನಿಮಗೆ ಮಾತಾಡ್ತಾರೆ. ಅವರು ನಿಮಗೆ ಯಾವಾಗ ಏನು ಯಾವ ಸಬ್ಜೆಕ್ಟ್ ಅಂತ ನೀವು ಅವರಿಗೆ ಹೇಳಿ ಅಂತ ಅವ್ರು ಹೇಳಿ ಅವರ ಫೋನ್ ನಂಬರ್ ಎಲ್ಲ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ಪ್ರತಿಯೊಬ್ಬರನ್ನ ಮಾತಾಡ್ಸಿ ಇಂಥ ದಿನ ಇದೆ, ಹೀಗಿದೆ ಅಂತ ಮಾಡ್ತೇನೆ. ಆಮೇಲೆ ಎಲ್ರಿಗೂ 1 or 2 days ಅಥವಾ 1 ವಾರಕ್ಕೆ ಮೊದಲೇ, ಈಗ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಶುಕ್ರವಾರ ನಾನು ಸ್ಟಾರ್ಟ್ ಮಾಡ್ತೇನೆ. ನಿಮ್ಮ ಕ್ಲಾಸ್ ಇಂಥ ದಿನ ಇದೆ, ಇಷ್ಟು ಗಂಟೆಗೆ, ನಿಮ್ಮ ಟಾಕ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ, ಆಮೇಲೆ ಪ್ರಶ್ನೋತ್ತರ, ಆಮೇಲೆ ಧ್ಯಾನ ಇರ್ತದೆ, ಆಮೇಲೆ ಹಾಕ್ತೇನೆ. ನೀವು ಧ್ಯಾನ ಮಾಡಿಸೋದಾದ್ರೆ ಮಾಡಿಸಬಹುದು ಅಂತ ಹೇಳ್ಕೊಂಡು ಅಷ್ಟು ಡೀಟೇಲ್ ಅನ್ನ ಮೆಸೇಜ್ ಅಲ್ಲಿ ಹಾಕ್ತೇನೆ.
ಫೋನ್ ಮಾಡಿದಾಗ್ಲೂ ಸಹ ಇಷ್ಟೆಲ್ಲ ಕೆಲಸವನ್ನ ಮಾಡಿದ ಮೇಲೆ ನಾವು ಸಿಲೆಬಸ್ ಅನ್ನ ಫೈನಲ್ ಮಾಡತಕ್ಕಂಥದ್ದು. ಅದಕ್ಕೆ ನಾನು ಆಗ್ಲೇ ಕೇಳಿದೆ, ನಿಮ್ಗೇನಾದ್ರೂ ಯಾವ್ದಾದ್ರು ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು, ಜ್ಞಾನ ಬೇಕು ಅಂತಂದ್ರೆ ನೀವು ಸಜೆಸ್ಟ್ ಮಾಡಿದ್ರೆ ಅದನ್ನ ಸಹ ನಾವು ಹೇಳ್ಬೋದು. ಈ ನೆಕ್ಸ್ಟ್ ಮಂಡಲದ ಆಕ್ಚುಲಿ ಕೆಲವು ಖಾಲಿ ಜ್ಞಾನ ಹಂಚಿಕೆ ಅಂತ ಹಾಕಿದೆ. ಮಾಸ್ಟರ್ಸ್ ಅಂತೂ ಫಿಕ್ಸ್ಡ್ ಯಾರು ಅಂತ, ಅವರಿಗೆ ಜ್ಞಾನ ಹಂಚಿಕೆ ಬಗ್ಗೆ ಬೇಕಾದ್ರೆ ನಿಮ್ಗೆ ಇಂಥದ್ದು ಬೇಕು ಅಂದ್ರೆ ಅದನ್ನ ಸಹ ಕೊಡ್ಬೋದು. ಒಟ್ಟು ಎಲ್ಲವೂ ಸಿಲೆಬಸ್ ಸರ್ಗೆ ಕಳಿಸಿ ಸರಿಂದ ಅಪ್ರೂವಲ್ ಸಹ ತಗೊಂಡು ಆಗೋಯ್ತು. ಸೊ ಹೀಗಾಗಿದೆ. ಇನ್ನೊಂದೇನು ಅಂತಂದ್ರೆ, ಈ ಶನಿವಾರ ದಿನ ನಾವು ಕೊಟ್ಟಂತೂ ನಿಮ್ಮ ಕಲೆಗಳು ತುಂಬಾ ಇದೆ. ಜೊತೆಗೆ ಅದೇ ಇವತ್ತು ಬಹಳ ಖುಷಿ ಆಯ್ತು, ಒಂದು ಅನುಭವವನ್ನ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ಪ್ರತಿದಿನ ನಮ್ಗೆ ಚೆನ್ನಾಗಾಗುತ್ತೆ ಹೇಳೋದಲ್ಲ, ಯಾವುದರಲ್ಲಿ ಚೆನ್ನಾಗಾಯ್ತು ಅಂತ ಹೇಳೋದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದು ಒಂದು ಸಾರ್ಥಕತೆ. ಯಾಕಂತಂದ್ರೆ ಇದರಲ್ಲಿ ಇದನ್ನ ಮಾಡ್ಕೊಂಡು ಇದನ್ನ ಕಲ್ತಿದ್ದಾರೆ, ಇದರಿಂದಾಗಿ ಇದು ನಮಗೆ ಪ್ರಯೋಜನ ಆಯ್ತು ಅಂತ ಹೇಳತಕ್ಕಂಥದ್ದು. ಈ ಒಂದು ವಿಷಯವನ್ನ ನನ್ನ ಗಮನಕ್ಕೆ ತರಬೇಕಿತ್ತು. ಇನ್ನೊಂದೇನು ಅಂತಂದ್ರೆ, 27ನೇ ತಾರೀಕು ಮಹಾತಾರ್ ಫೌಂಡೇಶನ್ ನಲ್ಲಿ ನೈಸರ್ಗಿಕವಾಗಿ ಗುಣಪಡಿಸುವಂತ ತಂತ್ರಗಳ ಒಂದು ತರಬೇತಿಯನ್ನ ಇಟ್ಟಿದ್ದಾರೆ. ಒಂದು ದಿನದ ಕಾರ್ಯಾಗಾರ ಇದು. ಮರ್ಮ ಚಿಕಿತ್ಸೆ ಮತ್ತೆ ಮುದ್ರಾ ಚಿಕಿತ್ಸೆ ಅಂತ ಹೇಳತಕ್ಕಂಥದ್ದು. ಶನಿವಾರ 27ನೇ ಜೂನ್ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೆ ನಡೀತದೆ. ಇಲ್ಲಿ ನೀವು ಏನೇನ್ ಕಲಿತೀರಾ ಅಂತಾನು ಹೇಳಿದ್ದಾರೆ. ಮರ್ಮ ಚಿಕಿತ್ಸೆಯ ಒಂದು ಪರಿಚಯವನ್ನ ಮಾಡ್ತಾರೆ. ಮರ್ಮ ಚಿಕಿತ್ಸೆ ಅಂದ್ರೆ ಏನು ಅಂತ ಹೇಳತಕ್ಕಂಥದ್ದು, ಮತ್ತೆ ಅದರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದು, ಇದು ಹಿಂಗ್ ವರ್ಕ್ ಆಗುತ್ತೆ ಏನು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಮರ್ಮ ಚಿಕಿತ್ಸೆಯ ಪ್ರಾಯೋಗಿಕತೆಗಳು ಅಂದ್ರೆ ಅದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಡೆಮೋ ಮಾಡಿ ತೋರಿಸ್ತಾರೆ ಅವರು. ಆಮೇಲೆ ಮುದ್ರೆಗಳು ಹೇಗೆ, ಯಾವ ರೀತಿ ಅದು ವರ್ಕ್ ಆಗುತ್ತೆ, ಏನ್ ಮಾಡ್ಕೊಂಡ್ರೆ ಯಾವ ಕಾಯಿಲೆ ಅಥವಾ ಪ್ರಾಬ್ಲಮ್ ಗುಣ ಆಗುತ್ತೆ ಅಂತ ಹೇಳತಕ್ಕಂಥದ್ದನ್ನ. ಆಮೇಲೆ ಈ ಇದರಲ್ಲಿ ಮರ್ಮದಲ್ಲಿ ಇದೆಯಲ್ಲ, ಪ್ರಮುಖ 35 ಬಿಂದುಗಳ ಬಗ್ಗೆ ಹೇಳ್ತಾರೆ ಅವರು. ಯಾವುದಕ್ಕೆ ಯಾವ ಪಾಯಿಂಟ್ ಅನ್ನ ಪ್ರೆಷರ್ ಹಾಕಿ ಮಾಡಿದ್ರೆ ನಮ್ಮ ಆರೋಗ್ಯ ಸರಿ ಆಗುತ್ತೆ, ಅಥವಾ ಆ ಬ್ಲಾಕೇಜ್ ಏನು ಇರ್ತದೆ ಅದು ರಿಲೀಫ್ ಆಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ ಅಂತ ಹೇಳತಕ್ಕಂಥದ್ದು. ಉತ್ತಮ ಶಕ್ತಿ ಮತ್ತು ಗಮನಕ್ಕಾಗಿ ಮುದ್ರೆಗಳು, ನಮ್ಮೊಂದು ಎನರ್ಜಿ ಮತ್ತೆ ಒಂದು ನಮ್ಮ ಕಾನ್ಸಂಟ್ರೇಷನ್ಗಾಗಿ ಮುದ್ರೆಗಳು ಏನು ಅಂತ. ಯಾಕಂತಂದ್ರೆ ಇದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ನಾವು ಯಾರಿಗೋ ಚಿಕಿತ್ಸೆ ಕೊಡಬೇಕು ಅಂತ ಹೇಳತಕ್ಕಂತಹ ಉದ್ದೇಶ ಅಲ್ಲ. ಇದು ನಮಗೆ ನಾವೇ ಚಿಕಿತ್ಸೆ ಮಾಡ್ಕೊಳ್ಳತಕ್ಕಂಥದ್ದು. ನಮ್ಮ ಕುಟುಂಬದವರಿಗೆ, ನಮ್ಮ ಮನೇಲಿರೋರಿಗೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅಂತ. ಇನ್ನೊಬ್ಬರಿಗೆ ಕೊಡೋದು ಸೆಕೆಂಡ್ರಿ. ಫಸ್ಟ್ ನಾವು ಚೆನ್ನಾಗಿದ್ರೆ ನಾವು ಇನ್ನೊಬ್ಬರನ್ನ ಟ್ರೀಟ್ ಮಾಡಬಹುದು. ಓಕೆ, ಫಸ್ಟ್ ನಮ್ಮನ್ನ ನಾವು ಚಿಕಿತ್ಸೆ ಮಾಡ್ಕೊಳ್ಳೋಣ, ಹಂಗಂದ್ ಇನ್ನೊಬ್ಬರಿಗೆ ಹೇಳ್ಕೊಡೋಣ. ಈ ಒಂದು ತರಬೇತಿಯನ್ನ 27ನೇ ತಾರೀಕು ಮಾಡಿದ್ದಾರೆ. ತಾವು ದಯಮಾಡಿ ಮಹಾತಾರ್ ಫೌಂಡೇಶನ್ ನಂಬರ್ ಎಲ್ರಿಗೂ ಗೊತ್ತಿದೆ ಅನ್ಕೊಂಡಿದ್ದೇನೆ. ಗೊತ್ತಿಲ್ಲ ಅಂತಂದ್ರೆ 968661, ನಾನಿದು ಪ್ರತಿ ಸಲ ಹೇಳ್ತಾ ಇದ್ದೆ, ಎಲ್ಲರ ಹತ್ರ ಇದೆ ಅನ್ಕೊಂಡಿದ್ದೇನೆ. ಮಹಾತಾರ್ ಫೌಂಡೇಶನ್ಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಾವು ಬರ್ತೇವೆ ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಹೇಳತಕ್ಕಂಥದ್ದೊಂದು ಅವರಿಗೆ ಬೇಕಾಗುತ್ತೆ. ಇದು ಪೇಯ್ಡ್ ಇದೆ, ಅದನ್ನ ಅಲ್ಲಿ ಆಫೀಸ್ನವ್ರು ಹೇಳ್ತಾರೆ ಎಷ್ಟು ಏನು ಅಂತ ಹೇಳತಕ್ಕಂಥದ್ದು. ಯಾಕಂದ್ರೆ ಮರ್ಮ ಥೆರಪಿ ಅವರು ದೂರದಿಂದ ಬರ್ತಾರೆ, ಅವರು ನಮ್ಮ ರಾಜ್ಯದವರೇ ಅಲ್ಲ, ಆಕ್ಚುಲಿ ತಮಿಳ್ನಾಡಿಂದ ಬರ್ತಾರೆ. ಆದ ಕಾರಣ ಅವರಿಗೆಲ್ಲ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಲಿಕ್ಕಿದೆ. ಆದ ಕಾರಣ ದಯಮಾಡಿ ಆಫೀಸಿಗೆ ಫೋನ್ ಮಾಡಿ ನೀವು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಈ ತರಬೇತಿಯ ಒಂದು ಅನುಕೂಲವನ್ನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತೇನೆ. ಯಾಕಂದ್ರೆ ಯಾವಾಗ್ಲೂ ನಮಗೆ ಬೇಕು ಅಂತ ಹೇಳಿದಾಗ ಸಿಗಲ್ಲ, ಯಾವಾಗ ಅಲ್ಲಿದೆ ಅದನ್ನ ನಾವು ಬಳಸ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಇನ್ನೊಂದೇನು ಅಂತಂದ್ರೆ, ಈಗ 10 ದಿನದ ಗ್ಯಾಪ್ ಅಂತ ಎಲ್ರಿಗೂ ಬೇಜಾರಿದೆ ಅಲ್ಲ. ತುಂಬಾ ಜನ ನಾವು ವಿಡಿಯೋಗಳನ್ನ ಓಪನೇ ಮಾಡದವ್ರು ಇದ್ದೇವೆ, ಅದಕ್ಕೊಂದು ಲೈಕ್ ಕೊಡೋದವ್ರು ಇದ್ದೇವೆ, ಅದಕ್ಕೊಂದು ಕಾಮೆಂಟ್ ಕೊಡೋದವ್ರು ಇದ್ದೇವೆ. ಸೊ ಮಹಾತಾರ್ ಟಿವಿಗೆ ಹೋಗಿ ಅಲ್ಲಿ ಫುಲ್ ಪ್ಲೇ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಒಂದೊಂದು ಓಪನ್ ಮಾಡಿ 10 ದಿನಕ್ಕೆ ನೀವು ಬೇಕಾದಷ್ಟು ವಿಡಿಯೋಗಳನ್ನ ನೋಡಿ ನೀವು ಮನನ ಮಾಡ್ಕೋಬಹುದು. ಅದರಲ್ಲಿರತಕ್ಕಂತ ಕೆಲವು ಅಂಶಗಳನ್ನ ನೀವು ನೋಟ್ ಮಾಡ್ಕೊಂಡು ನೀವು ಮತ್ತೆ ಕ್ಲಾಸ್ ಅನ್ನ ಕೊಡಬಹುದು. ಅರ್ಥ ಆಯ್ತಲ್ಲ? ಅದ್ಭುತವಾದ ಒಂದು ನಮ್ಮ ಒಂದು ಪ್ರಯತ್ನ ಜೊತೆಗೆ ನಾವು ಕಲಿಯತಕ್ಕಂಥದ್ದು, ಇನ್ನೊಬ್ಬರಿಗೆ ಶೇರ್ ಮಾಡತಕ್ಕಂಥದ್ದು. ಎಲ್ಲ ವಿಡಿಯೋಗಳನ್ನ ಈ 10 ದಿನದಲ್ಲಿ ನೀವು ಓಪನ್ ಮಾಡಿ ಅದಕ್ಕೊಂದು ಲೈಕ್ ಕೊಡಿ, ಅದಕ್ಕೊಂದು ಕಾಮೆಂಟ್ ಅನ್ನ ಕೊಡಿ. ಜೊತೆಗೆ ನೀವು ಅದನ್ನ ನೋಟ್ ಮಾಡ್ಕೊಂಡು ಈ ಸ್ವಾಧ್ಯಾಯ ಅಂತ ಬಂದಾಗ ನಾನೊಂದು ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದ್ದೇನೆ. ಹೇಗಂತಂದ್ರೆ, ಈಗ ನಾನು ಕೆಲವು ಈಗ ಇಕಿಗಾಯಿ ಬುಕ್ ನಿಮ್ಮಲ್ಲಿ ಇದ್ರೆ ದಯಮಾಡಿ ಎಲ್ಲರೂ ಓದ್ಕೊಳ್ಳಿ. ಈ ಏಜ್ನವರು ನಾವು ಹೇಗೆ ಆಕ್ಟಿವ್ ಆಗಿರ್ಬೇಕು, ನಮ್ಮ ಮೈಂಡ್ ಹೇಗೆ ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳತಕ್ಕಂಥದ್ದು, ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ವಿತೌಟ್ ಎನಿ ಮೆಡಿಸಿನ್, ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ನೀವು 10 ಸಲ ಓದಿದ್ರು ಬಹಳ ಇಂಟ್ರೆಸ್ಟ್. ಅದು ಜಪಾನಿನ ಒಕಿನಾವಾ ಹೇಳತಕ್ಕಂತ ಒಂದು ಊರಿನ ಎಲ್ಲ 80% ಜನ ಮೋರ್ ದ್ಯಾನ್ 100 ಇಯರ್ಸ್ ಬದುಕಿರುವಂಥದ್ದು. ಅದರ ಒಂದು ಪುಸ್ತಕ ಅದು ಹೇಗೆ ಅಂತ ಹೇಳತಕ್ಕಂಥದ್ದನ್ನ ಬರೆದಿದ್ದಾರೆ.
ಅದು ಮತ್ತೆ ಎಲ್ಲೋ ಒಂದು ಗ್ರಂಥವನ್ನ ತಕೊಂಡು ಎಲ್ಲಿದೋ ಒಂದು ಪೇಪರ್ ಅನ್ನು ತಕೊಂಡು ಮಾಡಿದಲ್ಲ. ಸೊ ಆ ಆಥರ್ ಅಲ್ಲಿಗೆ ಹೋಗಿ ಅವನು ಎಲ್ಲರನ್ನು ಸ್ಟಡಿ ಮಾಡಿ ಎಲ್ಲರನ್ನ ಇಂಟರ್ವ್ಯೂ ಮಾಡಿ ಬರೆದಿರತಕ್ಕಂತಹ ಪುಸ್ತಕ ಅದು. ಕನ್ನಡದಲ್ಲಿಯೂ ಸಹ ಇದೆ, ಇಂಗ್ಲಿಷಲ್ಲೂ ಸಹ ಇದೆ. ಅದನ್ನ ಓದಿ ನಿಮಗೆ ಅರ್ಥ ಆಗುತ್ತೆ ನಾವು ಹೇಗೆ ದೀರ್ಘಾಯುಷರಾಗಿ ಬದುಕುವುದು ಮಾತ್ರ ಅಲ್ಲ, ಆರೋಗ್ಯವಂತರಾಗಿ ದೀರ್ಘಾಯುಷದಿಂದ ಹೇಗೆ ಬದುಕಬಹುದು ಅಂತ ಹೇಳತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಒಂದು ನಾನು ಅಂಥದನ್ನ ಓದುವಾಗ ಏನ್ ಮಾಡ್ತೇನೆ ಅಂತಂದ್ರೆ, ನಾನು ಫಸ್ಟ್ ಸ್ವಾಧ್ಯಾಯ ಕೊಟ್ಟಿದ್ದೆ ಆ ಪುಸ್ತಕದಲ್ಲಿ ಈ ವೇದಿಕೆಗೆ ಬಂದಾಗ. ಆಗ ರಂಗನಾಥ್ ಗುರುಗಳು ಕೇಳಿದ್ರು, ಅಲ್ಲಮ್ಮ ಖಾಲಿ 40 ಮಿನಿಟ್ಸೇ ಕೊಟ್ಟಿದ್ದು, ನೀವು 194 ಪೇಜ್ ಇದೆ ಅದು, ಅದನ್ನ ಹೆಂಗೆ ಅಷ್ಟು ಬೇಗ ಹೇಳಿದ್ರಿ ಅಂತ. ನಾನೇನ್ ಮಾಡ್ತೇನೆ ಅಂತಂದ್ರೆ, ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅದರಲ್ಲಿರುವ ಜಿಸ್ಟನ್ನ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅದರ ಜಿಸ್ಟನ್ನ ಮಾತ್ರ ಬರ್ಕೊಳ್ತೇನೆ ಪುಸ್ತಕದಲ್ಲಿ. ಆಗ ನನಗೆ ಇನ್ನೊಂದ್ಸಲ ಮನನ ಮಾಡ್ದಂಗ ಆಗುತ್ತೆ, ಅರ್ಥ ಆಗುತ್ತೆ, ಅದನ್ನ ಹೇಳ್ತೇನೆ. ನಾವು ಎಲ್ಲವನ್ನ ಓದುವುದು, ನಾನೀಗ ಸ್ವರ ವಿಜ್ಞಾನದ ಬಗ್ಗೆ ಓದ್ತೇನಲ್ಲ, ಆವಾಗ ಮಾತ್ರ ನಾನು ಬುಕ್ ಓದ್ತೇನೆ. ಯಾಕೆಂತಂದ್ರೆ ಅದು ಟೆಕ್ನಿಕಲ್ ಪಾಯಿಂಟ್ಸ್, ಅದು ನಾನು ಏನೋ ಎಕ್ಸ್ಪ್ಲೈನ್ ಮಾಡಕ್ ಆಗುದಿಲ್ಲ. ಅದಕ್ಕೋಸ್ಕರ ಅದನ್ನ ಪುಸ್ತಕವನ್ನ ಓದಿ ಹೇಳ್ತೇನೆ, ಅಲ್ಲಿ ಮಿಸ್ ಆಗ್ಬಾರ್ದು, ತಪ್ಪ ಅಭಿಪ್ರಾಯ ಬರಬಾರ್ದು ಅಂತ. ಬಟ್ ತುಂಬಾ ಪುಸ್ತಕಗಳು ಖಾಲಿ ನಾವು ಅದರ ಆ ಚಾಪ್ಟರ್ನ ಓದ್ಬೇಕು, ಅದರ ಜಿಸ್ಟ್ ಏನಿದೆ ಅದನ್ನ ಹೇಳ್ಕೊಂಡು ಬಂದ್ರೆ ಸಾಕು. ಎಲ್ಲ ಪ್ರತಿ ಒಂದು ಲೈನ್ ಓದ್ಬೇಕು ಅಂತಿಲ್ಲ. ಇದನ್ನ ನೀವು ಅಳವಡಿಸ್ಕೊಳ್ಳಿ. ಸೊ ವಿಡಿಯೋವನ್ನ ನೋಡಿದಾಗ ಗುರುಗಳದಿರ್ಬೋದು, ಬೇರೆ ಜ್ಞಾನ ಹಂಚಿಕೆದು ಅದರ ಜಿಸ್ಟನ್ನ ನೀವು ತಗೊಳ್ಳಿ, ಅದನ್ನ ಸ್ವಾಧ್ಯಾಯವನ್ನ ನೀವು ಕೊಡಿ. ನಾವು ಮತ್ತೆ ಅದನ್ನ ಬರ್ಕೊಂಡು ಹೋದಾಗ ಏನಾಗುತ್ತಂದ್ರೆ ನಮ್ಮ ಮೆಮೊರಿಯಲ್ಲಿ ಚೆನ್ನಾಗಿ ಉಳಿತದೆ. ನಮಗೊಂದು ಅಂಶ ಅದರ ಹೆಡ್ಡಿಂಗ್ ಸಿಕ್ಕಿದ್ರೆ ನಾವ್ಯಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗ್ಬೋದು. ಇದು ನಮಗೆ ಸ್ವಾಧ್ಯಾಯಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇವನ್ ಸಾಕಷ್ಟು ಜನ ಸಮಗ್ರ ಜೀವನ ಶೈಲಿ ಸಹ ತುಂಬಾ ಹೇಳಿದ್ದೀರಾ. ಒಂದು ಸಲಕ್ಕೆ ಎಲ್ಲವನ್ನ ನಾವು ತಲೆಯಲ್ಲಿ ಇಟ್ಕೊಳಕ್ ಆಗುದಿಲ್ಲ. ಆದ ಕಾರಣ ಅದನ್ನ ಮತ್ತೆ ರಿಪೀಟ್ ಮಾಡಿ ಒಬ್ಬೊಬ್ರು ಹೇಳಿದ್ರು. ನನಗೆ ಮೊನ್ನೆ ಸರ್ ಲಾಸ್ಟ್ ಸಂಡೇ ಬಹಳ ಚೆನ್ನಾಗಿ ವಿಸ್ಡಮ್ ಶೇರ್ ಮಾಡ್ಕೊಂಡ್ರು. ಅದರಲ್ಲಿ ಇದೆ ನೋಡಿ, 10 ದಿನ ನೀವು ಮತ್ತೆ ಧ್ಯಾನ ಇಲ್ಲ, ಕ್ಲಾಸ್ ಇಲ್ಲ ಅಂತ ಹೇಳ್ಕೊಂಡು ಬೇಡದ ಧಾರಾವಾಹಿ ಕೂತ್ಕೊಂಡು ನೋಡ್ಬೇಡಿ, ಜಾಸ್ತಿ ಹೊತ್ತು ಲೈಟ್ ಹಾಕೊಂಡು ಇರ್ಬೇಡಿ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಇರಬೇಡಿ, ಸುಮ್ಮನೆ ಹರಟೆ ನೋಡಕ್ ಹೋಗ್ಬೇಡಿ, ಅಥವಾ ಏನು ಇಂಥದನ್ನ ನಿಮ್ಮ ನೆಗೆಟಿವ್ಸ್ ಅನ್ನ ತಲೆಯಲ್ಲಿ ತುಂಬಿಕೊಳ್ಳುವಂಥದ್ದು ಯಾವುದನ್ನ ಮಾಡಬೇಡಿ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಲಾಸ್ಟ್ ಸಂಡೇ ಸರ್ ವಿಸ್ಡಮ್ ಶೇರ್ ಮಾಡಿದ್ರು. ಅವ್ರು ಅದನ್ನೇ ಹೇಳ್ತಾರೆ. ಮತ್ತೆ ಈ ಬೇಡದಿದೆಯಲ್ಲ ಟಿವಿನಲ್ಲಿ ಅಥವಾ ನ್ಯೂಸ್ಗಳಲ್ಲಿ, ಟಿವಿನಲ್ಲಿ ಯೂಟ್ಯೂಬ್ನಲ್ಲಿ ಬೇಡದೆಲ್ಲ ಕೊಡ್ತಾರೆ, ಅದನ್ನ ಯಾವುದನ್ನ ರಿಪೀಟೆಡ್ಲಿ ನೋಡಕ್ಕೆ ಹೋಗ್ಬೇಡಿ. ಸೊ ಒಳ್ಳೇದನ್ನ ನೋಡಿ, ಒಳ್ಳೇದನ್ನ ಶೇರ್ ಮಾಡ್ಕೊಳ್ಳಿ, ಒಳ್ಳೇದನ್ನ ಮಾತಾಡಿ, ಗ್ರಾಟಿಟ್ಯೂಡ್ ಅನ್ನು ಕೊಡತಕ್ಕಂಥದ್ದು, ಇಂಥದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಾವು 10 ದಿನ ಚೆನ್ನಾಗಿದ್ದು 11ನೇ ದಿನಕ್ಕೆ ಜುಲೈ 1ಕ್ಕೆ ಮತ್ತೆ ನಾವು ಇಲ್ಲಿ ಸೇರೋಣ. ಸೇರ್ಬಿಟ್ಟು ನಮ್ಮ 7ನೆಯ ಬ್ಯಾಚ್ ಅನ್ನ ನಾವು ಪ್ರಾರಂಭ ಮಾಡೋಣ. ಸೊ ಅಷ್ಟರವರೆಗೆ ದಯಮಾಡಿ ನಾವು ಯಾವುದು ನೆಗೆಟಿವ್ಸ್ ಅನ್ನ ಒಳಗೆ ತಗೋಬೇಡಿ, ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ, ಜೊತೆಗೆ ಜಂಕ್ ಫುಡ್ ಅನ್ನ ತಿನ್ನಕ್ ಹೋಗ್ಬೇಡಿ. ಹೇಗೂ ಫ್ರೀ ಇದೆಯಲ್ಲ ಸಾಯಂಕಾಲ, ಅದಕ್ಕೋಸ್ಕರ ಅಲ್ಲಿ ತಿರುಗಿ ಜಂಕ್ ಫುಡ್ ಆಗ್ಲಿ ಏನು ಹೋಗ್ಬೇಡಿ. ಇವನ್ ಜಂಕ್ ಥಾಟ್ ಅನ್ನ ತಲೆ ಒಳಗೆ ಹೊಕ್ಕಿಸ್ಬೇಡಿ. ಸೊ ಇದಿಷ್ಟು ನನಗೆ ಹೇಳ್ಬೇಕಿತ್ತು. ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಮಧುರಾ ಮೇಡಮ್, ಗೀತಾ ಮೇಡಮ್, ನಂದಾ ಮೇಡಮ್, ಸಣ್ಣಗೌಡ್ರು ಸರ್. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಎಲ್ಲ ಒಂಥರ ಬಹಳ ಒಂದು ಏನ್ ಹೇಳ್ತಾರೆ, ಎಲ್ಲ ಅರ್ಜೆಂಟ್ ಅಥವಾ ಆಪದ್ ಬಾಂಧವರು ಅಂತ. ಜೊತೆಗೆ ನಮ್ಮ ವಿಲಾಸ್ ಭಾಸ್ಕರ್ ಸರ್, ನಾನು 2 ಸಲ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೆ ಸಾಯಂಕಾಲ. ನಾನು ಬೇಗ ಹೊರಟ್ರು ಟೈಮಿಗೆ ಬಂದು ಹೋಸ್ಟ್ ಮಾಡಕ್ ಆಗ್ಲಿಲ್ಲ. ಭಾಸ್ಕರ್ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಕೊಂಡ್ರು. ಜೊತೆಗೆ ನನ್ನ ಕೋ ಹೋಸ್ಟ್ಗಳು ಅನುರಾಧ ಮೇಡಮ್ ಇರ್ಬೋದು, ಸರ್ ಸಣ್ಣಗೌಡ್ರು ಇರ್ಬೋದು, ಶಶಿಕಲಾ ಮೇಡಮ್ ಇರ್ಬೋದು, ವೇದಾವತಿ ಮೇಡಮ್ ಇರ್ಬೋದು, ಆಮೇಲೆ ಯಶೋಧಾ ಮೇಡಮ್, ಇನ್ಯಾರ್ದಾದ್ರ ಹೆಸರು ನಾನು ಬಿಟ್ಟು ಹೋಗಿದ್ದೀನಿ, ಐ ಆಮ್ ವೆರಿ ಸಾರಿ. ಸೊ ಎಲ್ಲರೂ ಸಹ ಕೋ ಹೋಸ್ಟ್ ಆಗಿ ನನಗೆ ತುಂಬಾ ಸಹಕಾರವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿಗೆ ಪ್ರಯತ್ನ ಪಟ್ಟಿದ್ದೀರಾ. ಇನ್ನೊಂದೇನು ಅಂತಂದ್ರೆ, ನಾನು ದಿನ ಕಳಿಸ್ತಕ್ಕಂಥ ಲಿಂಕ್, ನಾನು ಮಾಡತಕ್ಕಂಥ ಫ್ಲೈಯರ್ ಏನಿದೆ, ಇದೆಲ್ಲವೂ ಸಹ ನಮ್ಮ ರಘುನಾಥ್ ಅವ್ರು ಇವತ್ತು ಜಾಯಿನ್ ಆಗಿಲ್ಲ. ಯಾಕಂತಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡಿ ಆನ್ ದ ವೇ ಇರ್ತಾರೆ ಅವರು ಇಷ್ಟು ಟೈಮಿಗೆ. ಬಟ್ ಏನೇ ಹೇಳಿದ್ರು ಇಮ್ಮಿಡಿಯೇಟ್ ಆಗಿ ಆಫೀಸ್ ಕೆಲಸದೊಟ್ಟಿಗೆ ಅದನ್ನ ಮಾಡಿ ಕಳಿಸುವವರು ಅವರು. ಅದನ್ನ ನಾನು ಎಲ್ಲರಿಗೆ ಶೇರ್ ಮಾಡ್ತೇನೆ. ಸೊ ಯಂಗ್ ಮಾಸ್ಟರಿಗೆ ನಂದು ಹೃದಯಪೂರ್ವಕ ಧನ್ಯವಾದವನ್ನ ನಾನು ಹೇಳ್ತೇನೆ. ಈಗಂತೂ ಎಲ್ಲರೂ ನಮ್ಮ ಮುಖ ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಜಾಯಿನ್ ಆಗಿ ಪಾಪ ಕೆಲವು, ಮೇಡಮ್ ನಾನು ಇವತ್ತು ಖಂಡಿತ ಜಾಯಿನ್ ಆಗ್ತೇನೆ, ಪಾಪ ಆಗ್ತಾ ಇಲ್ಲ. ಸೊ ಈಸ್ ಎ ಗ್ರೇಟ್ ಜೆಂಟಲ್ಮ್ಯಾನ್, ಯಂಗ್ ಮ್ಯಾನ್. ದೇವರವನಿಗೆ ಒಳ್ಳೆಯ ಒಂದು ಇದು ಧ್ಯಾನಕ್ಕೆ ಅವರು ಧ್ಯಾನನೂ ಮಾಡ್ಕೋತಾರೆ. ಎಲ್ಲ ಒಂದು ವೆರಿ ಜವಾಬ್ದಾರಿಯುತ ಮಾಸ್ಟರ್. ಹಾಗಾಗಿ ಅವ್ರು ಮಾಡ್ತಾ ಇರೋ ಕಾರಣ ಇದೆಲ್ಲರ ಒಂದು ಸಹಕಾರದಿಂದ ನನಗೆ ತುಂಬಾ ಹೆಲ್ಪ್ ಆಗ್ತದೆ. ಜೊತೆಗೆ ಈ ಒಂದು ವೇದಿಕೆಯನ್ನು ಕೊಟ್ಟು ರಂಗನಾಥ್ ಸರ್ ನಮ್ಮ ಒಂದು ಆರೋಗ್ಯವನ್ನ ಇಂಪ್ರೂವ್ ಮಾಡ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಲ್ಲ. ಅವರೊಟ್ಟಿಗೆ ಟ್ರಾವೆಲ್ ಮಾಡಿದಾಗೆಲ್ಲ ನಾನು ಕಲಿತಾ ಬರ್ತೇನೆ,
ಹೋಗ್ತಾನೂ ಕಲಿತೇನೆ, ಬರ್ತಾನೂ ಕಲಿತೇನೆ. ಸೊ ನಿಜವಾಗ್ಲೂ ರಂಗನಾಥ್ ಸರ್ಗೆ, ಲಕ್ಷ್ಮೀ ಮೇಡಮ್ಗೆ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಶಿವಗಂಗಾ ಮೇಡಮ್, ಎಲ್ಲರೂ ಸಹ, ನಾನು ಹೆಸರು ಹೇಳ್ತಾ ಇಲ್ಲ, ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನನ್ನ ಹೆಸರು ಹೇಳಲಿಲ್ಲ ಅಂತ. ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ನಾವಿಲ್ಲಿ ಕೂತ್ಕೊಂಡು ಹೋಸ್ಟ್ ಮಾಡೋದು ಮುಖ್ಯ ಅಲ್ಲ, ನೀವೆಲ್ಲ ಇಲ್ಲದ್ರೆ ನಾವು ಯಾರಿಗೆ ಹೋಸ್ಟ್ ಮಾಡೋದು? ನಿಮ್ಮೆಲ್ಲರ ಸಹಕಾರದಿಂದ. ರಾಧಾಕೃಷ್ಣ ಸರ್ ತೆಲುಗುನಲ್ಲಿ ಇದೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನುರಾಧ ಮೇಡಮ್ ಅವರಿಗೆ ಒಂದು ಇದು ಕೊಡಿ, ಅನ್ಮ್ಯೂಟ್ ಮಾಡಿ. ಕೊಟ್ಟಿದ್ದೀನಿ, ಮಾತಾಡಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಕ್ಲಾಸ್ ನಾವು ಅಟೆಂಡ್ ಆಗ್ಲಿಲ್ಲ, ಮದ್ವೆ ಇತ್ತು, ಇವಾಗ ಬಂದ್ವಿ. ನಮ್ಗೆ ಕ್ಲಾಸ್ ಮಿಸ್ ಆಯ್ತು ಅಂತ ಸ್ವಲ್ಪ ಇದು ಮೈಂಡಲ್ಲಿ ಇತ್ತು, ಬೇಜಾರಾಗ್ತಾ ಇದೆ. ಆದ್ರೆ ನಾವು ಲಾಸ್ಟ್ ಅಲ್ಲಿ ಇಲ್ಲಿ ಅಟೆಂಡ್ ಮಾಡಿದ್ವಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮನ್ನೆಲ್ಲ ನೋಡಿ, ನೀವು ಹೇಳಿದ್ದೆಲ್ಲ ಕೇಳ್ತಾ ಇದೀವಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಧ್ಯಾನ ಹೆಂಗ್ ಮಾಡ್ಬೇಕು ಏನಂತ ಸೂಪರ್ ಮೇಡಮ್. ಸರ್ ತಾವು ಎಲ್ಲಿಂದ ಸರ್? ಮೇಡಮ್ ಎಲ್ಲಿಂದ ಜಾಯಿನ್ ಆಗಿದ್ದೀರಿ? ನಾವು ಹಿಂದೂಪುರದಿಂದ ಮೇಡಮ್. ಹಿಂದೂಪುರ, ಓಕೆ. ಕನ್ನಡ ಗೊತ್ತಾಗ್ತಲ್ಲ, ವೆರಿ ಗುಡ್ ಸರ್. ನೆಕ್ಸ್ಟ್ ಜುಲೈ 1ರಿಂದ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ತಾವು ಇದೇ ಗ್ರೂಪ್ ಅಲ್ಲ? ಇದೇ ಆನ್ಲೈನ್, ಇದೇ ಗ್ರೂಪ್ ನಲ್ಲಿ. ಓಕೆ ಮೇಡಮ್. ಈ ಪ್ರೋಗ್ರಾಮ್ ನೈಟ್ದು ಇವತ್ತು ಈ 6ನೆಯ ಬ್ಯಾಚ್, 41 ದಿನಗಳ ಮಂಡಲ ಕಾರ್ಯಕ್ರಮದ 6ನೆಯ ಬ್ಯಾಚ್ ಇವತ್ತು ಲಾಸ್ಟ್. ಇನ್ನು 10 days ಗ್ಯಾಪ್. ನಾವು ಮಾಸ್ಟರ್ಸ್ ನೆಲ್ಲ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ಮಾಡ್ಬೇಕು, ಮತ್ತೆ ನಮಗೂ ಒಂದ್ ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ. ಸೊ ಜುಲೈ 1st ಇಂದ ನಮ್ಮ 7th ಬ್ಯಾಚ್ ವಿಲ್ ಸ್ಟಾರ್ಟ್. ದಯಮಾಡಿ 9 o'clock ನಿಮ್ಗೆ ಲಿಂಕ್ ಬರ್ತದೆ, ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಅಂತಂದ್ರೆ ದಯಮಾಡಿ ಜಾಯಿನ್ ಆಗಿ ಸರ್. ಮೇಡಮ್ ನಾನು ಜಾಯಿನ್ ಆಗ್ತಾ ಇದ್ದೀನಿ. ಒಂದ್ಸಲ ಕನ್ನಡ ಬರುತ್ತೆ, ಇನ್ನೊಂದ್ಸಲ ತೆಲುಗು ಬರುತ್ತೆ ಮೇಡಮ್. ಇಲ್ಲ ಸರ್, ಇದರಲ್ಲಿ ಬರಲ್ಲ ಸರ್. ಹೌದಾ? ಇದರಲ್ಲಿ ಕನ್ನಡ ಒಂದೇ ಈ ಟೈಮಿಗೆ ನಮ್ಮದ್ರಲ್ಲಿ. ನಾನು ಒಂದ್ಸಲ ಕನ್ನಡ ಜಾಯಿನ್ ಆಗ್ತೀರಾ? ನಮ್ಗೆ ಏಂಜಲ್ ಸುರೇಶ್ ಸರ್ ಅವರು ನಮ್ಗೆ ಲಿಂಕ್ ಕೊಟ್ಟಿದ್ದಾರೆ. ಅದು ತೆಲುಗು ಗ್ರೂಪ್, ಅದು ನೀವು ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ ಮೇಡಮ್? ಕನ್ನಡವನ್ನ ಮಾಡ್ಕೊಳ್ಳಿ. ಈ ಟೈಮಿಗೆ ತಮಿಳು ಇದೆ, ತೆಲುಗು ಇದೆ, ಕನ್ನಡನೂ ಇದೆ. ನೀವು ಕನ್ನಡದಲ್ಲಿ ಜಾಯಿನ್ ಆದ್ರೆ ನಿಮಗೆ ಕನ್ನಡ ಪೂರ್ತಿ ಕನ್ನಡ. ನಮ್ಮಲ್ಲಿ ಯಾರು ತೆಲುಗುದಲ್ಲಿ ಕ್ಲಾಸ್ ತಗೊಳ್ಳಲ್ಲ. ತೆಲುಗು ಚಾನಲ್ ಅಲ್ಲಿ ನಮ್ದು 5 ಲ್ಯಾಂಗ್ವೇಜ್ ಅಲ್ಲಿ ನಡೀತದೆ ಸರ್. ಹೌದಾ ಮೇಡಮ್? ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು. ನನ್ಗೆ ಕನ್ನಡ ಬರುತ್ತೆ, ನಮ್ ಹೆಂಡತಿಗೆ ಕನ್ನಡ ಬರೋದಿಲ್ಲ. ಅದಕ್ಕೆ ನಾನು ತೆಲುಗುನಲ್ಲಿ ಕೂರಿಸಿ ನೀವು ಕನ್ನಡದಲ್ಲಿ ಕೂತ್ಕೊಳ್ಳಿ. ಅವರೊಂದು ರೂಮ್, ನನ್ನೊಂದು ರೂಮ್, ನೀವು ಬೇರೆ ಬೇರೆ ರೂಮ್ ಅಲ್ಲಿ ಕೂತ್ಕೋಬೇಕು. ಹೌದೌದು, ಒಬ್ಬೊಬ್ರು ಒಂದೊಂದ್ ಕಡೆ, ಇಲ್ಲಾಂದ್ರೆ ಇಕ್ಕೋ ಆಗುತ್ತೆ ಎರಡದು. ಸೊ ಒಬ್ಬೊಬ್ರು ಒಂದೊಂದ್ರಲ್ಲಿ ಕೂತ್ಕೊಳ್ಳಿ. ಇನ್ನೊಂದೇಂದ್ರೆ ನಮ್ದು 4 ಗಂಟೆಗೆ ಬ್ರಹ್ಮ ಮುಹೂರ್ತದಿಂದ ಸ್ಟಾರ್ಟ್ ಆಗುತ್ತೆ ಕನ್ನಡ. ಯಾವಾಗ್ಲೂ ಮೇಡಮ್? ಯಾವಾಗ್ಲೂ ಡೈಲಿ ಇದೆ. ಅದರಲ್ಲಿ ನಾಟ್ ಓನ್ಲಿ ಕನ್ನಡ, ಆಕ್ಚುಲಿ ತಮಿಳ್ ಚಾನೆಲ್ನವರು ಭಜನಾಪಾಜಿ ಸರ್ನವರು ಹೋಸ್ಟ್ ಮಾಡ್ತಾರೆ. 5 ಲ್ಯಾಂಗ್ವೇಜ್ ನವರು ಒಟ್ಟಿಗೆ ಇರ್ತೇವೆ. ಆಲ್ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು. 4 o'clock ಬ್ರಹ್ಮ ಮುಹೂರ್ತ. ಹೌದು ಮೇಡಮ್. ನೀವು ಅದರಲ್ಲಿ ಜಾಯಿನ್ ಆಗಿ, ಆ ನಂತರ 5:30 ಇಂದ ನಮ್ಮದು ಕನ್ನಡದಲ್ಲಿ ಯೋಗಾಸನ ಸ್ಟಾರ್ಟ್ ಇದೆ, ಪ್ರಾಣಾಯಾಮ ಇದೆ, ಆಮೇಲೆ ಮೆಡಿಟೇಷನ್ ಇದೆ, ಆಮೇಲೆ ಜ್ಞಾನ ಹಂಚಿಕೆ. ಮಾಸ್ಟರ್ಸ್ ಬಂದು ಒಳ್ಳೆ ಜ್ಞಾನವನ್ನ ಹಂಚಿಕೆ ಮಾಡ್ತಾರೆ. ಮೇಡಮ್ ಒಳ್ಳೆ ಜ್ಞಾನ ಕೊಡ್ತಾ ಇದೀರಿ ಮೇಡಮ್ ನೀವು ನಮ್ಗೆಲ್ಲ. ತುಂಬಾ ಚೆನ್ನಾಗಿದೆ. ನಮ್ ಗುರುಗಳು ತುಂಬಾ ಟೆಕ್ನಿಕ್ಸ್ ಕೊಡ್ತಾರೆ. ಹೆಲ್ತ್ ಗೆ ಬೇಕಾದಂತ ತುಂಬಾ ಟೆಕ್ನಿಕ್ಸ್ ಕೊಡ್ತಾರೆ. ನಮ್ಮೆಲ್ಲ ಮಾಸ್ಟರ್ಸ್ ಎಕ್ಸ್ಪರ್ಟ್ ಇದ್ದಾರೆ. ನೀವು ಸಹ ಎಕ್ಸ್ಪರ್ಟ್ ಆಗಿ ಬಂದು ಮಾತಾಡಿ, ಶೇರ್ ಮಾಡ್ಕೊಳ್ಳಿ. ಹಾಗೆ. ಓಕೆ ಮೇಡಮ್. ಓಕೆ ಸರ್, ಜಾಯಿನ್ ಆಗಿ ಸರ್, ದಿನಾಲೂ ಜಾಯಿನ್ ಆಗಿ. ಒಳ್ಳೇದಾಯ್ತು ನೀವು ಮಾತಾಡಿದ್ದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಬೇರೆಯವರು ಕನ್ನಡ ಬರೋರಿದ್ರೆ ಜಾಯಿನ್ ಮಾಡಿಸಿ, ನಂಬರ್ ಕೊಟ್ರೆ ನಾವು ಜಾಯಿನ್ ಮಾಡಿಸ್ತೇವೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಲಿಂಕ್ ಕನ್ನಡ ಬರೋವರೆಗೆ ಕಲಿಸ್ತೀನಿ. ಎಸ್ ಸರ್, ನೀವು ಅದನ್ನ ಶೇರ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಧನ್ಯವಾದ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗೀತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು ಅವಾಗ್ಲೇ. ರಾಧಾ ಮೇಡಮ್ ಇದಾರೆ, ಗೀತಾ ಮೇಡಮ್ ಇದಾರಾ? ಹೌದು, ಹ್ಯಾಂಡ್ ರೈಸ್ ಮಾಡಿದ್ರು, ನಾನ್ ಮಾತಾಡ್ತಾ ಇದ್ದೆ. ಗೀತಾ ಮೇಡಮ್ ಇದ್ರೆ ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ. ರಾಧಾ ಮೇಡಮ್ಗೆ ಅನ್ಮ್ಯೂಟ್ ಕೊಡಿ ಅಷ್ಟರಲ್ಲಿ. ಓಕೆ. ಗೀತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ಮಾಡಿದ್ರು.
ಸಮಯ ಆಗಿದೆ ಅಂತ ಅನ್ಕೊಂಡು ನಾನು ಲವ್ ಮಾಡಿದೆ. ಮಗು ಇದೆ, ನಿಮಗೆ ಫಸ್ಟ್ ಅನ್ಮ್ಯೂಟ್ ಕೊಟ್ಟಿದ್ದಾರೆ, ಮಾತಾಡಿ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು ಮ್ಯಾಮ್. ನಮ್ಮ ಮಾಸ್ಟರ್ಸ್ ಹೆಂಗೆ ಅಂತಂದರೆ, ಈಗ 6 ಬ್ಯಾಚು ಏನು ಸಕ್ಸಸ್ ಪಡೆದಿದೆಯೋ ನಮ್ಮ ಮಾಸ್ಟರ್ದ ಸಹಕಾರನೂ ತುಂಬಾ ಇಲ್ಲಿ ಅವಶ್ಯವಂತ ಹೇಳ್ಬೋದು. ಏಕೆಂದರೆ ಅವರಿಲ್ಲದೆ ವೇದಿಕೆಯನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಮೇಡಮ್ ಅವರು ಸಹ ಎಷ್ಟು ಸಮಯ ಪಾಲನೆಯನ್ನು ಮಾಡ್ಕೊಳ್ತಾ ಒಂದು ಮಾಸ್ಟರ್ ಜೊತೆ ಪ್ರೀತಿಯಿಂದ ಮಾತಾಡ್ತಾ, ಏನೇ ಇದ್ದರೂ ನೇರವಾಗಿ ಪ್ರಶ್ನೆಯನ್ನು ಪಡ್ಕೊಳ್ಳಿ, ಸುಮ್ಮನೆ ಅದಿದು ಮಾತಾಡೋದಕ್ಕಿಂತ ನೇರವಾದ ಪ್ರಶ್ನೆಗಳು ಕೇಳೋದನ್ನ 10 ಜನಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕಾಗುತ್ತೆ ಅಂತಂದೇಳಿ ಮೇಡಮ್ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಸಮಯ ಪಾಲನೆಯನ್ನು ಮಾಡ್ತಾರೆ ಮೇಡಮ್ ಅವರು. ಅವ್ರ ಬಗ್ಗೆ ಹೇಳೋದೇ ಬೇಡ ವಿಷಯನ, ಯಾಕೆಂದರೆ ವೇದಿಕೆಯಲ್ಲಿ ಆಲ್ರೆಡಿ ನೋಡ್ತಾ ಇರ್ತೀವಿ ಪ್ರತಿದಿನನೂ. ಹಾಗಾಗಿ ಇದು 6ನೇ ಬ್ಯಾಚು ಸಕ್ಸಸ್ ಆಗಿ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿದಂತು ಅಂತಲೇ ಹೇಳ್ಬೋದು. ನನ್ನ ಜೊತೆ ನನ್ನ ಮಗನೂ ಮಾತಾಡ್ತಾ ಇದ್ದಾನೆ. ಮಾಡ್ತಾನ, ನಮಗೆ ಜೋರು ಮಾಡ್ತಾ ಇದ್ದಾನ. ವಿಡಿಯೋ ಎಲ್ಲರದ್ದು ಆನ್ ಆಗಿದೆಯಲ್ಲ ಮ್ಯಾಮ್, ಅದಕ್ಕೆ ನೋಡ್ತಾ ಇದ್ದಾನೆ. ತುಂಬಾನೇ ಖುಷಿ ಆಗ್ತಿದೆ ಮ್ಯಾಮ್. ಈ ಕಾರ್ಯಕ್ರಮ ಎಂಡ್ ಅಂತಾನೆ ಇಲ್ಲ, ಯಾವಾಗ್ಲೂ ಆರಂಭ ಅಂತಾನೆ ತಿಳ್ಕೊಬೇಕು ನಾವು ಅಂತ ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟಂತ ನಿಮ್ಮೆಲ್ಲರ ಪ್ರೀತಿಯ ರಂಗನಾಥ್ ಸರ್ಗೂ ಸಹ ಪ್ರತಿ ಕ್ಷಣದಲ್ಲಿ ನಾವು ಕೃತಜ್ಞತರಾಗಿರುತ್ತಾ, ಮತ್ತೆ ಧ್ಯಾನ ಅಂತೂ ಬಿಡ್ಲೇಬಾರ್ದು ಮಾಸ್ಟರ್ಸ್ ನಾವು. ಯಾಕೆಂದ್ರೆ ನಾನು ಕಂಡ ಜೀವನ ಅಂತಂದ್ರೆ ಚಿಕ್ಕದ್ರಲ್ಲೇ ತುಂಬಾನೇ ಖುಷಿಯನ್ನು ಅನುಭವಿಸ್ಕೊಂತ ನಾನು ತುಂಬಾ ಆನಂದದಿಂದ ಇದ್ದೀನಿ ಅಂತ ಹೇಳ್ಬೋದು. ನನಗೆ ಅದು ಆಯ್ತು ಇದು ಆಯ್ತು ಅಂತ ಯಾವುದು ಅದರಿಂದ ಹೋಗ್ಬೇಡಿ ಮಾಸ್ಟರ್ಸ್. ಎಷ್ಟು 1 ನಿಮಿಷ ಸಮಯ ಸಿಗ್ತಾ, 2 ನಿಮಿಷ ಸಮಯ ಸಿಗ್ತಾ ಸುಮ್ಮನೆ ಕಣ್ಮುಚ್ಚಿ ಕೂತ್ಬೇಕು, ನಮ್ಮೊಳಗೆ ನಾವು ಹೋಗ್ಬೇಕು. ಆದಷ್ಟು ನಮ್ಮ ಪ್ರಶ್ನೆಗೆ ನಾವೇ ಉತ್ತರವನ್ನು ಕಂಡುಕೊಳ್ತಾ ಆನಂದವಾದ ಜೀವನವನ್ನು ನಾವೆಲ್ಲರೂ ಅನುಭವಿಸೋಣ ಅಂತ ಹೇಳ್ತಾ, ನನಗಿಷ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಸಹಕಾರದಿಂದ ಇದು ನಡೀತಾ ಇದೆ, ಹೀಗೆ ನಡೀಲಿ, ಎಲ್ರಿಗೂ ಆ ಶಕ್ತಿಯನ್ನು ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಥ್ಯಾಂಕ್ ಯು ಮ್ಯಾಮ್. ರಾಧಾ ಮ್ಯಾಮ್ ಮಾತಾಡಿ. ನಮಸ್ತೆ ರೇವತಿ ಮ್ಯಾಮ್. ಜ್ಞಾನ ಸರಸ್ವತಿ ಹೇಳಿ. ಜ್ಞಾನ ಸರಸ್ವತಿ ತಾಯಿ ನಿಮ್ಮಲ್ಲಿ ಅವಳೆ ಅಂತ ನಾನು ಅನ್ಕಂತೀನಿ. ಎಲ್ಲರಲ್ಲೂ ಜ್ಞಾನ ಕೊಡೋದು ಸರಸ್ವತಿ ನಿಮ್ಮ ಹತ್ರ ಇದ್ದಾಳೆ ಹಂಚಕ್ಕೆ ನಮ್ಗ್ ವೇದಿಕೆಗೆ ಅಂತ ನಮ್ಗೆ ತುಂಬಾ ಖುಷಿ ಆಗ್ತದೆ. ನಂದೇನು ಇಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಬುಕ್ ಅದ್ ಯಾವ ಬುಕ್ ಅಂತ ನಂಗೆ ಕೇಳಿಸ್ಕೊಂಡಿಲ್ಲ, ಅದ್ ಹೇಳ್ಬೇಕು ಬರ್ಕೊಂಡು. IKIGAI ಇಕಿಗಾಯಿ. ಥ್ಯಾಂಕ್ ಯು ಮೇಡಮ್. ಬುಕ್ ತುಂಬಾ ಚೆನ್ನಾಗಿದೆ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಇದೆ. ಇಂಗ್ಲಿಷ್ ಬರೋರು ಇಂಗ್ಲಿಷ್ ತಕೊಂಡು ಓದಿ, ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲೂ ಇದೆ. ಸೊ ಓದಿ, ತುಂಬಾ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡ್ತೀರಾ. ಅದನ್ನ ಫಾಲೋ ಮಾಡಕ್ಕೆ ವೆರಿ 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 ಈಸಿ. ಏಜ್ ಆದವರು ಅದನ್ನ ಫಾಲೋ ಮಾಡ್ಕೊಂಡ್ರೆ ನಾವು ಆಕ್ಟಿವ್ ಆಗಿರ್ತೇವೆ, ನಮ್ಮ ಬ್ರೈನ್ ಆಕ್ಟಿವ್ ಆಗಿರ್ತದೆ, ನಮ್ಮ ಥಿಂಕಿಂಗ್ ಎಲ್ಲವೂ ಸಹ ತುಂಬಾ ಚೆನ್ನಾಗಿದೆ. ಅವರೆಲ್ಲ 80% ಆಫ್ ದ ಪೀಪಲ್ ಆರ್ ಲಿವ್ಡ್ ಮೋರ್ ದ್ಯಾನ್ 100 years. ದೇ ಆರ್ ಸೋ ಹ್ಯಾಪಿ. ಆ ಟೆಕ್ನಿಕ್, ಅದು ಇಕಿಗಾಯ್ ಅಂದ್ರೆ ಅದು ಅವ್ರದ್ದೊಂದು ಕಲೆ, ಅದು ಸ್ಕಿಲ್. ಅದು ವೆರಿ ಸಿಂಪಲ್. ಆಗದೆ ಇರುವುದೇನಲ್ಲ, ಎಲ್ಲರೂ ಆಗುದೇ ನಮ್ಮ ಹತ್ರ ಇರುವುದೇ. ಅದನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಓಕೆ, ಓದಿ, ಚೆನ್ನಾಗಿದೆ. ಇನ್ನೊಬ್ರು ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಆಕ್ಚುಲಿ ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಎಲ್ರದ್ದು ಆಯ್ತು ಅನ್ಸುತ್ತೆ. ಇಲ್ಲ ಮೇಡಮ್. ಧ್ಯಾನ ಮಾಡ್ಬಿಟ್ಟು ನಾವು ಇವತ್ತಿಗೆ ವಿರಾಮವನ್ನ ಹೇಳೋಣ. ಆಮೇಲೆ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರೂ ಎಲ್ಲೆಲ್ಲಿ ನಿಮಗೆ ಧ್ಯಾನ ಕೇಂದ್ರಗಳಿದೆ, ಹೋಗ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಹೋಗಿ ಗ್ರೂಪ್ ನಲ್ಲಿ ಯೋಗವನ್ನ ಮಾಡಿ. ಆಮೇಲೆ ಒಂದು ವೇಳೆ ಎಲ್ಲೂ ಇಲ್ಲ ಅಂದ್ರೆ ಹೇಗೂ ನಮ್ಮ ಚಾನಲ್ ಅಲ್ಲಿ ಇರುತ್ತೆ. ನಾಳೆ ಬಹುಶಃ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನೆಗಳಲ್ಲಿ ಯೋಗವನ್ನ ಮಾಡಿ. ಬಟ್ ಅನುರಾಧ ಮೇಡಮ್ ಹೇಳಿದ ಹಾಗೆ ಮನೇಲಿ ಎಷ್ಟು ಚೆನ್ನಾಗಿ ಯೋಗದ ಬಗ್ಗೆ ಅವರು ಹೇಳಿದ್ರು, ಅದನ್ನ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಯೋಗ ಎಕ್ಸರ್ಸೈಸ್ ಅನ್ನ ಮಾಡ್ಕೊಂಡು ಎಲ್ಲರೂ ಸಹ ಆರೋಗ್ಯವಾಗಿರೋಣ. ಸೊ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ 2026. ಆಮೇಲೆ ಒಳ್ಳೆ ಅದ್ಭುತವಾದ ಥೀಮ್ ಅನ್ನ ಕೊಟ್ಟಿದ್ದಾರೆ, ಆರೋಗ್ಯಕರ ವೃದ್ಧಾಪ್ಯಕ್ಕೆ ಯೋಗ. ಈ ಸಲದ ಥೀಮ್ ಅಂದ್ರೆ ನಮ್ಮಂತವರಿಗೆ ಕೊಟ್ಟಿದ್ದಾರೆ ಈ ಸಲ. ಚಾಟ್ ಬಾಕ್ಸ್ ಅಲ್ಲಿ ನಾನು ಮೆಸೇಜ್ ಹಾಕಿದ್ದೀನಿ. ಯಾರು? ನಾನು ವೇದವತಿ.
ನೀವು ಹಾಕಿದ್ದೀರಾ? ಹಾ. ಓಕೆ. ವೇದಾವತಿ ಮ್ಯಾಮ್. ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ದೀನಿ. ಫಸ್ಟ್ ಫ್ರೈಡೆ 3rd July ಐ ವಿಲ್ ಟಾಕ್ ಅಬೌಟ್ ಸ್ಪ್ಲೀನ್ ಅಂತ ಹೇಳಿ. ಐ ವಿಲ್ ಟಾಕ್ ಅಬೌಟ್ ಸ್ಪ್ಲೀನ್. ಯಾವಾಗ? 3rd July ಫ್ರೈಡೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಹ ಹಾಗೆ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್.